ಗುಡ್ ಮಾರ್ನಿಂಗ್, ನಮಸ್ಕಾರ. ಎಲ್ಲರಿಗೂ ಪ್ರೊಫೆಷ್ನಲ್ ಕೋಡಿಂಗ್ ಸ್ಕಿಲ್ ಪ್ರೋಗ್ರಾಮಿಗೆ ಹಾರ್ದಿಕ ಸ್ವಾಗತ. ಐ ವೆಲ್ಕಮ್ ಎವ್ರಿಬಡಿ ಫಾರ್ ದಿಸ್ ಪ್ರೊಫೆಷ್ನಲ್ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಸುಮಾರು ತಿಂಗಳಿಂದ ನಾವು ಇನ್ಸ್ಟಾಗ್ರಾಮು ಮತ್ತು ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ನಾಗ, ಯೂಟ್ಯೂಬ್ನಾಗ, ಲಿಂಕ್ಡ್ಇನ್ಯಾಗ ಸುಮಾರು ರೀಲ್ಸನ್ನು ಅಪ್ಲೋಡ್ ಮಾಡಿದಾಗ ನಮಗೇನು ಅರ್ಥ ಆಯ್ತಂದ್ರೆ, ಕೋಡಿಂಗ್ ಸ್ಕಿಲ್ ಡೆವಲಪ್ಮೆಂಟಿಗೆ ದೇರ್ ಈಸ್ ಅ ನೀಡ್. ಭಾಳಷ್ಟು ಆಲ್ರೆಡಿ ಫ್ರೀ ರಿಸೋರ್ಸಸ್ ಅದಾವ ರೀ ಇಂಟರ್ನೆಟ್ನಾಗ. ಯೂಟ್ಯೂಬ್ನಾಗ ಅದಾವ, ಲಿಂಕ್ಡ್ಇನ್ದಾಗ ಅದಾವ, ಆಮೇಲೆ ವೇರಿಯಸ್ ಅದರ್ ಲರ್ನಿಂಗ್ ಪ್ಲ್ಯಾಟ್ಫಾರ್ಮ್ಸ್ನಾಗೂ ಅದಾವ. ಆದ್ರೆ ದೇರ್ ಈಸ್ ಆಲ್ವೇಸ್ ಅ ವೇ ಟು ಎಕ್ಸ್ಪ್ಲೇನ್ ಥಿಂಗ್ಸ್ ಇನ್ ಅ ಡಿಫ್ರೆಂಟ್ ವೇ ಆ್ಯಂಡ್ ಬೆಟರ್ ವೇ. ಸೊ ನಮಗೂ ಮೊದಲು ಅನಿಸ್ತಿತ್ತು ಏನಂದ್ರೆ, ನಾ ಈಗ ನೋಡ್ರಿ ಇಂಜಿನಿಯರಿಂಗ್ ಕಲಿಯೋದು ಮುಗಿಸಿ ಎಷ್ಟು ವರ್ಷ ಆಯಿತು? ಆಲ್ಮೋಸ್ಟ್ 18-19 ವರ್ಷ ಆಯಿತು. ಸೊ ನನಗೇನು ಅನಿಸ್ತಂದ್ರೆ, ಆಲ್ರೆಡಿ ಇಷ್ಟೆಲ್ಲ ಸೋಷಿಯಲ್ ಮೀಡಿಯಾ ಐತಿ, ಇಷ್ಟೆಲ್ಲ ಚಾನಲ್ಸ್ ಅದಾವ, ಇಷ್ಟೆಲ್ಲ ರಿಸೋರ್ಸಸ್ ಅದಾವ, ಮೇ ಬಿ ಕೋಡಿಂಗ್ ಸ್ಕಿಲ್ ಬರ್ತಿರ್ಬೋದು ಅಂದ್ಕೊಂಡು. ಸೊ ಈ ಜರ್ನಿ ಹೆಂಗೆ ಶುರು ಆಯ್ತಂದ್ರೆ, ನಮ್ಮ ರಿಲೇಷನ್ದೊಳಗೆ ಇತ್ತೀಚೆಗೆ ಲಾಸ್ಟ್ 1-2 ವರ್ಷನ್ಯಾಗ ಒಂದು 4-5 ಹುಡುಗರು ಕಂಪ್ಯೂಟರ್ ಸೈನ್ಸ್ ಜಾಯ್ನ್ ಆದರು. ಸೊ ಅವ್ರು ನನಗೆ ಭೇಟಿಯಾಗಕ್ಕೆ ಬಂದಾಗ ನಾ ಅವ್ರಿಗೇನು ಕೇಳ್ತಿದ್ನಿ, ಕೋಡಿಂಗ್ ಬರ್ತೈತೇನು ಅಂತಿದ್ನಿ. ಹ್ಞೂ ರೀ ಅಂತಿದ್ರು. ಅವ್ರಿಗೊಂದು ಸಣ್ಣದು ಪ್ರೋಗ್ರಾಮ್ ಬರೀರಿ, ಒಂದು ಅರೇ ಒಳಗೆ ನಂಬರ್ಸ್ ತೊಗೋರಿ, ಆ ನಂಬರ್ಸ್ದಾಗ ಆ ಅರೇ ಒಳಗೆ ಪಾಸಿಟಿವ್ ನಂಬರ್ಸ್ ಎಷ್ಟದಾವೆ, ನೆಗೆಟಿವ್ ಎಷ್ಟದಾವೆ, ಅಥವಾ ಆಡ್ ಎಷ್ಟದಾವೆ, ಈವನ್ ಎಷ್ಟದಾವೆ ಕಂಡು ಹಿಡೀರಿ. ಆಮೇಲೆ ಸಮ್ ಆಫ್ ಆಡ್ ಮಾಡಿರಿ, ಸಮ್ ಆಫ್ ಈವನ್ ಮಾಡಿರಿ. ಈ ಥರ ಸಿಂಪಲ್ ಪ್ರೋಗ್ರಾಮ್ ಕೊಟ್ಟಾಗ ಅವ್ರಿಗೆ ಬರ್ತಿರಲಿಲ್ಲ. ಅಫ್ಕೋರ್ಸ್ ನಂದು ರಿಲೇಟಿವ್ಸ್ ಎಲ್ಲ ಈ ಕಡೆ ಜಾಸ್ತಿ ಉತ್ತರ ಕರ್ನಾಟಕ ಭಾಗದಾಗ ಅದಾರ. ಆವಾಗ ನನಗೆ ಅನ್ನಿಸ್ತು, ಯಾಕೆ ಬರ್ತಿಲ್ಲ ಇನ್ನೂ ಆದರೂ. ಆಮೇಲೆ ಗೊತ್ತಾಯಿತು, ಅವರು ಪ್ರೋಗ್ರಾಮ್ಸ್ ಇನ್ನೂ ಏನಂದ್ರೆ ಮೆಮೊರೈಸ್ ಮಾಡತ್ತಾರ, ಕಂಠಪಾಠ ಮಾಡತ್ತಾರ, ಅದು ಗೊತ್ತಾಯಿತು. ಆಮೇಲೆ ಯಾಕೆ ಹಿಂಗೆ ಮಾಡ್ತೀರಿ ಅಂದ್ರೆ, ಇಲ್ಲ ನಮಗೆ ಸೀನಿಯರ್ಸ್ ಹೇಳ್ಯಾರ, ಇನ್ನೊಬ್ರು ಯಾರೋ ಹೇಳ್ಯಾರ, ಹಂಗೆ ಹೇಳ್ಯಾರ, ಮತ್ತು ಇದು ನಮ್ಗೆ ಕಲಿಬೇಕಂದ್ರೂ ಗೊತ್ತಾಗ್ತಿಲ್ಲ ಅಂತಂತಿದ್ರು. ಸೊ ಅದಕ್ಕೆ ನನಗೆ ನೋಡೋಣ, ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ನೋಡೋಣ, ಈ ಥರ ಕಾನ್ಸೆಪ್ಟ್ಸ್ ಎಲ್ಲ ಹೇಳಿ ನೋಡೋಣ. ಇಫ್ ದೆರ್ ಇಸ್ ಇನಫ್ ಇಂಟ್ರೆಸ್ಟ್ ದೆನ್ ವಿ ಕ್ಯಾನ್ ಸ್ಪೆಂಡ್ ಸಮ್ ಟೈಮ್ ಈ ಸ್ಕಿಲ್ ಕಲಿಸ್ಬೇಕಂತ ಇದೊಂದು ಅನ್ನಿಸ್ತು. ಎರಡನೇದು ಏನಾಯ್ತು ಅಂದ್ರೆ, ಮೈಕ್ರೋಸಾಫ್ಟ್ನಾಗ ವರ್ಕ್ ಮಾಡಿದ್ನಿ ಭಾಳ ವೆರಿ ಸುದೀರ್ಘ ಅವಧಿ, ಅಂದ್ರೆ ಆಲ್ಮೋಸ್ಟ್ 16 ಇಯರ್ಸ್ ವರ್ಕ್ ಮಾಡಿದ್ನಿ. ಅದನ್ನು ಮಾಡಿದಾಗ ಏನಾಯ್ತಂದ್ರೆ, ಅಲ್ಲಿ ನನಗೆ ಕರ್ನಾಟಕದಿಂದ ಇಂಜಿನಿಯರ್ಸ್ ಸ್ವಲ್ಪ ಕಡಿಮೆ ಕಾಣ್ತಿದ್ರು ಅಲ್ಲಿ, ಮುಖ್ಯವಾಗಿ ಉತ್ತರ ಕರ್ನಾಟಕದಿಂದ. ಆಮೇಲೆ ನಾ ಈಗ ನನ್ನ ಫ್ರೆಂಡ್ಸ್ ಆಗಲಿ ಅಥವಾ ನನ್ನ ಜೂನಿಯರ್ಸ್ ಅವ್ರಿಗೆಲ್ಲ ಕೇಳ್ತಿದ್ನಿ, ನಿಮ್ಗೆ ಯಾರು ಗೊತ್ತದವರು ಮೈಕ್ರೋಸಾಫ್ಟ್ ಗೂಗಲ್ನಾಗ ವರ್ಕ್ ಮಾಡೋರು ಅಂತ. ಅದಕ್ಕೆ ಅವ್ರು ಎಷ್ಟೋ ಜನ ಇಲ್ಲ ನಮಗೆ ನೀವು ಒಬ್ಬರೇ ಗೊತ್ತಿದ್ದೀರಿ, ಮತ್ತಾರು ಗೊತ್ತಿಲ್ಲ ಅಂತ ಹೇಳ್ತಿದ್ರು. ಸೊ ಅವಾಗ ಅನ್ನಿಸ್ತು, ಯಾಕೆ ಹಿಂಗಾಗ್ತೈತಿ, ವೈ ಇಸ್ ದ್ಯಾಟ್ ನಾಟ್ ಮೆನಿ ಪೀಪಲ್ ಆರ್ ನಾಟ್ ಗೆಟ್ಟಿಂಗ್ ಇನ್ ಟು ಈ ಥರ ಪ್ರಾಡಕ್ಟ್ ಕಂಪನೀಸ್. ಇದು ಒಂದು ಸೆಕೆಂಡ್ ಎಕ್ಸ್ಪೀರಿಯನ್ಸ್, ಲೈಫ್ ಎಕ್ಸ್ಪೀರಿಯನ್ಸ್. ಥರ್ಡ್ ಏನಂದ್ರೆ, ನಾನು ಸಹಿತ ಇಂಜಿನಿಯರಿಂಗ್ ಮುಗಿಸಿದ ಮೇಲೆ 6 ತಿಂಗಳು ಕಷ್ಟಪಟ್ಟಿನಿ ಕೆಲಸ ಸಿಗಾಕ. ನಂದು CGPA ಅಥವಾ ಪರ್ಸೆಂಟೇಜ್ ಚಲೋ ಇರೋದ್ರಿಂದ 7-8 ಇಂಟರ್ವ್ಯೂಸ್ ಬಂತು 6 ತಿಂಗಳದೊಳಗೆ. ಆದ್ರೆ ಇಂಟರ್ವ್ಯೂ ಯಾವುದು ಕ್ಲಿಯರ್ ಆಗಿಲ್ಲ. ಕೋಡಿಂಗ್ ರೌಂಡ್ನಾಗನ ಹೊಡ್ಸ್ಕೊತಿದ್ನಿ ನಾ, ಇನ್ನೂ ಮುಂದೆ ಹೋಗೋದು ಬಿಟ್ಬಿಡ್ರಿ. ಆಮೇಲೆ ನನಗೆ ಇನ್ಫ್ಯಾಕ್ಟ್ ನಾ ಕಾಲೇಜ್ನಾಗ ಆ್ಯಕ್ಚುಲಿ ಕೋಡ್ ಜಾಸ್ತಿ ಮಾಡ್ತಿದ್ನಿ ಕಂಪೇರ್ ಟು ಅದರ್ ಪಿಯರ್ಸ್. ಕೋಡಿಂಗ್ ಮಾಡ್ತಿದ್ನಿ ಅಂದರೂ ಆಗ್ತಿರ್ಲಿಲ್ಲ. ದೆನ್ ಅವಾಗ ನಂಗೆ ರಿಯಲೈಸ್ ಆಯ್ತು ಏನಂದ್ರೆ, ನಾ ಕಾಲೇಜ್ನಾಗ ಕಲ್ತಿರೋ ಕೋಡಿಂಗಿಗೆ ಅಥವಾ ಒಂದು ಕಂಪ್ನಿ ಒಳಗೆ ಎಕ್ಸ್ಪೆಕ್ಟ್ ಮಾಡೋ ಕೋಡಿಂಗಿಗೆ ದೇರ್ ಇಸ್ ಸಮ್ ಡಿಫ್ರೆನ್ಸ್. ಆಮೇಲೆ ಒಂದೇನೋ ಕೋರ್ಸ್ ಇದು ಮಾಡಿದ್ನಿ, ಸೈನ್ ಅಪ್ ಮಾಡಿದ್ನಿ. ಆಮೇಲೆ ಡೆನಿಸ್ ರಿಚಿ ಅವ್ರದ್ದು ಒಂದು ಬುಕ್ ಐತಿ ಸಿ ಪ್ರೋಗ್ರಾಮಿಂಗ, ಅದನ್ನೊಂದು 2-3 ಸರಿ ಓದಿದ್ನಿ. ಅದಾದಮೇಲೆ ಒಂದು ಜಟಾಯು ಅಂತಂದು ಒಂದು ಕಂಪ್ನಿ ಒಳಗೆ ಕ್ಲಿಯರ್ ಆಯ್ತು ಇಂಟರ್ವ್ಯೂ. ಅಲ್ಲಿ ಸಿ ಪ್ರೋಗ್ರಾಮಿಂಗ್ ಒಳಗೆ ಕೋಡ್ ಬರೀತಿದ್ವಿ, ಬಟ್ ಕೋಡಿಂಗ್ ಕೆಲಸ ಜಾಸ್ತಿ ಇತ್ತು. ಹೀಗಾಗಿ ಅಲ್ಲೊಂದು ಒಳ್ಳೆಯ ಅನುಭವ ಸಿಕ್ತು. ಆ ಅನುಭವದ ಮೇರೆಗೆ ನನಗೆ ಮೈಕ್ರೋಸಾಫ್ಟ್ನಾಗ ಆ್ಯಸ್ ಅ ಕಾಂಟ್ರಾಕ್ಟರ್ ಪೊಸಿಷನ್ ಸಿಕ್ತು ಫಸ್ಟ್. ಬಟ್ ಆಮೇಲೆ ಅವ್ರು ನಂದು ವರ್ಕ್ ನೋಡಿ ಒಂದು 3 ತಿಂಗಳದೊಳಗೆ ನನಗೆ ಫುಲ್ ಟೈಮ್ ಪೊಸಿಷನ್ಗೆ ಮತ್ತೆ ಅಪ್ಲೈ ಮಾಡೋಕೆ ಹಚ್ಚಿದ್ರು. ಮತ್ತು ಅಗೇನೊಂದು 2-3-4 ರೌಂಡ್ ಇಂಟರ್ವ್ಯೂ ಕೊಟ್ಟು ಆಮೇಲೆ ಜಾಯ್ನ್ ಆದ್ನಿ. ಅದಾದಮೇಲೆ ಮೈಕ್ರೋಸಾಫ್ಟ್ ಈಸ್ ಸಚ್ ಅ ಗ್ರೇಟ್ ಕಂಪ್ನಿ ದ್ಯಾಟ್ ನನಗೆ ಅಲ್ಲಿಂದ ಹೊರಗೆ ಬರಬೇಕು ಅನಿಸ್ಲಿಲ್ಲ. ಆಮೇಲೆ ಆಲ್ಮೋಸ್ಟ್ 16 ವರ್ಷ ಆದಮೇಲೆ ಏನು ಅನ್ಸುತ್ತೆ ಅಂದರೆ, ನನಗೆ ಇಲ್ಲೂ ಇಂಡಿಯಾದಾಗ ವರ್ಕ್ ಮಾಡಿದ್ನಿ, ಅಮೇರಿಕಾದಾಗ ಮಾಡಿದ್ನಿ. ಮಾಡೋದಾದಮೇಲೆ ಲೈಫ್ನಾಗ ಏನಂತಾರೆ, ಅದೊಂದು ಸಂತೃಪ್ತಿ ಅಂತಾರಲ್ಲ, ಸಂತೃಪ್ತಿ ಬಂತು, ಅಥವಾ ಫೈನಾನ್ಷಿಯಲ್ ಒಂದು ಇಂಡಿಪೆಂಡೆನ್ಸ್ ಬಂತು. ಬಂದ ಮ್ಯಾಗ ನಾ ವಾಪಸ್ ಇಂಡಿಯಾಗೆ ಬಂದು ಏನಾದರೂ ಸೋಷಿಯಲ್ ವರ್ಕ್ ಮಾಡಬೇಕಂತ ಹಂಗೆ ಅಂದ್ಕೊಂಡು ಒಂದು ಇದು ಏನಂತಾರೆ, ಒಂದು ಬೇರೆ ಜರ್ನಿ ಶುರು ಮಾಡಿದ್ನಿ. ಪೊಲಿಟಿಕಲ್ ಜರ್ನಿ ಐತಿ, ಅದ್ರ ಬಗ್ಗೆ ಇಲ್ಲೇನು ಮಾತಾಡೋಲ್ಲ ನಾ. ಅದ್ರ ಜೊತೆಗೆ ನನಗೆ ಏನು ಅನಿಸ್ತಂದ್ರೆ, ನನ್ನ ಹತ್ರ ಇನ್ನೂ ಸಾಕಷ್ಟು ಸಮಯ ಐತಿ, ಆಮೇಲೆ ಸ್ಕಿಲ್ ಐತಿ. ಈ ಸ್ಕಿಲ್ ಸಮಾಜಕ್ಕೆ ಏನಾದ್ರು ಯೂಸ್ ಆಗಲಿ ಅಂತ ಹೇಳಿ ಈ ಅಲ್ಗೋರಿದಮ್ಸ್ 365 ಕಂಪ್ನಿ ಸ್ಟಾರ್ಟ್ ಮಾಡಿದ್ವಿ.
ನಮ್ಮದು ಮೇನ್ ಫೋಕಸ್ ಏನಂದ್ರೆ ಇಂಡಸ್ಟ್ರಿ ಒಳಗೆ ದೇ ನೀಡ್ ಸ್ಕಿಲ್ಡ್ ಇಂಜಿನಿಯರ್ಸ್ ಆ್ಯಂಡ್ ವಿ ಹ್ಯಾವ್ ಲಾಟ್ ಆಫ್ ಇಂಜಿನಿಯರ್ಸ್ ಐದರ್ ಹೂ ಆರ್ ಸ್ಟಡಿಂಗ್ ಇಂಜಿನಿಯರಿಂಗ್ ಆರ್ ಹೂ ಹ್ಯಾವ್ ಫಿನಿಶ್ ಸ್ಟಡಿಂಗ್ ಇಂಜಿನಿಯರಿಂಗ್. ಸೊ ಅವರಿಗೆ ಆ ರಿಕ್ವೈರ್ಡ್ ಸ್ಕಿಲ್ಸ್ ಕೊಟ್ಟು ಇದೇನು ವರ್ಕ್ ಫೋರ್ಸ್ ಗ್ಯಾಪ್ ಐತಲ್ಲ ಗ್ಯಾಪ್ ಫಿಲ್ ಮಾಡೋದು. ದಿಸ್ ಈಸ್ ಒನ್ ಆಬ್ಜೆಕ್ಟಿವ್. ಸೆಕೆಂಡ್ ಆಬ್ಜೆಕ್ಟಿವ್, ಇಂಡಿಯಾ ಒಳಗೆ ಈಗ ನಮ್ಮ ಹತ್ರ ಲಕ್ಷಾಂತರ ಸಾಫ್ಟ್ವೇರ್ ಇಂಜಿನಿಯರ್ಸ್ ಅದಾರ, ಆದರೂ ನಮ್ಮ ಹತ್ರ ಗೂಗಲ್ ಆಗಲಿ, ಮೈಕ್ರೋಸಾಫ್ಟ್ ಆಗಲಿ, ಫೇಸ್ಬುಕ್ ಆಗಲಿ ಈ ಥರ ದೊಡ್ಡ ದೊಡ್ಡ ಪ್ರಾಡಕ್ಟ್ ಕಂಪ್ನೀಸ್ ಇನ್ನೂ ರೆಡಿ ಆಗಿಲ್ಲ. ಝೋಹೋ ಅಂತ ಒಂದು ಕಂಪ್ನಿ ಐತ್ರಿ, ಆಮೇಲೆ ಝೀರೋದ ಐತಿ, ಅವರೆಲ್ಲ ಮಾಡ್ತಿದ್ದಾರೆ. ಅವ್ರದ್ದೆಲ್ಲ ಏನಂತಾರೆ, ದೇ ಆರ್ ಹೆಡ್ಡಿಂಗ್ ಇನ್ ದ ರೈಟ್ ಡೈರೆಕ್ಷನ್. ಆ ಕಂಪ್ನೀಸ್ ಎಲ್ಲ ಒಳ್ಳೆ ಪ್ರೋಗ್ರೆಸ್ ಮಾಡಾಕ್ತಾರೆ. ಬಟ್ ಇಂಡಿಯಾಕ್ಕೆ ಈ ಥರ ದೊಡ್ಡ ದೊಡ್ಡ ಪ್ರಾಡಕ್ಟ್ ಕಂಪ್ನೀಸ್ ರೆಡಿ ಆಗಬೇಕಂದ್ರೆ ನಮಗೆ ಇನ್ನೂ ಲಕ್ಷಾಂತರ ಇಂಜಿನಿಯರ್ಸ್ ಬೇಕಾಗ್ತಾರೆ. ಆಮೇಲೆ ಆ ಲಕ್ಷಾಂತರ ಇಂಜಿನಿಯರ್ಸಿಗೆ ಒಂದು ಪ್ರಾಡಕ್ಟ್ ಕಂಪ್ನಿ ಒಳಗೆ ಯಾವ ಸ್ಕಿಲ್ ಇರ್ತೈತಲ್ಲ ಇಂಜಿನಿಯರ್ಸಿಗೆ, ಆ ಸ್ಕಿಲ್ ಬೇಕಾಗತ್ತೆ. ಸೊ ನಮ್ಮದೊಂದು ಅಳಿಲು ಸೇವೆ ಅಥವಾ ಒಂದು ಚಿಕ್ಕ ಪ್ರಯತ್ನ ಏನಂದ್ರೆ ನಮ್ಮ ಕೈಯಿಂದ ಎಷ್ಟು ಸಾಧ್ಯ ಐತಲ್ಲ ಅಷ್ಟು ಇಂಜಿನಿಯರ್ಸನ್ನು ಆ ವಿಷನ್ಗೆ ರೆಡಿ ಮಾಡೋದು. ದಟ್ ಈಸ್ ಅವರ್ ಗೋಲ್. ದೆನ್ ದ ಥರ್ಡ್ ಥಿಂಗ್ ಏನಂದ್ರೆ, ಫಾರ್ ಇಂಡಿಯಾ ಟು ಬಿಕಮ್ ಎ ಡೆವಲಪ್ಡ್ ನೇಷನ್ ಬೈ 2047 ನಮ್ಮ ಪ್ರೈಮ್ ಮಿನಿಸ್ಟರ್ ಅವ್ರು ಹೇಳ್ದಂಗೆ ನಮಗೆ ಈ ಥರ ಟೆಕ್ನಾಲಜಿಕಲ್ ಕಂಪ್ನಿಗಳ ಅವಶ್ಯಕತೆ ಐತೆ ರೀ, ಭಾಳಷ್ಟು ಅವಶ್ಯಕತೆ ಐತಿ. ಸೊ ನಮ್ಗೆ ಈ ಥರ ಟೆಕ್ನಾಲಜಿಕಲ್ ಕಂಪ್ನೀಸ್ ಬಂದಾಗನೇ ಏನಾಗುತ್ತೆ, ನಾವು ಆ ಥರ ಒಂದು ಉದ್ಯೋಗ ಸೃಷ್ಟಿ ಅಷ್ಟೇ ಅಲ್ಲ, ಆ ಟೆಕ್ನಾಲಜಿಕಲ್ದು ಪ್ರಾಡಕ್ಟ್ ಕಂಪ್ನೀಸ್ ಇರ್ತಾವಲ್ಲ ಅದ್ರದ್ದು ರೆವೆನ್ಯೂ ಎಕ್ಸ್ಟ್ರೀಮ್ಲಿ ಹೈ ಇರುತ್ತೆ, ಮಾರ್ಜಿನ್ ಎಕ್ಸ್ಟ್ರೀಮ್ಲಿ ಹೈ ಇರುತ್ತೆ. ಉದಾಹರಣೆಗೆ ಗೂಗಲ್ ಸರ್ಚ್ ಒಂದೇ ಪ್ರಾಡಕ್ಟ್, ಅದು ಒಂದೇ ಪ್ರಾಡಕ್ಟ್ದು ಆ್ಯನ್ಯುವಲ್ ರೆವೆನ್ಯೂ ಇಸ್ ಮೋರ್ ದೆನ್ $280 billion. ನಮ್ದು ಎಲ್ಲ ಸಾಫ್ಟ್ವೇರ್ ಕಂಪ್ನಿದು IT ಔಟ್ಸೋರ್ಸಿಂಗ್ ಎಲ್ಲ ನೀವು ಸೇರಿಸಿದ್ರೆ ಅಂದ್ರೆ ಅರೌಂಡ್ $350-360 billion ಪರ್ ಇಯರ್. ಸೊ ದ್ಯಾಟ್ ಈಸ್ ದ ಸ್ಕೇಲ್ ಆಫ್ ದೀಸ್ ಕಂಪನೀಸ್ ಆ್ಯಂಡ್ ದೇರ್ ರೆವೆನ್ಯೂ. ಸೊ ಇವೆಂಚುಲಿ ನಮಗೆ ಆ ಥರ ಬೇಕಾಗ್ತಾರೆ ಇಂಜಿನಿಯರ್ಸ್, ಆ ಥರ ಲಾರ್ಜ್ ಕ್ವಾಂಟಿಟಿ ಆಫ್ ಇಂಜಿನಿಯರ್ಸ್ ಬೇಕಾಗ್ತಾರೆ. ಸೊ ಅದಕ್ಕೆ ನಮ್ಮ ಕಂಪ್ನಿ ವತಿಯಿಂದ ಇದೊಂದು ಏನಂತಾರೆ ಚಿಕ್ಕ ಪ್ರಯತ್ನ. ನೀವೆಲ್ಲ ಇಂಟ್ರೆಸ್ಟ್ ತೋರಿಸಿರಿ, ಎಲ್ಲ ರಿಜಿಸ್ಟರ್ ಆಗಿರಿ, ಲೈವ್ ನೋಡಾಕ್ತೀರಿ, ಜಾಯ್ನ್ ಆಗಿರಿ. ನಾವು ವಿ ಆರ್ ವೆರಿ ಆಪ್ಟಿಮಿಸ್ಟಿಕ್ ಆ್ಯಂಡ್ ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಟು ಸಿ ಆಲ್ ಆಫ್ ಯು ಆನ್ಲೈನ್. ಸೊ ಲೆಟ್ಸ್ ಬಿಗಿನ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಓಕೆ ವಾಟ್ ವಿ ಆರ್ ಟ್ರೈಂಗ್ ಟು ಡೂ ಅಂತ. ಅದಕ್ಕಿಂತ ಮೊದಲು ಕೆಲವೊಂದು ಮಿತ್ಸ್ ಅನ್ಬೋದು, ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ದಿಸ್ ಹೋಲ್ ಇಂಡಸ್ಟ್ರಿ, ಹೋಲ್ ಕೋರ್ಸ್ ಇಂಡಸ್ಟ್ರಿ, ಎವ್ರಿಥಿಂಗ್, ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡ್ತೀನಿ. ಅದ್ರ ಬಗ್ಗೆ ನಿಮ್ಗೆ ವಿಸ್ತಾರವಾಗೂ ಹೇಳ್ತೀನಿ. ಸಾಫ್ಟ್ವೇರ್ ಇಂಡಸ್ಟ್ರಿ ಅನ್ನೋದು ಐತಿರಲ್ಲ, ಆ ಇಂಡಸ್ಟ್ರಿ ಒಳಗೆ ಭಾಳಷ್ಟು ರೋಲ್ಸ್ ಅದ. ನೀವು ಸಾಫ್ಟ್ವೇರ್ ಇಂಡಸ್ಟ್ರಿನ ಒಂದು ಈ ಥರ ಪಿರಾಮಿಡ್ ಥರ ಡ್ರಾ ಮಾಡಿರಿ. ಈ ಪಿರಾಮಿಡ್ ಒಳಗೆ ಹೆಚ್ಚಿನ ಸಂಖ್ಯೆ ಒಳಗೂ ಕೆಲಸ ಇರೋದು ಯಾವುದಂದ್ರೆ ಕೋಡಿಂಗ್. ಇದಾದಮೇಲೆ ನೆಕ್ಸ್ಟ್ ಬರೋದು ಟೆಸ್ಟಿಂಗ್. ಅದಾದಮೇಲೆ ನೆಕ್ಸ್ಟ್ ಬರೋದು ಪ್ರೋಗ್ರಾಮ್ ಮ್ಯಾನೇಜ್ಮೆಂಟ್ ಅವ್ರ ಪ್ರಾಡಕ್ಟ್ ಮ್ಯಾನೇಜ್ಮೆಂಟ್ ಅಂತಾರೆ. ಇದಾದಮೇಲೆ ನೆಕ್ಸ್ಟ್ ಬರೋದು ಆಪ್ರೇಷನ್ಸ್, ಡೆವಾಪ್ಸ್ ಅಂತಾರೆ, ಆಪ್ಸ್ ಅಂತಾರೆ, ಸಿಸ್ಟಮ್ ಅಡ್ಮಿನ್ ಅಂತಾರೆ, ಆಪ್ರೇಷನ್ ಸೈಡ್. ಆಮೇಲೆ ಬರೋದು ಸಪೋರ್ಟು, ಆಮೇಲೆ ಟೆಕ್ ಸಪೋರ್ಟ್ ಇರ್ಬೋದು, ಆಮೇಲೆ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಇರ್ಬೋದು. ಇನ್ಫ್ಯಾಕ್ಟ್ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಇಸ್ ದ ಅನದರ್ ಪಿರಾಮಿಡ್ ವಿಚ್ ಸಮ್ವೇರ್ comes, I would say probably it is somewhere here also, because some company ಒಳಗೆ sales and marketing are very high. Enterprise company ಒಳಗೆ sales and marketing teams are even as big as PM and testing also, ಆ ಥರ ಇರುತ್ತೆ. So some company sales and marketing is here, and for some companies sales will be here. Okay. So ಹೆಚ್ಚಿನ ಸಂಖ್ಯೆ ಒಳಗೆ ಟೆಕ್ನಿಕಲ್ ವರ್ಕ್ ಇರೋದು ಇಲ್ಲಿ, ಮೇನ್ಲಿ ಕೋಡಿಂಗ್ ಆ್ಯಂಡ್ ಟೆಸ್ಟಿಂಗ್. ಸೊ ಇದು ನೀವು ನೆನ್ಪಿಟ್ಕೋರಿ, ಏನಂದ್ರೆ ನೀವು IT ಒಳಗೆ ಬರೀ ಕೋಡಿಂಗ್ ಅಷ್ಟೇ ಕೆಲಸ ಇಲ್ಲ, ದೇರ್ ಆರ್ ಅದರ್ ರೋಲ್ಸ್ ಆಲ್ಸೋ. ನಿಮ್ಗೆ ಕೋಡಿಂಗ್ ಬರ್ತಿಲ್ಲ ಅಥವಾ ನಿಮ್ಗೆ ಕೋಡಿಂಗ್ ಲೈಕ್ ಆಗತ್ತಿಲ್ಲ ಅಂದರೆ ದೇರ್ ಆರ್ ಅದರ್ ಡಿಸಿಪ್ಲಿನ್ಸ್ ಆಲ್ಸೋ ದ್ಯಾಟ್ ಯು ಕ್ಯಾನ್ ಲರ್ನ್ ಆ್ಯಂಡ್ ನೀವು ಅದಕ್ಕೆ ಹೋಗ್ಬೋದು. ಇದು ಒಂದನೇದು. ಎರಡನೇದು, ಆ್ಯಸ್ ಅ ಫ್ರೆಷರ್ಸ್ ಭಾಳ ಮಂದಿನ ಏನು ಕಲೀಲಿ, ಫ್ರಂಟ್ ಎಂಡ್ ಕಲೀಲಿ, ಬ್ಯಾಕ್ ಎಂಡ್ ಕಲೀಲಿ, ಕಲೀಲಿ, C++ ಕಲೀಲಿ, ಪೈಥಾನ್ ಕಲೀಲಿ, ದಿರ್ ಇಸ್ ಭಾಳ ಕನ್ಫ್ಯೂಷನ್ ಐತ್ರಿ. ಆಮೇಲೆ ಏನಾಗೈತಿ, ಅನ್ಫಾರ್ಚುನೇಟ್ಲಿ ಕೋರ್ಸ್ ಸೆಲ್ಲಿಂಗ್ ಇಂಡಸ್ಟ್ರಿ ಈಸ್ ಆಲ್ಸೋ ಬೂಮಿಂಗ್ ಇನ್ ಇಂಡಿಯಾ. ಸೊ ಅವರು ಫುಲ್ ಆ್ಯಡ್ಸ್ ಎಲ್ಲ ರನ್ ಮಾಡಿ 1 ತಿಂಗಳದಾಗ ವೆಬ್ ಡೆವಲಪ್ಮೆಂಟ್ ಕಲೀರಿ, ನಿಮ್ಗೆ IT ದಾಗ ಜಾಬ್ ಹತ್ತುತ್ತೆ, 3 ತಿಂಗಳದಾಗ ವೆಬ್ ಡೆವಲಪ್ಮೆಂಟ್ ಕಲೀರಿ, ಜಾಬ್ ಹತ್ತುತ್ತೆ, ಈ ಥರ ಎಲ್ಲ ಆ್ಯಡ್ಸು ನೋಡಿರಿ.
ಇನ್ಫ್ಯಾಕ್ಟ್ ಕೆಲವೊಬ್ರು ನಿಮ್ಮ ಫ್ರೆಂಡ್ಸ್ ಈಗ ಏನಾರ ಕ್ಲೌಡ್ ಇಂಜಿನಿಯರ್ ಅಥವಾ ಯಾವುದೋ ಒಂದು ಕೋರ್ಸ್ ಮಾಡಿ ಒಂದು 3 ತಿಂಗಳದಾಗ ಮಾಡಿ ಅವ್ರ ಜಾಬು ಸಿಕ್ಕಿರ್ಬೋದು. ಅದನ್ನ ನೋಡಿ ನೀವು ಇನ್ನೂ ಜಾಸ್ತಿ ಕನ್ವಿನ್ಸ್ ಆಗಿರ್ಬೋದು. ಬಟ್ ನೀವು ಏನು ಅರ್ಥ ಮಾಡ್ಕೋರಿ ಅಂದ್ರೆ, ನೀವು ಯಾವಾಗ ನಿಮ್ಮ ಕ್ಯಾರಿಯರ್ನ ಒಂದು ಸೀಮಿತ ಟೂಲ್ ಅಥವಾ ಫ್ರೇಮ್ವರ್ಕ್ ಮಾಡ್ತಿರಲ್ಲ, ಆವಾಗ ನೀವು ಒಂದು ದೊಡ್ಡ ರಿಸ್ಕ್ ತೊಗೊಳತ್ತೀರಿ. ಏನಂದ್ರೆ ಐ ಟಿ ಇಂಡಸ್ಟ್ರಿ ಒಳಗೆ ಏನಾಗತ್ತೆ ರೀ, ಲೆಟ್ಸ್ ಸೇ ದಿಸ್ ಇಸ್ ಟೈಮ್ ಸ್ಕೇಲ್. ಓಕೆ, ಈಗೊಂದು ಯಾವುದೋ ಒಂದು ಕೋಡಿಂಗ್ ಲ್ಯಾಂಗ್ವೇಜ್ ಬಂತು, ಆಯಿತಾ, ಸಮ್ ಕೋಡಿಂಗ್ ಲ್ಯಾಂಗ್ವೇಜ್ ಬಂದಿದೆ. ಅದಾದಮೇಲೆ ಏನಾಗತ್ತೆ ರೀ, ಅದ್ರದ್ದು ಇದು ಬರ್ತಾವೆ, ಫ್ರೇಮ್ವರ್ಕ್ಸ್ ಎಲ್ಲ ಬರ್ತಾವೆ. ಆಮೇಲೆ ಅದನ್ನೆಲ್ಲ ಏನು ಮಾಡ್ತಾರೆ, ಲಾರ್ಜ್ ಸ್ಕೇಲ್ನಾಗ ಯೂಸ್ ಮಾಡೋಕ್ಕೆ ಶುರು ಮಾಡ್ತಾರೆ. ಶುರು ಆದಮೇಲೆ ಅದು ಸರ್ಟನ್ ಸ್ಕೇಲ್ ಅಥವಾ ಸರ್ಟನ್ ಟೈಮ್ ಲಿಮಿಟ್ ಆದಮೇಲೆ ಅದೇನಾರು ಲ್ಯಾಂಗ್ವೇಜ್ ಇವಾಲ್ವ್ ಆಗಾಕತ್ತಿತ್ತು, ಫ್ರೇಮ್ವರ್ಕ್ ಇಂಪ್ರೂವ್ ಆಗತ್ತಿತ್ತು ಅಂದ್ರೆ ಕಂಟಿನ್ಯೂ ಆಗುತ್ತೆ. ಬಟ್ ಅದು ಏನಾರ ಬಾಟಲ್ ನೆಕ್ಸ್ ಹಿಟ್ ಮಾಡೋಕ್ಕಾಯ್ತು, ಪರ್ಫಾರ್ಮೆನ್ಸ್ ಬಾಟಲ್ ನೆಕ್ಸ್ ಹಿಟ್ ಮಾಡೋಕ್ಕಾಯ್ತು. ಯಾಕಂದ್ರೆ ಏನಾಗತ್ತೈತೆ ರೀ, ಇಯರ್ ಆನ್ ಇಯರ್ ಸಾಫ್ಟ್ವೇರ್ ಯೂಸ್ ಮಾಡೋ ಜನರ ಸಂಖ್ಯೆ ಜಾಸ್ತಿ ಆಗತ್ತೈತಿ. ಫಾರ್ ಎಕ್ಸಾಂಪಲ್, ಈಗ ಉದಾಹರಣೆಗೆ ನೋಡ್ರಿ, ವಾಟ್ಸ್ಆ್ಯಪ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಬಿಲಿಯನ್ಸ್ ಆಫ್ ಪೀಪಲ್ ಆರ್ ಯೂಸಿಂಗ್. ನೀವು ಒಂದು ಸಾಫ್ಟ್ವೇರ್ ಆ ಸ್ಕೇಲ್ನಾಗ ಡೆವಲಪ್ ಮಾಡ್ಬೇಕಂದ್ರೆ ಅವಾಗ ಏನಾಗುತ್ತೆ, ಅದರದ್ದು ಡಿಸೈನ್ ಆಗಲಿ, ಅದರದ್ದು ಸಿಸ್ಟಮ್ಸ್ ಆಗಲಿ, ದೇ ಕೀಪ್ ಇವಾಲ್ವಿಂಗ್. ಸೊ ಯಾವ ಫ್ರೇಮ್ವರ್ಕ್ ಬಂದಿರುತ್ತಲ್ಲ ಅದು ಸ್ಕೇಲ್ ಆಗಲಿಲ್ಲ ಅಂದ್ರೆ ಏನಾಗುತ್ತೆ, ಅದರದ್ದು ಡೌನ್ಫಾಲ್ ಶುರು ಆಗುತ್ತೆ. ಆಮೇಲೆ ಅವಾಗ ಒಂದು ನ್ಯೂ ಫ್ರೇಮ್ವರ್ಕ್ ಬರುತ್ತೆ, ಆ ನ್ಯೂ ಫ್ರೇಮ್ವರ್ಕ್ ಮೇಲೆ ಹೋಗುತ್ತೆ. ನಾವೆಲ್ಲ ಇಂಜಿನಿಯರಿಂಗ್ ಕಲಿಯುವಾಗ ನೋಡ್ರಿ, ಅವಾಗೇನಿತ್ತು, C++ ಇತ್ತು ಮೇನ್ಲಿ. ಆಮೇಲೆ ನಾವೆಲ್ಲ ಈ ಬೇರೆ ಇನ್ಫಾರ್ಮೇಷನ್ ಸೈನ್ಸ್ದವರು ಕೋಬಾಲ್ ಅದಿದ್ದು ಕಲಿತಿದ್ರು. ಈಗ ಆ ಲ್ಯಾಂಗ್ವೇಜ್ಗಳು, ಆ ಫ್ರೇಮ್ವರ್ಕ್ಗಳು ದೇ ಆರ್ ಬೀಯಿಂಗ್ ಯೂಸ್ಡ್ ವೆರಿ ಲೆಸ್. ಆಮೇಲೆ ಈಗ ಸದ್ಯ ನೀವು ಕೇಳಿದ್ರಿ ಅಂದರೆ ಎಲ್ಲರೂ ಏನಂತಾರೆ, ಪೈಥಾನ್ ಅಂತಾರೆ, ರಿಯಾಕ್ಟ್ ಅಂತಾರೆ. ಯಾರಿಗೂ ಗೊತ್ತಿಲ್ಲ ರೀ, ಇನ್ನು 20 ವರ್ಷ ಮೇಲೆ ಆದಮೇಲೆ ಪೈಥಾನ್ ಇದೇ ಥರ ಪಾಪ್ಯುಲರ್ ಇರುತ್ತಾ ಇಲ್ಲ, ಅಥವಾ ಇನ್ನು 10 ವರ್ಷ ಆದಮೇಲೆ ಪೈಥಾನ್ ಇದೇ ಥರ ಇರುತ್ತಾ ಇಲ್ವಾ, ಅಥವಾ ರಿಯಾಕ್ಟ್ ಹಿಂಗೆ ಇರುತ್ತಾ ಇಲ್ವಾ. ರಿಯಾಕ್ಟ್ ಬರೋಕ್ಕಿಂತ ಮೊದಲು ಆ್ಯಂಗುಲರ್ ಇತ್ತು, ಆಮೇಲೆ ಎಕ್ಸ್ಪ್ರೆಸ್ ಇತ್ತು, ಬೇರೆ ಬೇರೆ ಫ್ರೇಮ್ವರ್ಕ್ ಇದ್ದು. ಅದಕ್ಕಿಂತ ಮೊದಲು ASP.NET, ನಾವು ಮೈಕ್ರೋಸಾಫ್ಟ್ನಾಗ ASP.NET ಯೂಸ್ ಮಾಡ್ತಿದ್ವಿ. ಸೊ ಏನಾಗ್ತೈತೆ ಅಂದ್ರೆ ರೀ, ಟೆಕ್ನಾಲಜಿ ಫ್ರೇಮ್ವರ್ಕ್ ಚೇಂಜ್ ಹಾಕೊಂತ ಹೋಗ್ತಾವೆ. ನೀವೇನಾರ ನಾ ಬರೀ ಡೆವಲಪರ, ನಾ ಫ್ರೇಮ್ವರ್ಕ್ ಹಿಡಿತೀನಿ ಅಂದ್ರೆ ನಿಮ್ದು ಆಪ್ಷನ್ಸ್ ನೀವು ಏನು ಮಾಡತ್ತೀರಿ, ರೆಡ್ಯೂಸ್ ಮಾಡ್ಕೊಳತ್ತೀರಿ. ಸ್ಪೆಷಲಿ ವೆನ್ ಯು ಆರ್ ಅ ಫ್ರೆಷರ್, ಡೋಂಟ್ ಟ್ರೈ ಟು ನ್ಯಾರೋ ಡೌನ್ ದ ಸ್ಕೋಪ್. ನೀವು ಮೊದಲು ಏನಂದ್ರೆ ಒಬ್ಬ ಒಳ್ಳೆ ಪ್ರೋಗ್ರಾಮರ್ ಆಗ್ರಿ. ಮತ್ತು ಸಿಸ್ಟಮ್ ಬಗ್ಗೆ ಈಗ ನೋಡ್ರಿ, ChatGPT ಬಂದೈತಿ, LLMs ಬಂದಾವ. ಅದ್ರೊಳಗೆ ಏನಂದ್ರೆ ನೀವು ಒಂದು ಏನಾರ ಪ್ರಾಪರ್ ಪ್ರಾಂಪ್ಟ್ ಆಗಿ ಕೇಳಿದ್ರಿ ಅಂದ್ರೆ, ನಿಮ್ಮ ಕ್ವಶನ್ ಪ್ರಾಪರ್ ಆಗಿತ್ತಂದ್ರೆ, ಅಂದ್ರೆ ನಂದು ಈ ಥರ ಫಂಕ್ಷನ್ ಬೇಕು, ಇದಕ್ಕೆ ನಾ ಈ ಥರ ಇನ್ಪುಟ್ ತೊಗೊಳತ್ತೀನಿ, ಇದು ರಿಟರ್ನ್ ಮಾಡಬೇಕು, ಈ ಥರ ವಿತ್ ಆಲ್ ದೀಸ್ ಬೌಂಡ್ರಿ ಕಂಡೀಷನ್ಸ್ ಚೆಕ್ ಮಾಡಿ ಕೋಡ್ ಬರಿ ಅಂದ್ರೆ ಆಲ್ಮೋಸ್ಟ್ 80-90% ಕೋಡ್ ಕೊಡುತ್ತೆ ನಿಮಗೆ. ಅದನ್ನು ನೀವು ಒಂದು ಸ್ವಲ್ಪ ಟಚಪ್ ಮಾಡ್ಬೇಕಷ್ಟೆ, ಒಂದು ಸ್ವಲ್ಪ ಚೇಂಜಸ್ ಮಾಡಬೇಕು. ಸೊ ಹಾಗಿದ್ದಾಗ ನಿಮಗೆ ಏನು ಕ್ಲಾರಿಟಿ ಬೇಕು, ನಿಮಗೆ ಸಿಸ್ಟಮ್ ಲೆವೆಲ್ ಕ್ಲಾರಿಟಿ ಬೇಕು. ಇದು ಹೆಂಗೆ ರನ್ ಆಗ್ತೈತಿ, ಇದು ಹೈ ಸ್ಪೀಡ್ ಸ್ಕೇಲ್ನಾಗ ಹೆಂಗೆ ರನ್ ಆಗ್ತೈತಿ, ಮತ್ತು ಇದನ್ನು ಕಡಿಮೆ ರಿಸೋರ್ಸಸ್ ಯೂಸ್ ಮಾಡಿ ಹೆಂಗೆ ರನ್ ಮಾಡಬೇಕು, ಇದೆಲ್ಲ ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಬೇಕಾಗುತ್ತೆ. ಸೊ ಫಸ್ಟ್ ಥಿಂಗ್ ಏನಂದ್ರೆ, ಈ ಥರ ಫ್ರೇಮ್ವರ್ಕ್ ಕೋಡಿಂಗ್ ಲ್ಯಾಂಗ್ವೇಜ್ ಬೇಸ್ಡ್ ಕ್ಯಾರಿಯರ್ ಬಿಲ್ಡ್ ಮಾಡಬೇಡ್ರಿ. ಅಂದ್ರೆ ನೀವು ಒಂದೇ ಲ್ಯಾಂಗ್ವೇಜು, ಒಂದೇ ಫ್ರೇಮ್ವರ್ಕು, ಒಂದೇ ಟೂಲು, ಆಯಿತಾ, ಇದು ನೀವು ಒಂದೇ ತೊಗೊಂಡು ಹೋದ್ರಿ ಅಂದರೆ ಯು ಆರ್ ಟೇಕಿಂಗ್ ಅ ಬಿಗ್ ರಿಸ್ಕ್. ನೀವು ಒಂದು ಲ್ಯಾಂಗ್ವೇಜ್ ಕಲಿತು ಮಾಸ್ಟ್ರಿ ಆಗ್ರಿ, ಬಟ್ ಹೆಂಗೆ ನೀವು ಸ್ಕಿಲ್ ಕಲೀರಿ ಅಂದರೆ, ನಾಳೆ ನಿಮಗೆ ನಿಮ್ಮ ಮ್ಯಾನೇಜರ್ ಅಥವಾ ನಿಮ್ಮ ಟೀಮ್ನಾಗ, ನಿಮ್ಮ ಕಂಪ್ನಿಯಾಗ ಇಲ್ಲ ನಾವು ಬೇರೆ ಲ್ಯಾಂಗ್ವೇಜ್ ಹೊಂಟೀವಿ ಅಂದರೆ ನೀವು ಅಂಜಿರಬಾರ್ದು. ನಿಮ್ಮ ಹತ್ರ ಕಾನ್ಫಿಡೆನ್ಸ್ ಇರಬೇಕು. ಏನಂದ್ರೆ ನಾವು ಒಂದು ತಿಂಗಳದಾಗ ಆ ಲ್ಯಾಂಗ್ವೇಜ್ಗೆ ಅಪ್ಗ್ರೇಡ್ ಆಗ್ತೀನಿ ಅಂತಂದು. ನಿಮ್ಗೆ ಯಾವಾಗ ಒಂದು ಲ್ಯಾಂಗ್ವೇಜ್ನಾಗ ಕೋಡಿಂಗ್ ಕಾನ್ಸೆಪ್ಟ್ಸ್ ಅಬ್ಸಲ್ಯೂಟ್ಲಿ ಕ್ಲಿಯರ್ ಇರ್ತಾವಲ್ಲ, ದೆನ್ ಯು ಕ್ಯಾನ್ ಮೂವ್ ಟು ದ ಸೆಕೆಂಡ್ ಲ್ಯಾಂಗ್ವೇಜ್. ದಿಸ್ ಈಸ್ ದ ಫಸ್ಟ್ ಪಾರ್ಟ್. ನಾವು ಸೆಕೆಂಡ್ ಪಾರ್ಟ್, ಟೂಲ್ಸ್ ಆ್ಯಂಡ್ ಪ್ಲ್ಯಾಟ್ಫಾರ್ಮ್. ನೀವು ಯಾವಾಗ ಒಂದು ಪರ್ಟಿಕ್ಯುಲರ್ ಟೂಲ್ ಕಲಿತು ಜಾಬ್ ತೊಗೋತೀರಲ್ಲ, ಸೊ ನೀವು ಲೈಫ್ ಲಾಂಗ್ ಏನಂದ್ರೆ ಆ ಟೂಲ್ ಯೂಸ್ ಮಾಡು ಇಂಜಿನಿಯರ್ ಆಗ್ತೀರಿ. ಈಗ ಎಷ್ಟೋ ಮೊದಲು ಡೇಟಾ ವೇರ್ಹೌಸಿಂಗ್ದು ಆಮೇಲೆ ಸುಮಾರು ಟೂಲ್ಸ್ ಇದ್ದು ಮಾರ್ಕೆಟ್ನಾಗ. ಆ ಟೂಲ್ಸ್ ಬಗ್ಗೆ ಕಲಿತು ಎಷ್ಟೋ ಜನ 10-15 ವರ್ಷ ವರ್ಕು ಮಾಡಿದ್ರು. ಮುಂದೆ ಬರ್ಬರ್ತಾ ಏನಾಯಿತು, ಆ ಟೂಲ್ ಇದ್ದಿದ್ದು ಇಂಡಸ್ಟ್ರಿ ಒಳಗೆ, ಸೊ ಇಟ್ ವೆಂಟ್ ಅಪ್ ಆ್ಯಂಡ್ ದೆನ್ ಇಟ್ ಸ್ಟಾರ್ಟೆಡ್ ಡ್ರಾಪಿಂಗ್. ಓಕೆ, ಈ ಟೂಲ್ ಯೂಸೇಜ್ ಕಡಿಮೆ ಆದಾಗ ಏನಾಯಿತು, ಅಲ್ಲಿ ಆಲ್ರೆಡಿ ಇಂಜಿನಿಯರ್ಸ್ ಅದಾರ, ಸೊ ಅದ್ರದ್ದು ಯೂಸೇಜ್ ಕಡಿಮೆ ಹಾಕೊಂತ ಹೋಯ್ತು. ದೆನ್ ಫೈನಲಿ ಅವ್ರನ್ನ ಕೆಲಸದಿಂದ ಸ್ವಲ್ಪ ಮಂದಿಗೆ ತೆಗೆದ್ರು. ಇನ್ನೊಂದು ಏನು ಪ್ರಾಬ್ಲಮ್ ಆಗುತ್ತೆ ಇದ್ರದಂದ್ರೆ, ಆರ್ಗನೈಸೇಷನಲ್ ಪಿರಾಮಿಡ್ ಒಳಗೆ ಒಂದು ಸ್ವಲ್ಪ ವರ್ಷ ಆದಮೇಲೆ ಏನಾಗುತ್ತೆ, ನೀವು ಇಂಡಿವಿಜುವಲ್ ಕಾಂಟ್ರಿಬ್ಯೂಟರ್ ಪ್ರೋಗ್ರಾಮರ್ ಇರ್ತೀರಿ, ಅಲ್ಲಿಂದ ನೀವೇನಾಗ್ತೀರಿ, ಮ್ಯಾನೇಜರ್ ಆಗ್ತೀರಿ, ಲೀಡರ್ ಆಗ್ತೀರಿ, ಡೈರೆಕ್ಟರ್ ಆಗ್ತೀರಿ. ಆದರೆ ಎಲ್ಲರೂ ಡೈರೆಕ್ಟರ್ ಆಗೋಕ್ಕಾಗಲ್ಲ.
ಯಾವಾಗ ಕಂಟಿನ್ಯೂಸ್ ಅದು ಆರ್ಗನೈಸೇಷನ್ ಎಕ್ಸ್ಪಾಂಡ್ ಆಗಿ ಗ್ರೋ ಆಗ್ತೈತಲ್ಲ ಅವಾಗ ಸೀನಿಯರ್ಸ್ ಎಲ್ಲ ಏನಾಗ್ತಾರೆ ಲೀಡರ್ಶಿಪ್ ಪೊಸಿಷನ್ಗೆ ಹೋಗ್ತಾರೆ. ಬಟ್ ಅದು ವರ್ಕ್ ಬೇಸನೇ ಎಕ್ಸ್ಪಾಂಡ್ ಆಗಲಿಲ್ಲ ಅಂದ್ರೆ ಹ್ಯಾಂಡ್ಫುಲ್ ಆಫ್ ಪೀಪಲ್ ಅಷ್ಟೇ ಮೇಲೆ ಹೋಗ್ತಾರೆ. ಸೊ ಅವಾಗ ಅವ್ರಿಗೆ ಅದು ಡೈಲಿ ಆ ಟೂಲ್ ಗಿಲ್ ಯೂಸ್ ಮಾಡೋಕೆ ಹತ್ತಲ್ಲ. ಆದ್ರೆ ಉಳ್ಕಿದವರೆಲ್ಲ ಅದೇ ಟೂಲ್ ಯೂಸ್ ಮಾಡ್ಕೊತಿರ್ಬೇಕು, ಅದನ್ನ ಟ್ರೈನಿಂಗ್ ಕೊಡ್ಕೊತಿರ್ಬೇಕು. ಅವಾಗ ಏನಾಗುತ್ತೆ 5-10 ವರ್ಷನಾಗ ಅವ್ರಿಗೆ ಬೋರ್ ಆಗಕ್ಕೆ ಶುರು ಆಗುತ್ತೆ. ಆಮೇಲೆ ಈ ಟೂಲನ್ನು ಏನಾರು ಇವಾಲ್ವ್ ಆಗತ್ತಿರಲಿಲ್ಲ ಮಾರ್ಕೆಟ್ನಾಗ, ಅದ್ರದ್ದು ಡೆವಲಪ್ಮೆಂಟ್ ನಿಂತೋಗಿತ್ತಂದ್ರೆ ಗ್ಯಾರಂಟಿ ಬೋರ್ ಆಗುತ್ತೆ ನಿಮಗೆ. ನೀವು ನೋಡ್ತೀರಿ ಎಷ್ಟೋ ಜನ ಎಲ್ಲರೂ ಅದ್ರ ಸನ್ನೊಂದು ಮಾಡ್ಯಾರ ಅಂತ ಹೇಳತ್ತಿಲ್ಲ, ಕೆಲವೊಂದು ಉದಾಹರಣೆ ನೋಡ್ತೀರಿ ನೀವು. IT ಒಳಗೆ ವರ್ಕ್ ಮಾಡ್ತಾರೆ 5-10 ಇಯರ್ಸ್, ಅವ್ರಿಗೆ ಇಂಟ್ರೆಸ್ಟ್ ಹೋಗುತ್ತೆ, ಬೋರ್ ಆಗುತ್ತೆ, ಅವ್ರು ಬಿಟ್ಟು ಏನು ಮಾಡ್ತಾರೆ ಬೇರೆ ಯಾವ್ದಾರ ಒಂದು ಡೊಮೇನ್ ಅಥವಾ ಬೇರೆ ಯಾವ್ದಾರ ಒಂದು ವರ್ಕ್, ಅಗ್ರಿಕಲ್ಚರು ಅದು ಇದು ಸುಮಾರು ಉದಾಹರಣೆ ನೋಡ್ತೀರ ಆ ಥರ. ಯಾಕಂದ್ರೆ ಆ ಮಾಡುವಂಥ ವರ್ಕ್ ಅವ್ರ ಪ್ಯಾಷನ್ಗೆ ಅವ್ರ ಎನರ್ಜಿಗೆ ಮ್ಯಾಚ್ ಆಗ್ತಿರಲ್ಲ, ಅವ್ರು ಬೋರ್ ಆಗಕ್ಕೆ ಶುರು ಆಗುತ್ತೆ. ಸೊ ನೀವು ಯಾವಾಗ ಒಂದು ಟೂಲು ಪ್ಲಾಟ್ಫಾರ್ಮ್ ಮೇಲೆ ನಿಮ್ಮ ಕ್ಯಾರಿಯರ್ ಬೆಟ್ ಮಾಡ್ತೀರಲ್ಲ, ಯು ಆರ್ ಟೇಕಿಂಗ್ ದಿಸ್ ಪರ್ಟಿಕ್ಯುಲರ್ ರಿಸ್ಕ್. ನೀವು ಇದನ್ನು ಅರ್ಥ ಮಾಡ್ಕೊರಿ. ಇಲ್ಲ ನನಗೆ ಅದು ಲೈಕ್ ಆಗ್ತೈತಿ, ಐ ವಿಲ್ ಯೂಸ್ ದಟ್ ಟೂಲ್, ಐ ವಿಲ್ ಡೂ ಮೈ ವರ್ಕ್, ನನ್ನ ಪೇಚೆಗೆ ಬರ್ತೈತಿ ಆ್ಯಂಡ್ ಐ ಆಮ್ ಹ್ಯಾಪಿ ಡೂಯಿಂಗ್ ಅದರ್ ಥಿಂಗ್ಸ್ ಅಂತಿದ್ದರೆ ಅವಶ್ಯವಾಗಿ ಮಾಡಿರಿ. ಯಾಕಂದ್ರೆ ಕೆಲವೊಬ್ಬರಿಗೆ ಬೋರ್ ಆಗ್ಬೋದು, ಕೆಲವೊಬ್ರಿಗೆ ಅನಿಸ್ಬೋದು ಇಲ್ಲ ನೋ ದಿಸ್ ಇಸ್ ಐ ಆಮ್ ಫೈನ್ ವಿತ್ ಇಟ್ ಅನ್ಸಿದ್ರೆ ಯು ಕ್ಯಾನ್ ಡೂ ಇಟ್. ಬಟ್ ಐ ಆಮ್ ನಾಟ್ ಟೆಲ್ಲಿಂಗ್ ಯು ಹಿಂಗೆ ಮಾಡ್ರಿ ಅಂತ ನಾ ಏನು ಹೇಳತ್ತೀನಿ, ಈ ಥರ ಮಾಡಿದಾಗ ಈ ಥರ ಒಂದು ನೀವು ರಿಸ್ಕ್ ತೊಗೊಳ್ತಾ ಇದ್ದೀರಿ ಅಥವಾ ಈ ಥರ ಒಂದು ಸನ್ನಿವೇಶ ಬರುತ್ತೆ ನಿಮ್ಮ ಕ್ಯಾರಿಯರ್ನಾಗ ಅಂತ ಅಷ್ಟೇ ಹೇಳತ್ತೀನಿ. ಇದು ಟೂಲು ಮತ್ತು ಪ್ಲ್ಯಾಟ್ಫಾರ್ಮ್ ಆಯಿತು. ನೆಕ್ಸ್ಟ್ ಬಂತು ಈಗ ಫ್ರಂಟ್ ಎಂಡ್, ಬ್ಯಾಕ್ ಎಂಡ್, ಡೇಟಾ ಅನಲೈಟಿಕ್ಸ್, AI, ಮುಂದೆ ಟೆಸ್ಟಿಂಗ್. ಸೊ ಭಾಳ ಮಂದಿ ಏನಂತಾರೆ ನಾವು ಫ್ರಂಟ್ ಎಂಡ್ ಇಂಜಿನಿಯರ್ ಆಗಲಿ ಬ್ಯಾಕ್ ಎಂಡ್ ಆಗಲಿ ಅಂತಂತಾರೆ. ನೀವು ಫ್ರೆಷರ್ ಇದ್ರೆ ಅಂದ್ರೆ ನೀವು ಇನ್ನೂ ಈಗ ಕಲಿಯಾಗ್ತೀರಿ, ಇನ್ನೂ ನಿಮ್ಮದು ಫಸ್ಟ್ ಜಾಬ ಸಿಕ್ಕಿಲ್ಲ. ಆ ಟೈಮ್ನಾಗ ನೀವು ಯಾಕೆ ನಿಮ್ಮ ಆಪ್ಷನ್ಸನ್ನು ಲಿಮಿಟ್ ಮಾಡ್ಕೋತೀರಿ? ಈಗ ಉದಾಹರಣೆಗೆ ಈಗ ಇಷ್ಟು ಜಾಬ್ಸ್ ಅದಾವ ಅಂತ ತಿಳ್ಕೊರಿ. ಸೊ ಮೇ ಬಿ ಫ್ರಂಟ್ ಎಂಡಿಗೆ ಇಷ್ಟ ಜಾಬ್ಸ್ ಅದಾವ, ಬ್ಯಾಕ್ ಎಂಡಿಗೆ ಇಷ್ಟ ಅದಾವ ಅಂತ ಕೊಟ್ರಿ, ಟೆಸ್ಟಿಂಗ್ ಇಷ್ಟ ಅದಾವ, ಮುಂದೆ ಡೇಟಾ ಅನಲೈಟಿಕ್ಸಿಗೆ ಇಷ್ಟ ಅದಾವ, AI ಇಷ್ಟ ಅದಾವ. ಇಂಡಸ್ಟ್ರಿದಾಗಿನ ಜಾಬ್ಸ್ ಆರ್ ಡಿವೈಡೆಡ್ ಇನ್ ಟು ಡಿಫ್ರೆಂಟ್ ಸೆಗ್ಮೆಂಟ್ಸ್, ರೈಟ್? ಆ್ಯಂಡ್ ಜನರಲಿ ಸ್ಪೀಕಿಂಗ್ ಏನಂದ್ರೆ ಎಕ್ಸ್ಪೀರಿಯನ್ಸ್ಡ್ ಇದ್ದವ್ರಿಗೆನ ನಾವು ಕೇಳ್ತೀವಿ ನೀವು ಫ್ರಂಟ್ ಎಂಡ್ ಇಂಜಿನಿಯರ್ ಬರ್ರಿ ಅಂತ. ಯಾಕೆ ಹಂಗೆ ಕೇಳ್ತಾರಂದ್ರೆ ಇದು ಕೆಲವೊಂದು ಕಂಪ್ನಿ ಒಳಗೆ ಈ ಥರ ಆಗುತ್ತೆ. ಏನಂದ್ರೆ ಅವ್ರು ಸ್ಪೆಸಿಫಿಕ್ಕಾಗಿ ಹೇಳ್ತಾರೆ ನಿಮಗೆ ನಾವು ಫ್ರಂಟ್ ಎಂಡ್ ಇಂಜಿನಿಯರ್ ಇದ್ರೆ ಅಷ್ಟು ಅಪ್ಲೈ ಮಾಡಿರಿ, ನಮ್ಗೆ ಅದು 2 ವರ್ಷ ಫ್ರಂಟ್ ಎಂಡ್ ಒಳಗೆ ವರ್ಕ್ ಮಾಡಿದವ್ರು ಬೇಕಂತ ಹೇಳ್ತಾರೆ. ಇದು ಹೆಚ್ಚಿಗೆ ಇದು ಎಲ್ಲಿ ಆಗ್ತೈತೆ ಅಂದ್ರೆ ಸರ್ವಿಸ್ ಇಂಡಸ್ಟ್ರಿದಾಗ ಆಗ್ತೈತೆ. ಅದ್ರ ಬಗ್ಗೆ ನಾನು ಹೇಳ್ತೇನೆ ಡೀಟೇಲ್ ಆಗಿ. ನೀವೇನು ಮಾಡಾಕ್ತೀರಿ ಅಂದ್ರೆ ಈ ಥರ ಕೋರ್ಸ್ ಅಥವಾ ಈ ಥರ ಮಾಡೋದ್ರಿಂದ ನೀವೇನು ಮಾಡಾಕ್ತೀರಿ, ನಿಮ್ಮನ್ನು ನೀವು ಲಿಮಿಟ್ ಮಾಡ್ಕೊಳತ್ತೀರಿ. ನೀವು ಇದು ಎಲ್ಲ ಜಾಬ್ಸಿಗೆ ಅಪ್ಲೈ ಮಾಡುವಂಥ ಒಬ್ಬ ಇಂಜಿನಿಯರ್ ಆಗೋ ಬದಲು ನೀವೇನಾಗ್ತೀರಿ, ಇಲ್ಲ ನಾ ಬರೀ ಫ್ರಂಟ್ ಎಂಡ್ಗೆ ಅಷ್ಟು ಅಪ್ಲೈ ಮಾಡ್ತೀನಿ ಅಂತ ನಾತೀರಿ. ಆ ಥರ ಆಗಬಾರ್ದು. ಆದರೆ ನಿಮಗೆ ಗೊತ್ತಿರಬೇಕು, ನೀವು ಒಬ್ಬ ಕಂಪ್ಲೀಟ್ ಇಂಜಿನಿಯರ್ ಆಗಿ ನಿಮಗೆ ಫ್ರಂಟ್ ಎಂಡ್ ಹೆಂಗೆ ಡೆವಲಪ್ ಮಾಡ್ಬೇಕಂತ ಗೊತ್ತಿರಬೇಕು, ಬ್ಯಾಕ್ ಎಂಡ್ ಹೆಂಗೆ ಮಾಡ್ತಾರಂತ ಗೊತ್ತಿರಬೇಕು, ಡೇಟಾ ಅನಲೈಸಿಸ್ ಬಗ್ಗೆ ಗೊತ್ತಿರಬೇಕು, ಟೆಸ್ಟಿಂಗ್ ಬಗ್ಗೆ ಗೊತ್ತಿರಬೇಕು. ನೀವು ಅದನ್ನೆಲ್ಲ ತಿಳ್ಕೊಂಡಿರಬೇಕು. ಆದರೆ ಜಾಬ್ ಅಪ್ಲೈ ಮಾಡುವಾಗ ನಾ ಬರೀ ಇದು ಕಷ್ಟ ಮಾಡ್ತೀನಿ ಅಂತಂದ್ರೆ ನೀವು ಅದನ್ನೇನು ಮಾಡತ್ತೀರಿ, ನಿಮ್ಮ ಕ್ಯಾರಿಯರ್ ಲಿಮಿಟ್ ಮಾಡ್ಕೊಳತ್ತೀರಿ, ನಿಮ್ಗೆ ಅಪಾರ್ಚುನಿಟೀಸ್ ನೀವೇ ಶ್ರಿಂಕ್ ಮಾಡ್ಕೊಳತ್ತೀರಿ. ನಿಮ್ಮ ಹತ್ರ ಎಲ್ಲ ಸ್ಕಿಲ್ ಇರಬೇಕು. ಅವರು ಓಪನಿಂಗ್ ಇದು ಫ್ರಂಟ್ ಎಂಡ್ ಕರೆದ್ರೆ ಹಾಂ ನಾ ಫ್ರಂಟ್ ಎಂಡ್ ವರ್ಕ್ ಮಾಡ್ತೀನಿ ಅನ್ಬೇಕು, ಬ್ಯಾಕ್ ಎಂಡ್ ಕರೆದ್ರೆ ಬ್ಯಾಕ್ ಎಂಡು ಮಾಡ್ತೀನಿ ಅನ್ಬೇಕು, ಅಥವಾ ನೀವು ಡೇಟಾ ಅನಲೈಟಿಕ್ಸ್ ಮಾಡೋದೈತೆ ಅಂದ್ರೆ ಅದನ್ನು ಮಾಡ್ತೀನಿ ಅನ್ಬೇಕು. ಈ ಕಾನ್ಫಿಡೆನ್ಸ್ ನಿಮ್ಗೆ ಯಾವಾಗ ಬರುತ್ತೆ? ಈ ಕಾನ್ಫಿಡೆನ್ಸ್ ನಿಮ್ಗೆ ಯಾವಾಗ ಬರುತ್ತೆ ಅಂದರೆ ನಿಮಗೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯಾವಾಗ ಅಗದಿ ಕ್ಲಿಯರಾಗಿ ಬರುತ್ತೆ, ಅಗದಿ ಪ್ರೊಫೆಷ್ನಲ್ ಲೆವೆಲ್ನಾಗ ಬರುತ್ತಲ್ಲ, ನಿಮಗೆ ಆ ಕಾನ್ಫಿಡೆನ್ಸ್ ಬರುತ್ತೆ. ನೀವು ಇಂಟರ್ವ್ಯೂ ಒಳಗೆ ಹೇಳ್ಬೋದು, ನಾ ಎಕ್ಸ್ಟೆನ್ಸಿವ್ ಫ್ರಂಟ್ ಎಂಡ್ ಡೆವಲಪ್ಮೆಂಟ್ ಮಾಡಿಲ್ಲ, ಬಟ್ ಐ ಆಮ್ ವೆರಿ ಗುಡ್ ವಿತ್ ಪ್ರೋಗ್ರಾಮಿಂಗ್, ನೀವು ಟೆಸ್ಟ್ ಮಾಡಿರಿ ಆ್ಯಂಡ್ ನೀವು ಯಾವ್ದು ಫ್ರೇಮ್ವರ್ಕ್ ಹೇಳ್ತೀರಿ, ಯಾವ ಟೆಕ್ನಾಲಜಿ ಹೇಳ್ತೀರಿ, ನಾ 1-2 ತಿಂಗ್ನಾಗ ರ್ಯಾಂಪ್ ಅಪ್ ಆಗ್ತೀನಿ ಅಂತ ಹೇಳ್ಬೋದು. ನೀವು ಆ ಧೈರ್ಯ ಮತ್ತು ಆ ಕಾನ್ಫಿಡೆನ್ಸ್ ನಿಮ್ಗೆ ಯಾವಾಗ ಬರುತ್ತೆ ಅಂದರೆ ನೀವು ಯಾವಾಗ ಒಂದು ಲ್ಯಾಂಗ್ವೇಜ್ನಾಗ ಆ ಥರ ಸ್ಕಿಲ್ ಕಲಿತೀರಲ್ಲ ಅವಾಗ ನಿಮ್ಗೆ ಆ ಧೈರ್ಯ ಮತ್ತು ಕಾನ್ಫಿಡೆನ್ಸ್ ಬರುತ್ತೆ. ಸೊ ಇದೊಂದು ನೆನಪಿಟ್ಕೋರಿ. ಆಮೇಲೆ ಈಗ ಕೆಲವೊಬ್ರು ಅಂತಾರೆ ನನಗೆ ಫ್ರಂಟ್ ಎಂಡ್ ಚಲೋ ಐತೇನು ಹೇಳ್ರಿ, ಬ್ಯಾಕ್ ಎಂಡ್ ಚಲೋ ಐತೇನೆ ಅಂತ ಹೇಳ್ರಿ, ಅಥವಾ AI ಚಲೋ ಐತೇನೆ, ಡೇಟಾ ಅನಲೈಟಿಕ್ಸ್ ಚಲೋ ಐತೇನೆ, ಇದಕ್ಕೆ ಜಾಬ್ ಸಿಗ್ತೈತೇನೆ ಅಂತ ಕೇಳ್ತಾರೆ. ಇಂಡಸ್ಟ್ರಿ ಒಳಗೆ ನೋಡ್ರಿ ಎಲ್ಲದ್ರೊಳಗೂ ಜಾಬ್ ಇರುತ್ತೆ. ಓಕೆ, ಸೊ ಜನರಲಿ ನಾ ಬೇರೆ ಕಂಪ್ನಿದು ಗೊತ್ತಿಲ್ಲ, ನಾ ಮೈಕ್ರೋಸಾಫ್ಟ್ದಾಗ ವರ್ಕ್ ಮಾಡೀನಿ ಜಾಸ್ತಿ. ಅಲ್ಲಿ ಹೆಂಗಿರ್ತೈತೆ ಅಂದ್ರೆ ಟೋಟಲ್ ಇದೊಂದು ಟೀಮ್ ಅನ್ಕೋರಿ. ಸೊ ಇಷ್ಟು ಜನ ಫ್ರಂಟ್ ಎಂಡ್ ಇದ್ರೆ ಬ್ಯಾಕ್ ಎಂಡ್ದಾಗ ಒಂದು ಸ್ವಲ್ಪ ಜಾಸ್ತಿ ಇರ್ತಾರೆ. ಯಾಕಂದ್ರೆ ಬ್ಯಾಕ್ ಎಂಡ್ನಾಗ ಈಗೆಲ್ಲ ಏನಾಗ್ತೈತೆ ಅಂದ್ರೆ ಆರ್ಕಿಟೆಕ್ಚರ್, ಮುಂದೆ ಇಲ್ಲಿ ಡೇಟಾ ಅನಲೈಟಿಕ್ಸ್, AI
ಅಥವಾ ಇದು ಇನ್ಫ್ರಾಸ್ಟ್ರಕ್ಚರ್ ಇವರೆಲ್ಲ ಇರ್ತಾರೆ. ಓಕೆ, ಸೊ ಜಾಸ್ತಿ ವರ್ಕ್ ಲಾರ್ಜ್ ಸ್ಕೇಲ್ ಸಿಸ್ಟಮ್ನಾಗ ಬ್ಯಾಕ್ ಎಂಡ್ ಇರುತ್ತೆ. ಅಂದ್ರೆ ಆ ಪ್ರಾಡಕ್ಟ್ ದೊಡ್ಡದಿತ್ತಂದ್ರೆ, ಬಟ್ ಪ್ರಾಡಕ್ಟನ್ನು ಸಣ್ಣದಿತ್ತಂದ್ರೆ ಅವಾಗ ಆಲ್ಮೋಸ್ಟ್ ಈಕ್ವಲ್ ಇರ್ತಾರೆ. ಸೊ ಬ್ಯಾಕ್ ಎಂಡ್ ಜಾಸ್ತಿ ಇದಾರೋ ಫ್ರಂಟ್ ಎಂಡ್ ಜಾಸ್ತಿ ಇದಾರೋ ಇಂಡಸ್ಟ್ರಿದಾಗ ರೈಟ್ನೋ ಅಂತ ಹೇಳೋದು ಸ್ವಲ್ಪ ಕಠಿಣ ಅದ. ಆಮೇಲೆ ಅದು ಟ್ರೆಂಡು ಚೇಂಜ್ ಆಗ್ತಿರ್ತೈತಿ. ಯಾಕಂದ್ರೆ ಮೊದಲು ಹೆಂಗಿತ್ತಂದ್ರೆ ಭಾಳ ಲಾಜಿಕ್ ಕ್ಲೈಂಟ್ ಸೈಡ್ ಬರೀತಿದ್ರು. ಈಗ ಕ್ಲೈಂಟ್ ಸೈಡ್ ಲಾಜಿಕ್ ತೊಗೊಂಡು ಏನು ಮಾಡಾಕ್ತಾರ, ಸರ್ವರ್ ಸೈಡ್ ಹಾಕಾಕ್ತಾರೆ. ಸರ್ವರ್ ಸೈಡ್ ಹಾಕೋದ್ರಿಂದ ಏನಾಗ್ತೈತಿ, ಬ್ಯಾಕ್ ಎಂಡ್ ಗ್ರೋ ಆಗತೈತಿ. ಅದಾದಮೇಲೆ ಸರ್ವರ್ ಸೈಡ್ ಹಾಕಿದ್ರು. ಈಗ ಡೇಟಾ ಮತ್ತು ಅದರದ್ದು ಇನ್ಫಾರ್ಮೇಷನ್ ಯೂಸ್ ಮಾಡಿ ಲಾಟ್ ಆಫ್ ಎನಲೈಟಿಕ್ಸ್ AI ಸಿನಾರಿಯೋ ಬಿಲ್ಡ್ ಮಾಡತ್ತಾರ. ಸೊ ಇಟ್ ಈಸ್ ಗೋಯಿಂಗ್ ಹಿಯರ್. ಇದು ಆನ್ ದ ರೈಸ್. ಯಾರಿಗೂ ಹೇಳ್ತೇನೆ ರೀ, ನನಗೆ ಹಿಡ್ಕೊಂಡು ಹೇಳತ್ತೇನೆ, ನಾವು ಸುಮ್ಮ ಒಂದು ಗೆಸ್ ಹೇಳ್ಬೋದು ನಿಮಗೆ, ಬ್ಯಾಕ್ ಎಂಡ್ ಗ್ರೋ ಆಗ್ತೈತಿ, ಫ್ರಂಟ್ ಎಂಡ್ ಆಗ್ತೈತಿ. ಆನೆಸ್ಟ್ಲಿ ಯಾರಿಗೂ ಗೊತ್ತಿಲ್ಲ. ಯಾರಿಗಾರ ಗೊತ್ತಿತ್ತೇನ್ರಿ ಈಗ LLM ChatGPT ಬರುತ್ತಾ ಈ ವರ್ಷ ಆ್ಯಂಡ್ ಇಟ್ ವಿಲ್ ರೆವಲ್ಯೂಷನೈಸ್ ದ ಇಂಡಸ್ಟ್ರಿ ಅಂತ ಯಾರು ಗೊತ್ತಿತ್ತು? ಯಾರು ಪ್ರೆಡಿಕ್ಟ್ ಮಾಡಿದ್ರೆ ಇದು ಬರ್ತೈತೆ ಅಂತ? AI ಮೇಲೆ ರಿಸರ್ಚ್ ಶುರುವಾಗಿ ವರ್ಕ್ ಶುರುವಾಗಿ 30-40 ವರ್ಷ ಆಯಿತು. ನಾ ಬಿಂಗ್ ಟೀಮ್ನಾಗಿದ್ದಾಗ 16 ವರ್ಷದ ಹಿಂದೆ ವಿ ವೇರ್ ಯೂಸಿಂಗ್ ದ ವೆರಿ ಅರ್ಲಿಯರ್ ವರ್ಷನ್ಸ್ ಆಫ್ AI. ಈ ಸರ್ಚ್ ಇಂಜಿನ್ ರಿಲೆವೆನ್ಸ್ನಾಗೆಲ್ಲ ಅವಾಗ ಯೂಸ್ ಮಾಡ್ತಿದ್ವಿ AI ನಾವು. ಬಟ್ ಇಟ್ ವಾಸ್ ವೆರಿ ಕಾಂಪ್ಲಿಕೇಟೆಡ್. ಇದಕ್ಕೆ ಬೇರೆ ಇಂಜಿನಿಯರ್ಸ್ ಇದ್ರೆ, ಸಿಸ್ಟಮ್ ವಾಸ್ ವೆರಿ ಕಾಂಪ್ಲೆಕ್ಸ್. ಅದನ್ನು ಮಾಡೋಕ್ಕೆ ಟೈಮ್ ತೊಗೊಳ್ತಿತ್ತು, ಸಣ್ಣ ಡೇಟಾನ ಪ್ರಾಸೆಸ್ ಮಾಡೋಕ್ಕೆ ಟೈಮ್ ತೊಗೊಳ್ತಿತ್ತು. ಸೊ ಇಟ್ ವಾಸ್ ವೆರಿ ಹಾರ್ಡ್. ಈಗ ಏನಾಗ್ತೈತಿ, ಇಟ್ ಈಸ್ ಬಿಕಮಿಂಗ್ ಮೋರ್ ಆಕ್ಸೆಸಿಬಲ್, ಮೋರ್ ಚೀಪರ್, ಆ್ಯಂಡ್ ಇಟ್ ಈಸ್ ಕಮಿಂಗ್ ಆಸ್ ಅ ಪ್ಲಾಟ್ಫಾರ್ಮ್. ಸೊ ಈ ಥರ ಇಂಡಸ್ಟ್ರಿಯಲ್ ಟ್ರೆಂಡ್ಸ್ ಅದಾವಲ್ಲ, ಟೆಕ್ನಾಲಜಿಕಲ್ ಟ್ರೆಂಡ್ಸ್ ಅದಾವಲ್ಲ, ಅದನ್ನು ಪ್ರೆಡಿಕ್ಟ್ ಮಾಡೋದು ಭಾಳ ಕಠಿಣ ಅದ. ನಿಮ್ಗೆ ಗೊತ್ತಿರ್ಬೋದು, ವಾರನ್ ಬಫೆಟ್ ಅಂತಂದು ಒನ್ ಆಫ್ ದ ಗ್ರೇಟೆಸ್ಟ್ ಇನ್ವೆಸ್ಟರ್ ಅಮೇರಿಕಾದ. ಅವರು ಎಷ್ಟೋ ವರ್ಷ ರೀ, ಹಿ ವಾಸ್ ಆಲ್ಸೋ ಅಟ್ ಒನ್ ಪಾಯಿಂಟ್ ಅಮಾಂಗ್ ದ ಟಾಪ್ ರಿಚೆಸ್ಟ್ ಪರ್ಸನ್ ಆಲ್ಸೋ. ಅವ್ರಿಗೆ ಎಷ್ಟೋ ಜನ ಕೇಳಿದ್ರು, ನೀವು ಇಷ್ಟೆಲ್ಲ ಕಂಪ್ನಿ ಒಳಗೆ ಇನ್ವೆಸ್ಟ್ ಮಾಡ್ತಿರಲ್ಲ, ನೀವು ಯಾಕೆ ಟೆಕ್ನಾಲಜಿ ಕಂಪ್ನಿ ಸ್ಟಾಕ್ ತೊಗೊಳಲ್ಲ ಅಂತಂದು. ಅವರು ಕ್ಲಿಯರಾಗಿ ಹೇಳಿದ್ರು, ಟೆಕ್ನಾಲಜಿ ಕಂಪ್ನಿ ನನಗೆ ಅಂಡರ್ಸ್ಟ್ಯಾಂಡ್ ಆಗಲ್ಲ ಅಂತಂದ್ರೆ. ಅವರು ಟೆಕ್ನಾಲಜಿ ಯಾವಾಗ ಹೆಂಗೆ ಟರ್ನ್ ಆಗುತ್ತೆ, ಯಾವಾಗ ಏನು ಡೆವಲಪ್ಮೆಂಟ್ ಆಗುತ್ತೆ ನನಗೆ ಗೊತ್ತಾಗಲ್ಲ ಅಂತ ಹೇಳಿದ್ರು. ಒಂದೇ ಸೆಕೆಂಡ್ ತಡೀರಿ, ಮೋಸ್ಟ್ಲಿ ಕೆಳಗಿದೆ. ಸೊ ವಾರನ್ ಬಫೆಟ್ ಅವರು ಸುಮಾರು ವರ್ಷ ತೊಗೊಳ್ಳೇ ಇಲ್ರಿ. ಆಮೇಲೆ ಮುಂದೆ ಅವ್ರ ಟೀಮ್ನಾಗ ಇನ್ನೊಬ್ಬರು ಬಂದರು, ಅವ್ರು ಬಂದು ಆ್ಯಪಲ್ ಸ್ಟಾಕ್ ತೊಗೊಂಡ್ರು ಫಸ್ಟಲ್ಲಿ. ಅವ್ರು ಕ್ಲಿಯರಾಗಿ ಹೇಳಿದ್ರು, ಟೆಕ್ನಾಲಜಿ ಒಂದು ಸೆಕ್ಟರ್ ಹೆಂಗೈತಂದ್ರೆ ಆ ಸೆಕ್ಟರ್ನಾಗ ಹೆಂಗೆ ಇದಾಗತ್ತೆ ಅಂತ ಹೇಳೋಕ್ಕಾಗಲ್ಲ ಅಂತಂದು. ಅದರಿಂದ ನಾವು ಅದನ್ನು ಗೆಸ್ ಮಾಡೋಕ್ಕೆ ಸಾಧ್ಯ ಇಲ್ರಿ ಯಾರು. ಇದೊಂದು ಅರ್ಥ ಮಾಡ್ಕೋರಿ. ನೆಕ್ಸ್ಟ್, ಹಂಗಿದ್ರೆ ಈಗ ನೀವು ಏನಾರ ಸಾಫ್ಟ್ವೇರ್ ಕೋಡಿಂಗ್ ಒಳಗೆ ನಿಮ್ಮ ಕ್ಯಾರಿಯರ್ ಬಿಲ್ಡ್ ಮಾಡ್ಕೊಳ್ಬೇಕನ್ನತ್ತೀರಿ. ಸೊ ಹಂಗಿದ್ರೆ ಅದಕ್ಕೆ ಆಪ್ಷನ್ಸ್ ಏನು, ಅದ್ರ ಪಾತ್ ಏನು, ಹೆಂಗೆ ಇದನ್ನು ನಾವು ಮಾಡಬೇಕು ಅನ್ನೋದು ತಿಳ್ಕೊಂಡು. ಮುಖ್ಯವಾಗಿ ಏನಂದ್ರೆ ಕಂಪ್ಯೂಟರ್ ಸೈನ್ಸ್ ಬೇಸಿಕ್ಸ್ ಅಂತಾರ್ರಿ, ಅಥವಾ ಫಂಡಮೆಂಟಲ್ಸ್. ಇದು ಹೇಳೋಕ್ಕಿಂತ ಮೊದಲು ಇನ್ನೊಂದು ಟಾಪಿಕ್ ಐತೆ, ಅದನ್ನೊಂದು ನಾ ಕವರ್ ಮಾಡಬೇಕಿತ್ತು, ಮರ್ತನೇ ಇಲ್ಲೇ. ನನಗೆ ಇತ್ತೀಚಿನ ದಿನದೊಳಗೆ 2-3 ತಿಂಗಳದೊಳಗೆ ರೀ 4-5 ಜನ ಈ ಥರ ಕೇಸಸ್ ನನ್ನ ಕಡೆ ಫೋನ್ ಮಾಡಿ ಹೇಳಿದ್ರು. ಅವರು ನಂಗೆ ಕೇಳಿ ಭಾಳ ಕೆಟ್ಟ ಅನ್ನಿಸ್ತು. ಏನಂದ್ರೆ ಅವ್ರಿಗೆ ಜಾಬ್ ಕೊಡ್ತೀನಿ ನಿಮ್ಗೆ ಅಂಥೇಳಿ ಪ್ರಾಮಿಸ್ ಮಾಡಿ ಅವ್ರ ಹತ್ರ 40,000 ರೂಪಾಯಿ, 50,000 ರೂಪಾಯಿ, 90,000 ರೂಪಾಯಿ ದುಡ್ಡು ತೊಗೊಂಡು ಒಂದು ಸ್ವಲ್ಪ ಕೋರ್ಸ್ ಮಾಡ್ದಂಗೆ ಮಾಡಿ ಅವ್ರನ್ನ ಕೈ ಬಿಟ್ಟಾರೆ. ಆ್ಯಂಡ್ ಏನಂದ್ರೆ ವೆನ್ ಪೀಪಲ್ ಆರ್ ವೆರಿ ಡೆಸ್ಪರೇಟ್ ಟು ಗೆಟ್ ದ ಜಾಬ್, ಅವ್ರದ್ದೇ ಕಷ್ಟ ಇರುತ್ತೆ. ಅಂಥ ಟೈಮ್ನಾಗ ಅವ್ರು ಎಲ್ಲೋ ಸಾಲ ಮಾಡಿ ಯಾರ ಹತ್ರನೂ ದುಡ್ಡು ತಂದು ಅವ್ರು ಮಾಡ್ತಾರೆ. ಬಟ್ ಏನಾಗ್ತಿದೆ, ಮೋಸ ಹೋಗ್ತಿದ್ದಾರೆ. ಅದಕ್ಕೆ ದಯವಿಟ್ಟು ಕೇರ್ಫುಲ್ ಆಗಿರ್ರಿ. ಆಮೇಲೆ ನಿಮಗೆ ಆನೆಸ್ಟ್ಲಿ ಹೇಳ್ತೇನೆ, ಏನಂದರೆ ನೀವು ಟೆಕ್ನಿಕಲ್ ಏನು ನಾಲೆಜ್ ಐತಲ್ಲ, ಆ ನಾಲೆಜ್ ಫ್ರೀಲಿ ಅವೈಲೇಬಲ್ ಐತಿ. ಯೂಟ್ಯೂಬ್ನಾಗ ಅದು ಫ್ರೀಲಿ ನಿಮಗೆ ಸಿಗ್ತೈತಿ, ಇಂಟರ್ನೆಟ್ನಾಗ ನಿಮಗೆ ಸರ್ಚ್ ಮಾಡಿದ್ರು ಸಿಗುತ್ತೆ. ನಿಮ್ಮ ಹತ್ರ ಅದನ್ನು ಓದಿ ಅರ್ಥ ಮಾಡಿಕೊಂಡು, ಕೇಳಿ ಅರ್ಥ ಮಾಡ್ಕೊಂಡು ಕಲಿಯುವಂಥ ಒಂದು ಪೇಷನ್ಸ್ ಮತ್ತು ಟೈಮ್ ಮತ್ತು ಸ್ಕಿಲ್ ಇತ್ತಂತ ತಿಳ್ಕೊರಿ. ನಿಮಗೆ ನಿಜವಾಗ್ಲೂ ಯಾರೂ ಟ್ರೈನಿಂಗ್ ಕೊಡೋದು ಬೇಡ, ಇನ್ಕ್ಲೂಡಿಂಗ್ ಮೀ. ನನ್ನೊಂದು ಅವಶ್ಯಕತೆಯೂ ನಿಮಗಿಲ್ಲ. ನಿಮಗೆ ಆ ಥರ ಮಾಡೋಕ್ಕಾಗ್ತಿಲ್ಲ, ನನಗೆ ಯಾರೋ ಒಬ್ಬರು ಗೈಡ್ ಮಾಡೋರು ಬೇಕು, ನನಗೆ ಯಾರೋ ಒಬ್ಬರು ಮೆಂಟರ್ ಬೇಕು ಅಂದಾಗ ಅಷ್ಟೇ ನಿಮಗೆ ಯಾರ್ದಾರ ಅವಶ್ಯಕತೆ ಇರುತ್ತೆ. ಇಲ್ಲಂದ್ರೆ ಎವ್ರಿಥಿಂಗ್ ಈಸ್ ಅವೈಲೇಬಲ್ ಆನ್ ಇಂಟರ್ನೆಟ್ ಫಾರ್ ಫ್ರೀ. ಸೊ ನಿಮಗೆ ಅದು ಮಾಡೋಕ್ಕೆ ಸಾಧ್ಯ ಇತ್ತಂದ್ರೆ ಐ ವುಡ್ ಸೇ ದಟ್ ನೀವು ಅದನ್ನ ಮಾಡಿರಿ. ಆದರೆ ಈ ಥರ ಎಲ್ಲೋ ಕೋರ್ಸಿಗೆ ಹೋಗಿ
ಅವ್ರ ಹತ್ರ ದುಡ್ಡು ಕೊಟ್ಟು ಕೆಲಸ ಕಳ್ಕೊಬೇಡ್ರಿ. ಜಾಬ್ ಗ್ಯಾರಂಟಿ ಅನ್ನೋದು ಏನೈತಲ್ಲ, ಇಟ್ ಈಸ್ ಅ ಮಿತ್. ಎಲ್ಲ ಕಂಪ್ನಿ ಯಾರೇ ಇರ್ಬೋದು, ಅವ್ರು ಏನು ಮಾಡ್ತಾರೆ, ನಿಮ್ಗೊಂದು ಸ್ವಲ್ಪ ಸ್ಕಿಲ್ಸ್ ಕಲಿಸ್ತಾರೆ, ನಿಮ್ಮದು ರಿಸ್ಯೂಮೆ ರೆಡಿ ಮಾಡ್ತಾರೆ, ನಿಮ್ದು ಒಂದೆರಡು ಮಾಕ್ ಇಂಟರ್ವ್ಯೂ ತೊಗೋತಾರೆ, ಎಲ್ಲೋ ರೆಫರ್ ಮಾಡ್ತಾರೆ. ಅಲ್ಲಿ ನೀವು ಸೆಲೆಕ್ಟ್ ಆದರೆ ಇಟ್ ಈಸ್ ಯುವರ್ ಲಕ್. ನಿಮ್ಮದು ಟ್ಯಾಲೆಂಟು, ಸ್ಕಿಲ್, ಹಾರ್ಡ್ ವರ್ಕ್ ಎಲ್ಲ ರಿಫ್ಲೆಕ್ಟ್ ಆಗುತ್ತೆ, ಇಲ್ಲಾಂದ್ರೆ ಇಲ್ಲ. ದಿಸ್ ಈಸ್ ಬೇಸಿಕ್ಲಿ ಕಾಲ್ಡ್ ಪ್ಲೇಸ್ಮೆಂಟ್ ಅಸಿಸ್ಟೆನ್ಸ್. ಇದಕ್ಕೆ ನಾವು ಏನು ಅನ್ಬೇಕು ರೀ, ರೈಟ್ ವರ್ಡ್ ಈಸ್ ಪ್ಲೇಸ್ಮೆಂಟ್ ಅಸಿಸ್ಟೆನ್ಸ್ ಅಂತಾರೆ ಇದಕ್ಕೆ. ಸೊ ನಿಮ್ಮ ತಲೆ ಒಳಗಿಂದ ಅದನ್ನು ತೆಗೆದಾಕ್ರಿ. ನಿಮ್ಗೆ ಯಾರು ಏನಾರ, ನೀವು ನಮಗೆ 50,000 ಕೊಡ್ರಿ, 1,00,000 ಕೊಡ್ರಿ, ನಾವು ನಿಮಗೆ 100% ಜಾಬ್ ಗ್ಯಾರಂಟಿ ಕೊಡ್ತೀನಿ ಅಂತಂದ್ರೆ ಅಲ್ಲಿಂದ ಮೊದಲು ದೂರ ಓಡೋಗ್ರಿ. ದೆರ್ ಈಸ್ ನಥಿಂಗ್ ಲೈಕ್ ಗ್ಯಾರಂಟಿ. ಯಾಕಂದ್ರೆ ಈಗ ನಿಮಗೆ ಯಾರೋ ಒಬ್ರು ಜಾಬ್ ಕೊಡತ್ತಾರಂತ ತಿಳ್ಕೊರಿ, ಅವ್ರು ನಿಮಗೆ 50,000 1,00,000 ಸ್ಯಾಲ್ರಿ ಕೊಡಬೇಕು. ಅಷ್ಟು ನಿಮಗೆ ಸ್ಯಾಲ್ರಿ ಕೊಡ್ಬೇಕಂದ್ರೆ ನೀವು ಅದ್ರದ್ದು 2-3 ಪಟ್ಟು ಕೆಲಸ ಮಾಡ್ಬೇಕು. ತಿಂಗಳಿಗೆ 3-4 ಲಕ್ಷ ರೂಪಾಯಿ ನೀವು ಅವ್ರಿಗೆ ಗಳಿಸ್ಕೊಡ್ಬೇಕು. ನಿಮ್ಮ ಹತ್ರ ಆ ಸ್ಕಿಲ್ ಇರಬೇಕಲ್ಲ, ಆ ಟ್ಯಾಲೆಂಟ್ ಇರಬೇಕಲ್ಲ. ಅದಿಲ್ಲಂದ್ರೆ ಅವ್ರು ನಿಮಗೆ ಹೆಂಗೆ ಕೊಡ್ತಾರೆ? ಸೊ ಪ್ಯೂರ್ಲಿ ನಿಮಗೆ ಆ ಸ್ಕಿಲ್ ಬರಬೇಕು. ಅವ್ರು ನಿಮಗೆ ಪ್ಲೇಸ್ಮೆಂಟ್ಗೆ ಅಸಿಸ್ಟೆನ್ಸ್ ಮಾಡ್ಬೋದು. ನಿಮಗೆ ರಿಸ್ಯೂಮೆ ಹೆಂಗೆ ಮಾಡಬೇಕು, ಅಪ್ಲೈ ಹೆಂಗೆ ಮಾಡಬೇಕು. ಪ್ಲಸ್ ಈಗ ಏನಾಗುತ್ತೆ, ಈಗ ನಾವು ಬರೀ ಕಂಪ್ನಿ ಲಾಂಚ್ ಮಾಡಿ ಇನ್ನೂ ನಮ್ಮದು ಫಸ್ಟ್ ಬ್ಯಾಚು ಕಂಪ್ಲೀಟ್ ಆಗಿಲ್ಲ, ಆಯಿತಾ. ಈ ಫಸ್ಟ್ ಬ್ಯಾಚ್ ಇವತ್ತು ಶುರು ಮಾಡತ್ತೀವಿ ನಾವು. ಆಲ್ರೆಡಿ ನಮಗೆ 2 ಬೆಂಗಳೂರಾಗಿನ ಸ್ಟಾರ್ಟಪ್ಸ್ ಏನಂದಾರ ಅಂದ್ರೆ, ನೀವು ಯಾರನ್ನು ಟ್ರೈನ್ ಮಾಡ್ತೀರಲ್ಲ ಅವ್ರ ರಿಸ್ಯೂಮೆ ನಮ್ಗೆ ಕಳಿಸ್ರಿ ಅಂತ ಅವ್ರು ಅಪ್ರೋಚ್ ಮಾಡ್ಯಾರ ಆಲ್ರೆಡಿ. ನನ್ನ ನೆಟ್ವರ್ಕ್ ಒಳಗೆ ನನಗೆ ಗೊತ್ತಿರೋರು ಒಳಗೆ ಹೇಳತ್ತೀನಿ. ಸೊ ನಮ್ದು ಇವೆಂಚುಲಿ ನಮ್ಮ ಬ್ಯಾಚ್ ರೆಡಿ ಆಯಿತು. ನಮ್ಮದು ಬ್ಯಾಚ್ ಒಳಗೆ ಚಲೋ ಅಂತ ಇಂಜಿನಿಯರ್ಸ್ ರೆಡಿ ಆಗಾಕತ್ರು. ನಾವೇನು ಮಾಡ್ತೀವಿ, ಅವ್ರದ್ದೊಂದು 10 ಮಂದಿದು ರಿಸ್ಯೂಮೆ ತೊಗೊಂಡು ನಾವು ಫಿಲ್ಟರ್ ಮಾಡಿ, ನಾವು ಅವ್ರಿಗೆ ಒಂದು ಸ್ವಲ್ಪ ಟ್ರೈನ್ ಮಾಡಿ ಅವ್ರಿಗೆ ರೆಡಿ ಮಾಡಿ ನಾವೇನು ಮಾಡ್ತೇವೆ, 10 ಮಂದಿಗೆ ಎಲ್ಲೋ ಒಂದು ಕಡೆ ಕಳಿಸ್ತೀವಿ. ಅದ್ರೊಳಗೆ ಏನಾರ ಬೈ ಚಾನ್ಸ್ 4-5 ಮಂದಿ ಸೆಲೆಕ್ಟ್ ಆದ್ರೆ ಅಂತ ತಿಳ್ಕೊರಿ. ಇಂಡಸ್ಟ್ರಿ ಒಳಗೆ ಈಗ 1% ಆಗ್ತಾರೆ, ಅಂದ್ರೆ 100 ರಿಸ್ಯೂಮೆ ಕಳಿಸಿದಾಗ ಒಬ್ಬರು ಸೆಲೆಕ್ಟ್ ಆಗತ್ತಾರ. ನಾವೇನಾರ 10 ರಿಸ್ಯೂಮೆ ಒಳಗೆ 2-3 ಮಂದಿ ಆದರೂ 20-30% ಆಗುತ್ತೆ ಪರ್ಸೆಂಟೇಜ್ ಲೆಕ್ಕದಾಗ. ಸೊ ಅವಾಗ ಏನಾಗುತ್ತೆ, ಆಟೋಮೆಟಿಕ್ಲಿ ಲಾಟ್ ಆಫ್ ಕಂಪ್ನೀಸ್ ಏನಂತಾರೆ, ನೀವು ನಮಗೆ ಕಳಿಸ್ರಿ, ನಾವು ಇಷ್ಟು ಪ್ಯಾಕೇಜ್ ಕೊಡ್ತೇವೆ, ನಿಮಗೆ ಕಳಿಸ್ರಿ ಅಂತ ಅವರು ವಾಪಸ್ ಅಪ್ರೋಚ್ ಮಾಡ್ತಾರೆ. ಸೊ ಅದರಿಂದ ಏನೈತಂದ್ರೆ ಅವರ್ ಫೋಕಸ್ ಈಸ್ ಆನ್ ಸ್ಕಿಲ್. ನೀವು ಬರೀ ಸರ್ಟಿಫಿಕೇಶನ್ ಕೊಡ್ತೀರಿ ಅಥವಾ ಜಾಬ್ ಗ್ಯಾರಂಟಿ ಅಂತ ಹಂಗೇನಾರು ಅಂದ್ಕೊಂಡಿದ್ರಿ ಅಂದ್ರೆ ನೀವು ಬೇರೆ ಕಡೆ ಹೋಗ್ರಿ. ನಮ್ಮದು ದಟ್ ಈಸ್ ನಾಟ್ ಅವರ್ ಇಂಟೆಂಟ್. ನೀವು ಇಲ್ಲ, ನಾ ಸ್ಕಿಲ್ ಕಲಿತೀನಿ, ನಾ ಒಬ್ಬ ಒಳ್ಳೆ ಇಂಜಿನಿಯರ್ ಆಗ್ತೀನಿ, ನಾ ಮುಂದೆ ಕ್ಯಾರಿಯರ್ದೊಳಗೂ ಸಕ್ಸೀಡ್ ಆಗಬೇಕು, ಐ ಶುಡ್ ಎಂಜಾಯ್ ಮೈ ವರ್ಕ್ ಆ್ಯಂಡ್ ನಾ ಈ ಥರ ಸ್ಕಿಲ್ಸ್ ಕಲಿತ್ನಿ ಅಂದ್ರೆ ಗೆಟ್ಟಿಂಗ್ ಅ ಜಾಬ್ ಅಥವಾ ಕ್ರ್ಯಾಕಿಂಗ್ ದ ಇಂಟರ್ವ್ಯೂ ಇಸ್ ಜಸ್ಟ್ ಅ ಬೈ ಪ್ರಾಡಕ್ಟ್. ಅದು ನ್ಯಾಚುರಲಿ ಆಗುತ್ತೆ ರೀ. ಅದು ಹಂಗೆ ನೀವು ಥಿಂಕ್ ಮಾಡತ್ತಿದ್ರಿ ಅಂದರೆ ನೀವು ಬನ್ನಿ, ನಾವು ನಿಮ್ಗೆ ಅವಶ್ಯವಾಗಿ ಗೈಡ್ ಮಾಡ್ತೀವಿ, ಮೆಂಟರ್ ಮಾಡ್ತೀವಿ, ಕೋಚ್ ಮಾಡ್ತೀವಿ, ವಿಲ್ ವರ್ಕ್ ವಿತ್ ಯು. ಸೊ ಈ ಕ್ಲಾರಿಟಿ ಇಟ್ಕೋರಿ. ಪ್ಲಸ್ ಮೋಸ ಹೋಗಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಈ ಥರ ನಂಗೆ 2-3 ಇನ್ಸಿಡೆಂಟ್ ಕೇಳಿದಾಗಿಂದ ಐ ಹ್ಯಾವ್ ಫೆಲ್ಟ್ ವೆರಿ ಬ್ಯಾಡ್, ಈ ಥರ ಆಗ್ತಿದೆ ಅಂತ. ಸೊ ನಾವು ಹಂಗಿದ್ರೆ ವಾಟ್ ಈಸ್ ಅ ವೆರಿ ಹೈ ಲೆವೆಲ್ ಸ್ಟ್ರಕ್ಚರ್ ಅಂದರೆ ನಾವು ಏನು ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದೀವಿ, ಮತ್ತು ಯಾವ ಲ್ಯಾಂಗ್ವೇಜ್ ಕಲಿಸ್ತೀವಿ, ಎಷ್ಟು ತಿಂಗಳಾಗುತ್ತೆ, ಎಷ್ಟು ತಿಂಗಳು ಟೈಮ್ ತೊಗೋತೀವಿ, ಇದ್ರ ಬಗ್ಗೆ ಒಂದು ಸ್ವಲ್ಪ ಎಲ್ಲ ಹೇಳ್ತೀನಿ. ಅದ್ರಿಗಿಂತ ಮುಂಚೆ ಏನು ಮಾಡೋಣ ಅಂದ್ರೆ ಒಂದು 5 ನಿಮಿಷ ಬ್ರೇಕ್ ತೊಗೊಳ್ಳೋಣ. ನೀವೆಲ್ಲ ಏನು ಮಾಡಿರಿ, ಯೂಟ್ಯೂಬ್ದಾಗ ಲೈವ್ ಅದೀವಲ್ಲ, ಒಂದು ಸ್ವಲ್ಪ ನಿಮ್ದು ಏನು ಕ್ವಶನ್ಸ್ ಅದಾವೆ ಇನ್ನ ಮಟ್ಟ ಹೇಳಿನ, ಏನಂದ್ರೆ ಯಾಕೆ ಇದನ್ನು ಶುರು ಮಾಡಿದ್ವಿ, ಯಾವ ಥರ ಥಿಂಕ್ ಮಾಡಬೇಕು, ಇದನ್ನೆಲ್ಲ ಹೇಳಿನಲ್ಲ. ಈಗ ನಮ್ಮ ಕೋರ್ಸ್ ಬಗ್ಗೆ, ನಮ್ಮ ಪ್ರೋಗ್ರಾಮ್ ಬಗ್ಗೆ ಡೀಟೇಲಾಗಿ ಹೇಳ್ತೀನಿ ನಿಮಗೆ. ಅದಕ್ಕಿಂತ ಮೊದಲು ಏನು ಮಾಡಿರಿ, ಈಗ ಯೂಟ್ಯೂಬ್ ಲೈವ್ ಒಳಗೆ ನಿಮ್ದು ಏನಾರು ಕ್ವಶನ್ಸ್ ಇದ್ರೆ ಕಮೆಂಟ್ಸ್ ಒಳಗೆ ಕೇಳ್ರಿ. ನಾ ವೇಟ್ ಮಾಡ್ತೀನಿ ಒಂದು 5 ಮಿನಿಟ್ಸ್.
ಸೊ ಈಗ ನಾನು ನಿಮ್ಗೆ ಹೇಳಿದ್ನಿ ಯಾಕೆ ಕೋರ್ಸು ಏನು ಯಾವ ಥರ ಥಿಂಕ್ ಮಾಡಬೇಕು ಅಂತಂದು. ನಿಮ್ಗೆ ಇದ್ರ ಬಗ್ಗೆ ಏನೇನು ಪ್ರಶ್ನೆ ಇದಾವಲ್ಲ ನೀವು ಯೂಟ್ಯೂಬ್ ಕಮೆಂಟ್ಸ್ನ ಕೇಳ್ರಿ, ನಾನು ಕಮೆಂಟ್ಸ್ ನೋಡಿ ಆನ್ಸರ್ ಮಾಡ್ತೀನಿ. ವಿಲ್ ಸ್ಪೆಂಡ್ ಸಮ್ 10 minutes ಇನ್ Q&A ಆ್ಯಂಡ್ ದೆನ್ ವಿಲ್ ಮೂವ್ ಟು ದ ಕೋರ್ಸ್ ಕಂಟೆಂಟ್, ಸಿಲೆಬಸ್, ಡ್ಯೂರೇಷನ್, ವಿಲ್ ಟಾಕ್ ಅಬೌಟ್ ಆಲ್ ಆಫ್ ದಟ್. ಇದ್ದಾರೆ ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್ ಈಸ್ ಬೆಸ್ಟ್ ಆರ್ ನಾಟ್ ಅಂತ. ವೀರೇಶ್ ಅವರ ಡೆಫಿನೆಟ್ಲಿ ಫುಲ್ ಸ್ಟ್ಯಾಕ್ ಈಸ್ ಬೆಟರ್. ಯಾಕಂದ್ರೆ ನೀವು ಫುಲ್ ಸ್ಟ್ಯಾಕ್ದೊಳಗೆ ನಾ ಹೇಳ್ದಂಗೆ ಯು ಆರ್ ಲರ್ನಿಂಗ್ ಎವ್ರಿಥಿಂಗ್ ಅಲ್ಲ, ನೀವೇನು ಲಿಮಿಟ್ ಮಾಡತ್ತಿಲ್ಲ ನಿಮ್ಮ ಕ್ಯಾರಿಯರ್ನ. ಫುಲ್ ಸ್ಟ್ಯಾಕ್ ಅಂದರೆ ನೀವು ಫ್ರಂಟ್ ಎಂಡು ಕಲೆ ಆಗ್ತೀರಿ, ಬ್ಯಾಕ್ ಎಂಡು ಕಲೆ ಆಗ್ತೀರಿ, ಆಮೇಲೆ ಸಮ್ ಅಮೌಂಟ್ ಆಫ್ ಡೇಟಾ ಅನಲೈಸಿಸು ಕಲೆ ಆಗ್ತೀರಿ, ನೀವು ಒಂದು ಕಂಪ್ಲೀಟ್ ಇಂಜಿನಿಯರ್ ಆಗ್ತೀರಿ, ಎಲ್ಲದ್ರ ಬಗ್ಗೆ ತಿಳ್ಕೊಳತ್ತೀರಿ. ಸೊ ಫುಲ್ ಸ್ಟ್ಯಾಕ್ ಕಲತ್ರಿ ಅಂದ್ರೆ ನಿಮಗೆ ಡೆಫಿನೆಟ್ಲಿ ಕಾನ್ಫಿಡೆನ್ಸ್ ಹೈ ಆಗುತ್ತೆ. ಬಟ್ ಫುಲ್ ಸ್ಟ್ಯಾಕ್ ಬರೀ ಥಿಯರಿ ಥರ ಕಲಿಬೇಡ್ರಿ, ಚಲೋ ಕೋಡಿಂಗ್ ಕಲೀರಿ, ಬೇಸಿಕ್ಸ್ ಎಲ್ಲ ಕ್ಲಿಯರ್ ಇಟ್ಕೋರಿ, ಆಮೇಲೆ ಸಣ್ಣ ಸಣ್ಣ ಪ್ರಾಜೆಕ್ಟ್ ಬಿಲ್ಡ್ ಮಾಡುವಂಥ ಎಬಿಲಿಟಿ ಡೆವಲಪ್ ಮಾಡ್ಕೋರಿ. ದೆನ್ ಯು ಬಿಕಮ್ ಅ ಗುಡ್ ಇಂಜಿನಿಯರ್. ಸರ್ ಹೌ ಟು ಬಿಲ್ಡ್ ಲಾಜಿಕ್ ಇನ್ ಪ್ರೋಗ್ರಾಮಿಂಗ್, ಬಿಂದುಶ್ರೀ ಅವ್ರು ಕೇಳಾಕ್ತಾರೆ ಏನಂದ್ರೆ ಲಾಜಿಕ್ ಹೆಂಗೆ ಬಿಲ್ಡ್ ಮಾಡಬೇಕು. ಸೊ ಬಿಂದುಶ್ರೀ ಅವರು ಆ ಲಾಜಿಕ್ ಹೆಂಗೆ ಬಿಲ್ಡ್ ಮಾಡಬೇಕು ಅದ್ರ ಬಗ್ಗೆ ನಮ್ಮದು ಡಿಫ್ರೆಂಟ್ ಸೆಷನ್ಸ್ ಅದಾವ. ಸೊ ಇವತ್ತು ಬರೀ ಇಂಟ್ರೊಡಕ್ಟ್ರಿ ಸೆಷನ್ ಒಳಗೆ ಈ ಕೋರ್ಸ್ ಬಗ್ಗೆ ನಾವು ಏನು ಹೇಳೋರದೀವಿ, ಹೆಂಗೆ ಪ್ಲ್ಯಾನ್ ಐತಿ ಇದನ್ನೆಲ್ಲ ಹೇಳಾಕ್ತೀವಿ. ಸೊ ಪ್ಲೀಸ್ ಸ್ಟೇ ಟ್ಯೂನ್ಡ್, ನಮ್ಮ ಚಾನಲ್ ಫಾಲೋ ಮಾಡಿರಿ, ಕೋರ್ಸ್ ಸೈನಪ್ ಆಗಿರಿ, ಆಮೇಲೆ ನಮ್ಮದು ವಾಟ್ಸಪ್ ಕಮ್ಯುನಿಟಿ ಗ್ರೂಪ್ ಐತಿ ಅಲ್ಲಿ ಜಾಯ್ನ್ ಆಗಿರಿ, ಅದ್ರ ಬಗ್ಗೆನೂ ಸ್ವಲ್ಪ ಹೇಳ್ತೀನಿ. ನೆಕ್ಸ್ಟ್ ಸರ್ ಸೆಕೆಂಡ್ ಇಯರ್ AIML ಬ್ರಾಂಚ್ ನೆಕ್ಸ್ಟ್ ಒಳ್ಳೆ ಪ್ಯಾಕೇಜ್ ಇದು ಯಾರು ಕೇಳ್ತಿದ್ದಾರೆ ಕ್ವಶನು? ಒಂದು ಸೆಕೆಂಡ್. ತನು ಅಂತ, ತನು ಅವ್ರು ಏನು ಕೇಳ್ತಿದ್ದಾರೆ, ಸೆಕೆಂಡ್ ಇಯರ್ AIML ಬ್ರಾಂಚ್ ಇದೆ, ನೆಕ್ಸ್ಟ್ ಒಳ್ಳೆ ಪ್ಯಾಕೇಜ್ ಇರೋ ಜಾಬ್ ಆಗೋಕ್ಕೆ ರೋಡ್ ಮ್ಯಾಪ್ ಕೊಡಿ. ಸೊ ತನು ಅವರೇ ನಾನು ನಿಮ್ಗೆ ಹೇಳ್ದಂಗೆ ನೀವು ಒಂದು ಒಳ್ಳೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು, ಅದಕ್ಕೆ ಏನೇನು ಸಬ್ಜೆಕ್ಟ್ಸಲ್ಲಿ ಗ್ರಿಪ್ ಇರಬೇಕು, ಯಾವ್ಯಾವ ಸ್ಕಿಲ್ ಇರಬೇಕು ಅಂತ ನಾವು ಹೇಳ್ಕೊಡ್ತೀವಿ, ಆಯಿತಾ? ಅದು ನೀವು ಮಾಡಿದ್ರೆ ಅಂದರೆ ನಿಮ್ಗೆ ಒಳ್ಳೆ ಪ್ಯಾಕೇಜ್ ಸಿಗುತ್ತೆ. ನಿಮಗೆ ಕೇಳಿ ವಿಚಿತ್ರ ಅನಿಸ್ಬೋದು, ಎಷ್ಟೋ ಇಂಡಸ್ಟ್ರಿ ಒಳಗೆ ದೇರ್ ಈಸ್ ಅ ಜಾಬ್ ರಿಕ್ವೈರ್ಮೆಂಟ್ ಆ್ಯಂಡ್ ದೇ ಆರ್ ಸರ್ಚಿಂಗ್ ಫಾರ್ ಇಂಜಿನಿಯರ್ಸ್, ಸ್ಕಿಲ್ಡ್ ಇಂಜಿನಿಯರ್, ಬಟ್ ದೇ ಆರ್ ನಾಟ್ ಏಬಲ್ ಟು ಫೈಂಡ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಮ್ಮ ಸಮಾಜದಾಗ ದೇರ್ ಆರ್ ಥೌಸಂಡ್ಸ್ ಆಫ್ ಇಂಜಿನಿಯರ್ಸ್ ಹೂ ಆರ್ ನಾಟ್ ಗೆಟಿಂಗ್ ದ ಜಾಬ್. ಸೊ ಇದೊಂದು ಗ್ಯಾಪ್ ಇದೈತೆ ರೀ. ಅದಕ್ಕೆ ನಾನು ಜಾಸ್ತಿ ನಿಮ್ಗೆ ಅಗೇನ್ ಆ್ಯಂಡ್ ಅಗೇನ್ ಹೇಳಾಕ್ತೇನೆ ಸ್ಕಿಲ್ ಡೆವಲಪ್ಮೆಂಟ್ ಅಂತ. ಸರ್ ನಿಮ್ಮ ಈ ಇವರು ಶರ್ಮಾ ಅವರು ಏನು ಕೇಳ್ತಿದ್ದಾರಂದ್ರೆ, ಸರ್ ನಮ್ಮದು ಟ್ರಿಪಲ್ ಇ, ನೀವು ನಮಗೆ ಕ್ಲಾಸ್ ಮಾಡ್ತೀರಾ? ನಾವು ಕ್ಲಾಸ್ ಹೆಂಗೆ ಮಾಡ್ತೀವಿ, ಕ್ಲಾಸ್ ಫಾರ್ಮ್ಯಾಟ್ ಹೆಂಗಿರುತ್ತೆ, ಕೋರ್ಸ್ ಫೀಸ್ ಹೆಂಗಿರುತ್ತೆ, ಡ್ಯೂರೇಷನ್ ಏನಿರುತ್ತೆ, ಅದ್ರ ಬಗ್ಗೆ ಅಗದಿ ಈಗ ನಿಮಗೆ ವಿಸ್ತಾರವಾಗಿ ಹೇಳ್ತೀನಿ. ಆ ಪ್ರಶ್ನೆ ಉತ್ತರ ಕೊಡ್ತೀನಿ ಈಗ ನೆಕ್ಸ್ಟ್ ಸೆಕ್ಷನ್ಸ್ ಒಳಗೆ. ಪ್ಲೀಸ್ ನೋಡ್ತಾ ಇರಿ ಲೈವಲ್ಲಿ. ಇನ್ನೊಬ್ರು ಕೇಳ್ತಿದ್ದಾರೆ, ಸರ್ ಐ ಆಮ್ ನೌ ಲರ್ನಿಂಗ್ ಸಿ ಪ್ರೋಗ್ರಾಮಿಂಗ್ ಬಟ್ ಐ ಡೋಂಟ್ ನೋ ವಿಚ್ ಲ್ಯಾಂಗ್ವೇಜ್ ಇಸ್ ಬೆಟರ್ ಫಾರ್ ಲರ್ನಿಂಗ್ DSA, ಐದರ್ ಸಿ ಲ್ಯಾಂಗ್ವೇಜ್ ಆರ್ ಪೈಥಾನ್. ಸೊ ನೀವು DSA ಕಲಿಬೇಕಂದ್ರೆ C++ ಯೂಸ್ ಮಾಡಬೇಕು, ಓಕೆ? ಇಲ್ಲಾಂದ್ರೆ ಪೈಥಾನ್ ಯೂಸ್ ಮಾಡ್ಬೋದು, ಇಲ್ಲ ಜಾವಾ ಯೂಸ್ ಮಾಡ್ಬೋದು. DSA ಅನ್ನೋದು ಏನು ರೀ, ಡೇಟಾ ಸ್ಟ್ರಕ್ಚರ್ಸ್ ಆ್ಯಂಡ್ ಅಲ್ಗೋರಿದಮ್. ಕಾನ್ಸೆಪ್ಷಲಿ ನೀವು ಡೇಟಾ ಸ್ಟ್ರಕ್ಚರ್ಸ್ ಕಲಿಯಾಕ್ತೀರಿ. ಇಲ್ಲೊಂದು ನೆನ್ಪಿಟ್ಕೋರಿ, ಏನಂದರೆ ಟ್ರೆಡಿಷ್ನಲಿ ಮಂದಿ DSA ಎದರ ಕಲ್ತು ಬಂದ್ರಂದ್ರೆ C++ ಕಲ್ತರು, ಆಮೇಲೆ ಸ್ಲೋಲಿ ಏನು ಮಾಡಿದ್ರು ಜಾವಾಗೆ ಸ್ವಿಚ್ ಆದರು. ಯಾಕಂದ್ರೆ ಲಾಟ್ ಆಫ್ ಬ್ಯಾಕ್ ಎಂಡ್ ಜಾಬ್ ಓಪನಿಂಗ್ಸ್ ಬರಾಕತ್ತು, ಬ್ಯಾಕ್ ಎಂಡ್ ಎಲ್ಲ ಜಾವಾ ಯೂಸ್ ಮಾಡಕತ್ರ. ಸೊ ಜಾವಾ ಬೇಕೇಮ್ ಪಾಪ್ಯುಲರ್. ನಾವು ಪೈಥಾನ್ ಇಸ್ ಪಿಕ್ಕಿಂಗ್ ಅಪ್ ಬಿಕಾಸ್ AIML, ಡೇಟಾ ಅನಲೈಟಿಕ್ಸ್, ಆಮೇಲೆ ವೆಬ್ ಫ್ರೇಮ್ವರ್ಕ್ಸ್ ಎಲ್ಲ ಜಾಂಗೋ ಇಂಥವೆಲ್ಲ ಫ್ರೇಮ್ವರ್ಕ್ಸ್ ಬಂದು. ಸೊ ಬ್ಯಾಕ್ ಎಂಡ್ ಫ್ರಂಟ್ ಎಂಡ್ ಸೈತ್ ಪೈಥಾನ್ದಾಗ ಡೆವಲಪ್ ಮಾಡಕತ್ರ. ಎಷ್ಟೋ ವೆಬ್ಸೈಟ್ಸ್ ಲೈಕ್ ರೆಡ್ಡಿಟ್, ಆಮೇಲೆ ಫೇಸ್ಬುಕ್, ಇವರೆಲ್ಲ ಇನಿಷಿಯಲಿ ಇದ್ರಾಗ ಪೈಥಾನ್ದಾಗ ಡೆವಲಪ್ ಮಾಡಿದ್ರು. ಯೂಟ್ಯೂಬ್ ಸಹಿತ ಪೈಥಾನ್ದಾಗ ಕೋಡ್ ಮಾಡಿದ್ರು ಇನಿಷಿಯಲಿ. ಸೊ ಏನಾಗುತ್ತೆ ಅವಾಗಂದ್ರೆ ಆಟೋಮೆಟಿಕ್ಲಿ ಪೈಥಾನ್ ವಾಸ್ ಅದ ರೈಸ್. ನಾವು ಸುಮಾರು ಜನ ಏನನ್ನತ್ತಾರೆ, DSA ನೀವು ಪೈಥಾನ್ದಾಗ ಕಲಿಸ್ರಿ ಅನ್ನತ್ತಾರೆ. ನೀವು ನೆನ್ಪಿಟ್ಕೋರಿ, ಯಾವ ಕಂಪ್ನಿ ನಿಮಗೆ DSA ಕೇಳುತ್ತಲ್ಲ, ಲೈಕ್ ಮೈಕ್ರೋಸಾಫ್ಟ್ ಇರ್ಬೋದು, ಅಮೆಝಾನ್, ಗೂಗಲ್, ಫೇಸ್ಬುಕ್, ಅಥವಾ ಈ ಥರ ಇರುವಂಥ ಪ್ರಾಡಕ್ಟ್ ಕಂಪ್ನೀಸ್, ಅವ್ರು ಯಾವತ್ತು ನೀವು ಇದೇ ಲ್ಯಾಂಗ್ವೇಜ್ನಾಗ ಕೋಡ್ ಬರೀರಿ ಅಂತ ಹೇಳಲ್ಲ. ಇದು ಕ್ಲೀನಾಗಿ ನೆನ್ಪಿಟ್ಕೋರಿ. ಪ್ರಾಡಕ್ಟ್ ಕಂಪ್ನೀಸ್ಗೆ ಅಪ್ಲೈ ಮಾಡುವಾಗ ಜಾಬ್ ಓಪನಿಂಗ್ಸ್ ಇರ್ತಾವಲ್ಲ, ನೀವು ಅವ್ರ ವೆಬ್ಸೈಟ್ನಾಗ ಹೋಗಿ ಜಾಬ್ ಡಿಸ್ಕ್ರಿಪ್ಷನ್ ಸರ್ಚ್ ಮಾಡಿರಿ. ಅದ್ರಾಗ ಏನು ಬರೆದಿರ್ತಾರಂದ್ರೆ, ಪ್ರೊಫಿಷಿಯನ್ಸಿ ಇನ್ ಎನಿ ಆಫ್ ದ ಕೋಡಿಂಗ್ ಲ್ಯಾಂಗ್ವೇಜಸ್, C++, ಪೈಥಾನ್, ಜಾವಾ, C#, ದೇ ರೈಟ್ ಎವ್ರಿ ಲ್ಯಾಂಗ್ವೇಜ್. ಯಾವುದಾರ ಒಂದು ಲ್ಯಾಂಗ್ವೇಜ್ನಾಗ ನೀವು ಎಕ್ಸ್ಪರ್ಟ್ ಇದ್ರೆ ಸಾಕು ನಮಗೆ ಅಂತ ಹೇಳ್ತಾರೆ.
ಸೊ ಡಿ ಎಸ್ ಎ ಕಾನ್ಸೆಪ್ಟ್ ಐತಲ್ಲ, ಡಿ ಎಸ್ ಎ ಕಾನ್ಸೆಪ್ಟ್ ನೀವು ಯಾವ್ದು ಲ್ಯಾಂಗ್ವೇಜ್ನಾಗೂ ಕಲೀರಿ. ನಿಮ್ಗೆ ಪೈಥಾನ್ ಚಲೋ ಬರ್ತಿತ್ತಂದ್ರೆ ಪೈಥಾನ್ದಾಗ ಮಾಡಿರಿ, C++ ಚಲೋ ಕಲ್ತಿದ್ರಂದ್ರೆ C++ ಮಾಡಿರಿ, ಇಲ್ಲ ಜಾವಾದಾಗ ಮಾಡಿರಿ. ನೆಕ್ಸ್ಟ್ ಕ್ವಶನ್, ಸರ್ ಐ ಆಮ್ ಕರೆಂಟ್ಲಿ ಬ್ಯಾಚ್ ಔಟ್ ಇಂಜಿನಿಯರಿಂಗ್, ಕ್ಯಾನ್ ಐ ಹ್ಯಾವ್ ಅ ಕ್ಯಾರಿಯರ್ ಇನ್ ಟೆಸ್ಟ್ ಇಂಜಿನಿಯರಿಂಗ್? ನಿಮ್ಮ ಕಾರ್ತಿಕ್ ಅವ್ರು ನಿಮ್ಮ ಪ್ರಶ್ನೆ ನನಗೆ ಕಂಪ್ಲೀಟ್ ಅರ್ಥ ಆಗಿಲ್ಲ. ಕ್ಯಾರಿಯರ್ ಇನ್ ಟೆಸ್ಟ್ ಇಂಜಿನಿಯರಿಂಗ್ ನೋಡ್ರಿ, ಅದರೊಳಗೆ ಎರಡು ಅದಾವ, ಆಟೋಮೇಷನ್ ಇಂಜಿನಿಯರ್ ಒಂದು ಐತ್ರಿ, ಆಮೇಲೆ ಮ್ಯಾನ್ಯುವಲ್ ಟೆಸ್ಟರ್ ಐತಿ. ಸೊ ಟೆಸ್ಟಿಂಗ್ದೊಳಗೆ ಏನೈತಿ, ದಿಸ್ ಇಸ್ ಅ ಪ್ಯಾರಲಲ್ ಇದು ಗ್ರೋತ್. ನಾನು ನಿಮಗೆ ಇಲ್ಲಿ ಪಿರಾಮಿಡ್ನಾಗ ತೋರಿಸಿದ್ನಲ್ಲ, ಡೆವಲಪ್ಮೆಂಟ್ ಅದ್ರ ಜೊತೆ ಇದು ಟೆಸ್ಟಿಂಗ್ ಅಂತ. ಸೊ ಈ ಥರ ಜಾಬ್ಸ್ ಇರತ್ತವ ಅದ್ರಾಗ. ಇಷ್ಟ ಏನೋ ಇತ್ತೀಚೆಗೆ ಆಟೋಮೇಷನ್ ಜಾಸ್ತಿ ಆಗಾಗ್ತೈತಿ. ಸೊ ನೀವು ಅದಕ್ಕೆ ಏನೈತಿ ಆಟೋಮೇಷನ್ ಕಲಿತ್ರಿ ಅಂದ್ರೆ ಯು ವಿಲ್ ಎಂಜಾಯ್ ದ ಕ್ಯಾರಿಯರ್. ಬಿಕಾಸ್ ಏನಾಗುತ್ತೆ, ಆಟೋಮೇಷನ್ ಕಲ್ತ್ರಿ ಅಂದ್ರೆ ನಿಮಗೆ ಇದಿರುತ್ತೆ, ವೆರೈಟಿ ಇರುತ್ತೆ, ಆಮೇಲೆ ನಿಮಗೆ ಕೋಡಿಂಗ್ ಇರುತ್ತೆ, ಆಮೇಲೆ ಪ್ರಾಬ್ಲಮ್ಸೂ ಹಾರ್ಡ್ ಇರ್ತಾವೆ. ಸೊ ಯು ವಿಲ್ ಎಂಜಾಯ್ ದ ಜರ್ನಿ. ಪ್ರಜ್ವಲ್ ಅವರು ಏನಂತಿದ್ದಾರೆ, ಓಕೆ ಒನ್ ಮೋರ್ ಕ್ವಶನ್, ಒನ್ ಸೆಕೆಂಡ್. ಕಾರ್ತಿಕ್ ಅವ್ರದ್ದಾಯಿತು. ಮಹೇಶ್ ಅವ್ರು ಕೇಳ್ತಿದ್ದಾರೆ, ಎಚ್.ಎಂ. ಮಹೇಶ್ ಅವರು, ಸರ್ ಕ್ಯಾನ್ ಸಮ್ವನ್ ಪ್ಲೀಸ್ ಪೇಸ್ಟ್ ದ ವಾಟ್ಸ್ಆ್ಯಪ್ ಕಮ್ಯುನಿಟಿ ಲಿಂಕ್ ಹಿಯರ್ ಇನ್ ದ ಚಾಟ್ ಬಾಕ್ಸ್? ಓಕೆ, ನಮ್ಮ ಟೀಮ್ಗೆ ಹೇಳ್ತೀನಿ, ಅವರು ಪೋಸ್ಟ್ ಮಾಡ್ತಾರೆ. ಕಮ್ಯುನಿಟಿ ಲಿಂಕ್ ಕಮೆಂಟ್ನಾಗ ಹಾಕ್ರಿ. ಇವ್ರು ಕೇಳ್ತಿದ್ದಾರೆ, ಹಾಯ್ ಸರ್, ಡಿಗ್ರಿ ಇಸ್ ಬೆಸ್ಟ್ ಸ್ಕಿಲ್, ವಿಚ್ ಡಿಗ್ರಿ ಇಸ್ ಬೆಸ್ಟ್ ಸ್ಕಿಲ್ ಅಂತಿದ್ದಾರೆ ನಿಖಿಲ್ ಅವರು. ಸೊ ನಿಖಿಲ್ ಅವರು, ಯಾವುದು ಡಿಗ್ರಿ ಬೆಸ್ಟ್ ಸ್ಕಿಲ್ ಅನ್ನೋದಕ್ಕಿಂತ ನೀವು ಒಂದು ನೆನ್ಪಿಟ್ಕೋರಿ, IT ಇಂಡಸ್ಟ್ರಿ ಒಳಗೆ ಬರೀ ಬ್ಯಾಚುಲರ್ಸ್ ಅಂದರೆ ನೀವು ಇದನ್ನು BSc ಮತ್ತು BCA ಮಾಡಿ ನಿಂದಿರಬೇಡ್ರಿ ಪ್ಲೀಸ್. ಯಾಕಂದ್ರೆ ನೀವು ಜಾಬ್ ಓಪನಿಂಗ್ಸ್ ತೆಗೆದು ನೋಡ್ರಿ, ಸುಮಾರು ಓಪನಿಂಗ್ಸ್ ಒಳಗೆ ಅವ್ರು ಏನಂತಾರೆ, BE, MCA, MSc ಅಂತಾರೆ. ಯಾರ್ಯಾರು BCA ಮತ್ತು BSc ಕಲಿಯಾಗ್ತಿರಲ್ಲ, ಪ್ಲೀಸ್ ಗೋ ಫಾರ್ ಒನ್ ಮೋರ್ ಲೆವೆಲ್ ಅಪ್. BE ಕಲಿಯಾಗ್ತಿದ್ರೆ ಇಸ್ ಫೈನ್. BEಗೆ M.Techಗೆ ಇಂಡಸ್ಟ್ರಿ ಒಳಗೆ ನಾವು ಅಷ್ಟು ಏನು ಡಿಫ್ರೆನ್ಸ್ ಇದು ಮಾಡಲ್ಲ. ಸಾಫ್ಟ್ವೇರ್ ಇಂಡಸ್ಟ್ರಿ ಒಳಗೆ ನಾವು BE ಮತ್ತು ME M.Tech ಮಾಡೋದವ್ರಿಗೆ ಏನು ಪೇ ಡಿಫ್ರೆನ್ಸ್ ಏನು ಅಷ್ಟಿರಲ್ಲ, ಆಯಿತಾ? ಅಥವಾ ಅದೇನು ಎಕ್ಸ್ಟ್ರಾ ಪ್ರಿಫರೆನ್ಸ್ ಅಂತೂ ಏನಿರಲ್ಲ. ನಾವು ಸ್ಕಿಲ್ ಮೇಲೂ ಹೈರ್ ಮಾಡ್ತೀವಿ, ಇಂಟರ್ವ್ಯೂ ಕ್ವಶನ್ ಸೇಮ್ ಇರ್ತಾವೆ, ಪ್ಯಾಕೇಜ್ ಇನಿಷಿಯಲ್ ಪ್ಯಾಕೇಜು ಸೇಮ್ ಇರುತ್ತೆ. ನೆಕ್ಸ್ಟ್ ಕ್ವಶನ್, 1-2 ನಿಮಿಷ ಬ್ರೇಕ್ ತೊಗೋತೀನಿ ನಾವು, ವಾಟರ್ ಬ್ರೇಕ್. ಅಲ್ಲಿ ಮಟ್ಟ ಥಿಂಕ್ ಮಾಡಿರಿ, ಮತ್ತು ನಿಮ್ಗೆ ಏನು ಕೇಳೋದೈತಂತ. Q&A ಅಲ್ಲ, Q&A ಆದಮೇಲೆ ಆಡಿಯೋ ಇರಲಿ. ಓಕೆ, ಆಫ್ಟರ್ ಇದಾಗುತ್ತಲ್ಲ, ಏನಂತಾರ, Q&A ಆದಮೇಲೆ ನಿಮ್ಮ ಕೋರ್ಸ್ ಬಗ್ಗೆ ಅದೆಲ್ಲ ಡೀಟೇಲಾಗಿ ಹೇಳ್ತೀನಿ. 1-2 ನಿಮಿಷ ಬ್ರೇಕ್ ತೊಗೋತಾ ಇದ್ದೀನಿ. ಸೊ ಎಲ್ಲರೂ ನಿಮ್ಮ ಪ್ರಶ್ನೆ ಕಳಿಸ್ರಿ ಇದರೊಳಗೆ, ಚಾಟ್ ಒಳಗೆ. ವಿಲ್ ಕಮ್ ಬ್ಯಾಕ್ ಆನ್ಲೈನ್. ಓಕೆ, ವಿಡಿಯೋ ಆನ್. ನೆಕ್ಸ್ಟ್ ಪ್ರಶ್ನೆ ಯಾರು ಕೇಳ್ತಿದ್ದಾರೆ ಅಂದರೆ, ಪ್ರಜ್ವಲ್ ಅವ್ರು ಕೇಳ್ತಿದ್ದಾರೆ, ಸರ್ ಕರೆಂಟ್ಲಿ ಐ ಆಮ್ ಇನ್ 4th ಸೆಮಿಸ್ಟರ್ ಆ್ಯಂಡ್ ಐ ಆಮ್ ನಾಟ್ ಬಿಲಾಂಗ್ ಟು ಬಿಗ್ ಕಾಲೇಜ್ ಲೈಕ್ ದ್ಯಾಟ್. ರಿಯಲಿ ಐ ಡೋಂಟ್ ಹ್ಯಾವ್ ದ್ಯಾಟ್ ನಾಲೆಜ್, ಪ್ಲೀಸ್ ಗೈಡ್ ಮೀ. ಸೊ ಪ್ರಜ್ವಲ್ ಅವ್ರ, ನಾನು ದೊಡ್ಡ ಕಾಲೇಜಿಂದ ಬಂದಿಲ್ಲ ರೀ. ನಾನು ಓದಿದ್ದು ಬೀದರ್ ಜಿಲ್ಲೆ ಒಳಗೆ BKIT ಬಾಲ್ಕಿ ಒಳಗೆ ನಾ ಇಂಜಿನಿಯರಿಂಗ್ ಮಾಡಿದ್ನಿ. ಸ್ಟಾರ್ಟಿಂಗ್ ನೋಡಿರಿ, ನೀವು ದೊಡ್ಡ ಕಾಲೇಜಿಂದ ಬಂದಿಲ್ಲ ಅಂದ್ರೆ ನಿಮ್ಗೆ ಕ್ಯಾಂಪಸ್ ಸಿಗಲ್ಲ, ಅಥವಾ ಕ್ಯಾಂಪಸ್ ರಿಕ್ರೂಟ್ಮೆಂಟ್ ಇವೆಲ್ಲ ಆಗಲ್ಲ. ಸೊ ಸ್ಟಾರ್ಟಿಂಗ್ ನಿಮಗೆ ಟ್ರಬಲ್ ಆಗುತ್ತೆ. ನಾನು ನಿಮಗೆ ಸುಳ್ಳು ಹೇಳೋಕ್ಕೆ ಇಚ್ಛೆ ಪಡಲ್ಲ. ನೀವು ಸ್ಟಾರ್ಟಿಂಗ್ ಭಾಳ ಹಾರ್ಡ್ ವರ್ಕ್ ಮಾಡಬೇಕಾಗತ್ತೆ. ಬಟ್ ನೀವು 1-2 ವರ್ಷ ಎಕ್ಸ್ಪೀರಿಯನ್ಸ್ ತೊಗೊಂಡ್ರಿ ಅಂತ ತಿಳ್ಕೊರಿ, ಆಮೇಲೆ ಯಾರೂ ನಿಮ್ಗೆ ಕೇಳಂಗೇ ಇಲ್ಲ ನೀವು ಯಾವ ಕಾಲೇಜು, ಯಾವ ಯೂನಿವರ್ಸಿಟಿ, ಅದು ಮ್ಯಾಟ್ರ್ ಆಗಲ್ಲ. ಸೊ ನಿಮ್ದು ಇನಿಷಿಯಲ್ ಜರ್ನಿ ಇರುತ್ತಲ್ಲ, ಆ ಜರ್ನಿ ಹಾರ್ಡ್ ಇರುತ್ತೆ.
ಅದಕ್ಕೆ ನೀವೇನು ಮಾಡಿರಿ, ಚಲೋ ಕೋಡಿಂಗ್ ಕಲೀರಿ, ಕಾನ್ಸೆಪ್ಟ್ಸ್ ಎಲ್ಲ ಅರ್ಥ ಮಾಡ್ಕೋರಿ, ಚಲೋ ಸ್ಕಿಲ್ ಕಲೀರಿ. ನಿಮಗೆ ಸ್ಟಾರ್ಟಿಂಗ್ ಸಣ್ಣ ಕಂಪ್ನಿ ಒಳಗೆ ಕೆಲಸ ಸಿಗುತ್ತೆ. ಸಿಕ್ಕ ಮೇಲೆ ಅಲ್ಲಿ ಜಾಯ್ನ್ ಆಗಿ 1-2 ವರ್ಷ ವರ್ಕ್ ಮಾಡಿರಿ, ಒಬ್ಬ ಒಳ್ಳೆ ಇಂಜಿನಿಯರ್ ಆಗಿರಿ. ಅದಾದಮೇಲೆ ಯು ಕ್ಯಾನ್ ಜಂಪ್ ಟು ಅ ಬಿಗ್ ಕಂಪನಿ. ಸೊ ಯಾರ್ಯಾರು Tier 2, Tier 3, Tier 4 ಕಾಲೇಜ್ನಾಗ ವರ್ಕ್ ಮಾಡತ್ತಿರಲ್ಲ, ಏನಪ್ಪ ನಮ್ಗೆ ಈ ಥರ ಕಾಲೇಜ್ ಸಿಕ್ತು, ನಮ್ದೆಲ್ಲಿ ಕ್ಯಾರಿಯರ್ ಏನಾಗುತ್ತೆ ಏನೋ ಅಂತ ಯಾರೂ ಭಯ ಪಡಬೇಡ್ರಿ. ನಿಮ್ಮ ಎದುರುಗಡೆ ನಾನೇ ಅದೀನಿ. ನಾವು ಓದಿದ್ದನ Tier 2, Tier 3 ಕಾಲೇಜ್ನಾಗನ. ಆ್ಯಂಡ್ ನನ್ನ ಕ್ಯಾರಿಯರ್ ಐ ಹ್ಯಾಡ್ ಅ ವೆರಿ ಗುಡ್ ಕ್ಯಾರಿಯರ್. ಇನಿಷಿಯಲ್ ಹೇಳಿದ್ನಲ್ಲ, ಇಂಜಿನಿಯರಿಂಗ್ ಮುಗಿದ್ಮ್ಯಾಗ 6 ತಿಂಗಳು ನಂಗೆ ಜಾಬ್ ಸಿಕ್ಕಿಲ್ಲ ಅಂತ. ಅವಾಗ ಕಷ್ಟಪಟ್ಟಿನ. ಆಮೇಲೆ 2 ವರ್ಷನೂ ತುಂಬ ಕಷ್ಟಪಟ್ಟು ವರ್ಕ್ ಮಾಡೀನಿ ಒಂದು ಸಣ್ಣ ಕಂಪ್ನಿಯಾಗ. ಅದಾದಮೇಲೆ ನಂದು ಮೈ ಕ್ಯಾರಿಯರ್ ವಾಸ್ ಎಕ್ಸ್ಟ್ರೀಮ್ಲಿ ಗುಡ್. ನೆಕ್ಸ್ಟ್ ಕ್ವಶನ್. Sir, I have 9.5 years of experience, but now I am really confused on how to plan future. Is there any branch in Bangalore? ಪುನೀತ್ ಅವರು, ನಮ್ಮದು ಬ್ರಾಂಚ್ ಇಲ್ರಿ. ನಾವು ಏನಂದ್ರೆ ಇಟ್ಸ್ ಆಲ್ಮೋಸ್ಟ್ ಲೈಕ್ ಹೋಮ್ ಆಫೀಸ್, ಮನೆಯಿಂದನೂ ಆಪ್ರೇಟ್ ಮಾಡತ್ತೇವೆ. ಬಟ್ ಇವ್ರ ಕ್ವಶನ್ಸ್ ಕೇಳ್ರಿ, ನೀವು ನಮ್ಮ ಕಮ್ಯುನಿಟಿ ಗ್ರೂಪ್ ಜಾಯ್ನ್ ಆಗ್ರಿ. ಸೊ ಸುಮಾರು ಜನ ಈ ಕ್ವಶನ್ ಕೇಳತ್ತಾರೆ, ನಿಮ್ದು ಹೆಂಗೆ ಕೋರ್ಸ್ ರಿಜಿಸ್ಟರ್ ಮಾಡಬೇಕು ಅಥವಾ ಹೆಂಗೆ ಜಾಯ್ನ್ ಆಗಬೇಕಂತ. ಐ ವಿಲ್ ಜಸ್ಟ್ ಎಕ್ಸ್ಪ್ಲೇನ್ ದಟ್. ನೀವೇನು ಮಾಡಿರಿ, ನಮ್ಮದು ಇನ್ಸ್ಟಾಗ್ರಾಮ್ ಪ್ರೊಫೈಲ್ಗೆ ಹೋಗ್ರಿ. ಓಕೆ, ಇನ್ಸ್ಟಾಗ್ರಾಮ್ ಬಯೋ. ಓಕೆ, ಇಲ್ಲಿ ಹೋಗ್ರಿ. ಆ್ಯಂಡ್ ಇನ್ಸ್ಟಾಗ್ರಾಮ್ ಚಾನಲ್ ನೇಮ್ ನಿಮ್ಗೆ ಗೊತ್ತಿರ್ಬೋದು ಆಲ್ರೆಡಿ, ಅಲ್ಗೋರಿದಮ್ಸ್ 365. ಸೊ ಇನ್ಸ್ಟಾಗ್ರಾಮ್ ಬಯೋದಾಗ ಇಲ್ಲಿ ಲಿಂಕ್ ಅದಾವೆ. ಸೊ ಯು ಕ್ಯಾನ್ ಜಾಯಿನ್ ದ ಲಿಂಕ್. ವಿ ಹ್ಯಾವ್ ಆಲ್ ದ ಲಿಂಕ್ಸ್ ಹಿಯರ್. ಸೊ ಇದ್ರೊಳಗೆ ಒನ್ ಆಫ್ ದ ಲಿಂಕ್ ಏನಂದ್ರೆ ನಮ್ಮದು ವಾಟ್ಸ್ಯಾಪ್ ಗ್ರೂಪ್ ಲಿಂಕ್ ಇದೆ. ಸೊ ವಾಟ್ಸ್ಯಾಪ್ ಗ್ರೂಪ್ ಲಿಂಕ್ ಆಗ್ರಿ. ಅಲ್ಲಿ ರಿಜಿಸ್ಟ್ರೇಷನ್ ಫಾರ್ಮ್ ಕಳಿಸಿದ್ದೀವಿ. ಸುಮಾರು ಜನ ರಿಜಿಸ್ಟ್ರೇಷನ್ ಫಿಲ್ ಮಾಡ್ತಿದ್ದೀರಿ. ಅದಾದಮೇಲೆ ವಿಲ್ ಕ್ರಿಯೇಟ್ ಅ ಬ್ಯಾಚ್ ಫಾರ್ ದ್ಯಾಟ್ ಆ್ಯಂಡ್ ವಿಲ್ ಎಕ್ಸ್ಪ್ಲೇನ್. ಕೋರ್ಸ್ ಬಗ್ಗೆ ನಾನು ಇನ್ನೂ ಹೇಳಿಲ್ಲ, ಇನ್ನು ನೆಕ್ಸ್ಟ್ ಹೇಳ್ತೀನಿ. ಈಗ ಒಂದು ಸ್ವಲ್ಪ ಕ್ವಶನ್ಸ್ ತೊಗೋತಿದ್ದೀನಿ. ಮರ್ನ್ ಸ್ಟ್ಯಾಕ್ ಆರ್ ಜಾವಾ ಫುಲ್ ಸ್ಟ್ಯಾಕ್ ಯಾವುದು ಮಾಡೋದು ಕನ್ಫ್ಯೂಷನ್ ಆಗಿದೆ. ದರ್ಶನ್ ಗೌಡವರು. ದರ್ಶನ್, ನೀವೇನಂದ್ರೆ ಫುಲ್ ಸ್ಟ್ಯಾಕ್ ಕಲೀರಿ, ಯಾವ್ದಾರ ಒಂದು ಕಲೀರಿ, ಆದ್ರೆ ಕಾನ್ಸೆಪ್ಷಲಿ ಅರ್ಥ ಮಾಡ್ಕೋರಿ. UI ಹೆಂಗೆ ಡಿಸೈನ್ ಮಾಡ್ತಾರೆ, ಬ್ಯಾಕ್ ಎಂಡ್ ಹೆಂಗೆ ಡಿಸೈನ್ ಮಾಡ್ತಾರೆ. ನಿಮ್ಗೆ ಹೇಳ್ದಂಗೆ ಫ್ರೇಮ್ವರ್ಕ್ಸ್, ಟೆಕ್ನಾಲಜಿ ವಿಲ್ ಕಮ್ ಆ್ಯಂಡ್ ಗೋ. ಮರ್ನ್ ಸ್ಟ್ಯಾಕ್ ಅಂತ ಈಗ ಪಾಪ್ಯುಲರ್ ಆಗೈತಿ. 10 ವರ್ಷದ ಹಿಂದೆ ಯಾವುದೋ ಬ್ಯಾರೇದಿತ್ತು. ಸೊ ನಿಮಗೆ ಯಾವ ಟೆಕ್ನಾಲಜಿ 20-30 ವರ್ಷ ಇರ್ತೈತೆ ಅಂತ ಯಾರೂ ಹೇಳಕ್ಕೆ ಸಾಧ್ಯ ಇಲ್ಲ. ಯಾವ್ದಾರ ಒಂದು ಪಿಕ್ ಮಾಡಿರಿ, ಆದ್ರೆ ಅದನ್ನು ಚಲೋ ತಂಗೆ ಕಲೀರಿ. ಯಾವ ರೀತಿ ಕಲೀರಿ ಅಂದ್ರೆ, ನೀವು ಇನ್ನೊಂದು ಸ್ಟ್ಯಾಕಿಗೆ ಸ್ವಿಚ್ ಆಗಕ್ಕೆ ನಿಮ್ಗೆ 2 ತಿಂಗಳು ತೊಗೊಂಡಿರ್ಬೇಕು ಟೈಮ್, ಹಂಗೆ ಕಲೀರಿ. ಬಸವರಾಜ್ ಅವ್ರು ಕೇಳ್ತಿದ್ದಾರೆ, ಐ ಹ್ಯಾವ್ 3 years ಗ್ಯಾಪ್ ಆಫ್ಟರ್ ಕಂಪ್ಲೀಟಿಂಗ್ ಇಂಜಿನಿಯರಿಂಗ್, ಇಸ್ ಇಟ್ ಪಾಸಿಬಲ್ ಟು ಗೆಟ್ ಅ ಜಾಬ್? ಭಾಳ 3 ವರ್ಷ ಗ್ಯಾಪ್ ಐತಲ್ಲ. ಸೊ ನೀವು ಈಗ ಯು ಹ್ಯಾವ್ ಟು ವರ್ಕ್ ಒನ್ ಇಯರ್ ವೆರಿ ಹಾರ್ಡ್ ಆನ್ ಯುವರ್ ಸ್ಕಿಲ್ಸ್. ಆ ಸ್ಕಿಲ್ಸ್ ಕಲಿತು ನೀವೇನು ಮಾಡಬೇಕಾಗತ್ತೆ, ಫ್ರೀಲಾನ್ಸಿಂಗ್ ಶುರು ಮಾಡ್ಬೇಕು. ಆಮೇಲೆ ಸಣ್ಣ ಕಂಪ್ನಿಗೆ ಎಲ್ಲರೂ ಜಾಯ್ನ್ ಆಗ್ಬೇಕು. ನಿಮ್ಮ ಜರ್ನಿ ಇರುತ್ತಲ್ಲ, ಟಫ್ ಇರುತ್ತೆ. ಆದರೆ ನಿಮ್ಮ ಹತ್ರ ಸ್ಕಿಲ್ ಇತ್ತಂದ್ರೆ ನೀವು 1-2 ವರ್ಷ ಆದಮೇಲೆ ನಿಮ್ಗೆ ಗ್ಯಾಪ್ ಇದ್ದಿದ್ದು ಸಹಿತಕ್ಕೆ ಯಾರೂ ಕೇಳಲ್ಲ. ಮತ್ತು ಯಾರ್ಯಾರ್ದು ಗ್ಯಾಪ್ ಐತಲ್ಲ, ಸುಮ್ಮ ಫೇಕ್ ಎಕ್ಸ್ಪೀರಿಯನ್ಸ್ ಹಾಕೋದು ಅಂಥದ್ದು ಏನು ಮಾಡೋಕ್ಕೆ ಹೋಗ್ಬೇಡ್ರಿ. ಗ್ಯಾಪ್ ತೊಗೊಂಡಿದ್ರೆ ಹೇಳ್ರಿ, ನಾ ಗ್ಯಾಪ್ ತೊಗೊಂಡಿದ್ನಿ, ನಾ ಏನೋ ಟ್ರೈ ಮಾಡತ್ತಿದ್ನಿ, ನಾ ಊರಾಗಿದ್ನಿ. ಕಂಪ್ನಿಗೆ ನೀವು ಗ್ಯಾಪ್ ಯಾಕೆ ತೊಗೊಂಡಿರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಕಂಪ್ನಿಗೆ ಏನು ಇಂಪಾರ್ಟೆಂಟ್, ನಿಮ್ಮ ಹತ್ರ ಏನು ಸ್ಕಿಲ್ ಐತಿ, ಆ ಸ್ಕಿಲ್ಲಿಂದ ಅವ್ರು ಏನು ಪ್ರಾಡಕ್ಟ್ ಬಿಲ್ಡ್ ಮಾಡ್ಬೋದು, ಅದರಿಂದ ಏನು ಬಿಸ್ನೆಸ್ ಮಾಡ್ಬೋದು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನೀವು ಗ್ಯಾಪ್ ತೊಗೊಂಡಿದ್ದು ಅವ್ರಿಗೆ ಆ್ಯಕ್ಚುಲಿ ಇಂಪಾರ್ಟೆಂಟ್ ಆಗಲ್ಲ. ನಂದು ಹಂಬಲ್ ರಿಕ್ವೆಸ್ಟ್ ಏನಂದ್ರೆ, ಸುಮ್ಮ ಗ್ಯಾಪ್ ಫಿಲ್ ಮಾಡೋಕ್ಕೆ ಎಲ್ಲೋ ಒಂದು ಫೇಕ್ ಎಕ್ಸ್ಪೀರಿಯನ್ಸ್ ತೊಗೊಂಡು ಸುಮ್ಮ ನಿಮ್ಮ ಕ್ಯಾರಿಯರ್ ಹಾಳು ಮಾಡ್ಕೋಬೇಡ್ರಿ. ಸರ್, DBMS ಇಸ್ ಇಂಪಾರ್ಟೆಂಟ್ ಆರ್ ನೌ ಡೇಸ್, ವಾಟ್ ಅಬೌಟ್ ಜಾಬ್ ಆಪರ್ಚುನಿಟೀಸ್? ಸೊ ನೀವು ಬರೀ DBMS ಅಂತ ಅಷ್ಟ ಮಾಡ್ಕೊಂಡ್ರೆ ಏನಾಗ್ತೈತೆ ಅಂದರೆ, ಇದು ಪ್ರಶ್ನೆ ಯಾರು ಕೇಳ್ತಿದ್ದಾರೆ, ಅವ್ರ ಹೆಸರು ಕರೆಕ್ಟಾಗಿಲ್ಲ. ಸೊ ನೀವೇನಾಗುತ್ತಾ ಅವಾಗ ಈ ಟೋಟಲ್ ಜಾಬ್ ಮಾರ್ಕೆಟ್ನಾಗ ನೀವೇನು ಅನ್ನತ್ತೀರಿ, ನನಗೆ ಬರೀ ಇಷ್ಟರಾಗ ಜಾಬ್ ಹುಡುಕ್ತೀನಿ, ನನಗೆ ಬರೀ ಇದೆಷ್ಟು ಬೇಕು ಅಂದ್ಕೊಂಡಂಗೆ ಆಗುತ್ತೆ. ಸೊ ಡೋಂಟ್ ಟ್ರೈ ಟು, ನೀವು ಫಸ್ಟ್ ಟೈಮ್ ಜಾಬ್ ಹುಡ್ಕಾತಿದ್ರಿ, ಆಸ್ ಅ ಫ್ರೆಷರ್ ಅಪ್ಲೈ ಮಾಡತ್ತಿದ್ರಿ, ಬ್ರೇಕ್ ತೊಗೊಂಡು ಅಪ್ಲೈ ಮಾಡತ್ತಿದ್ರಿ, ನಿಮ್ಮ ಜಾಬ್ ಮಾರ್ಕೆಟ್ ನೀವೇ ಶ್ರಿಂಕ್ ಯಾಕೆ ಮಾಡ್ಕೋತೀರಿ? ಚಲೋ ಕೋಡಿಂಗ್ ಕಲೀರಿ, ಡೇಟಾಬೇಸ್ ನಾಲೆಜ್ ಬೇಕು. ನೀವು ಎಂಥ ಡೆವಲಪರ್ ಇದ್ದೀರಿ ಅಂದರೂ ನಿಮಗೆ SQL ಮತ್ತು DBMS ನಾಲೆಜ್ ಬೇಕು. ದಟ್ ಈಸ್ ಒನ್ ಆಫ್ ದ ಬೇಸಿಕ್ ಸ್ಕಿಲ್ಸ್. ಅದನ್ನು ನೀವು ಕಲ್ತಾಗನೇ ನೀವು ಅದರೊಳಗೆ ಕೋಡಿಂಗ್ ಮಾಡ್ತೀರಿ ಇಲ್ಲ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನೀವು ಸರ್ವಿಸಸ್ನೇ ಮಾಡ್ಬೋದು, ಆದರೆ ನಿಮ್ಗೆ ಬ್ಯಾಕ್ ಎಂಡ್ ಅವ್ರ ಜೊತೆ ಮಾತಾಡಬೇಕಾಗುತ್ತೆ, ಅವ್ರ ಜೊತೆ ಇಂಟ್ರಾಕ್ಟ್ ಮಾಡಬೇಕಾಗುತ್ತೆ, ಅದನ್ನು ಒಂದೊಂದ್ಸರಿ ತೆಗೆದು ನೋಡಬೇಕಾಗುತ್ತೆ. ಸೊ ಯು ನೀಡ್ ದಟ್ ನಾಲೆಜ್ ಸ್ಕಿಲ್. ಇಟ್ ಇಸ್ DBMS ಕಮ್ಸ್ ಅಂಡರ್ ಅ ಬೇಸಿಕ್ ಸ್ಕಿಲ್ ಆಫ್ ಕಂಪ್ಯೂಟರ್ ಸೈನ್ಸ್. ಪವನ್ ಕೇಳ್ತಿದ್ದಾರೆ, ಮೆಕ್ಯಾನಿಕಲ್ ಇಂಜಿನಿಯರ್ IT ಜಾಬ್. ಸೊ ಯಾರು ಎನಿಬಡಿ ಕ್ಯಾನ್ ಟೇಕ್ ಇಟ್, ಆದರೆ ನೀವು ಎಷ್ಟು ಚಲೋ ಸ್ಟಡಿ ಮಾಡ್ತೀರಿ,
ನೀವು ಎಷ್ಟು ಚಲೋ ಸ್ಕಿಲ್ಸ್ ಪಿಕ್ ಮಾಡ್ತೀರಲ್ಲ, ದಟ್ ಈಸ್ ವಾಟ್ ಮ್ಯಾಟರ್ಸ್. ಪಿ ಎಚ್ ಪಿ ವೀರೇಶ್ ಅವ್ರು ಕೇಳ್ತಿದ್ದಾರೆ, ಪಿ ಎಚ್ ಪಿ ಗ್ರೋತ್ ಇದೆನಾ? ಪಿ ಎಚ್ ಪಿ ಒಂದು ಸ್ವಲ್ಪ ಮಾರ್ಕೆಟ್ ಇದೈತ್ರಿ, ಯಾಕಂದ್ರೆ ಪಿ ಎಚ್ ಪಿ ಒಂದು ಸ್ವಲ್ಪ ಹಾರ್ಡ್ ಐತಿ. ಆಮೇಲೆ ಪಿ ಎಚ್ ಪಿದೊಳಗೆ ವೆಬ್ಸೈಟ್ಸಿಗೆ ಏನಂದ್ರೆ ಕಡಿಮೆ ಜನ ಬಿಲ್ಡ್ ಮಾಡ್ತಿದ್ದಾರೆ. ಸಿ ಒನ್ ಆಫ್ ದ ವೆರಿ ಫೇಮಸ್ ಸಿಂಪಲ್ ವೆಬ್ ಅಪ್ಲಿಕೇಶನ್ ಅಥವಾ ವೆಬ್ಸೈಟ್ಸ್ ಮಾಡ್ತಾರಲ್ರಿ, ಅದನ್ನು ಜಾಸ್ತಿ ಜನ ಈಗ ರೆಸ್ಟೋರೆಂಟ್ಸ್ ಇರ್ಬೋದು, ಹೋಟೆಲ್ಸ್ ಇರ್ಬೋದು, ಅವ್ರದ್ದೆಲ್ಲ ಸಿಂಪಲ್ ವೆಬ್ಸೈಟ್ಸ್ ಇರ್ತಾವೆ. ಅದನ್ನೆಲ್ಲ ಏನಂತಾರೆ ವರ್ಡ್ ಪ್ರೆಸ್ ಅಂತ ಒಂದು ಇದೈತಿ ಪ್ಲಾಟ್ಫಾರ್ಮ್, ಅದರೊಳಗೆ ಮಾಡ್ತಾರೆ. ವರ್ಡ್ ಪ್ರೆಸ್ ಇಸ್ ಆ್ಯಕ್ಚುಲಿ ಡೆವಲಪ್ಡ್ ಇನ್ ಪಿ ಎಚ್ ಪಿ. ಆಮೇಲೆ ಸುಮಾರು ಫೇಮಸ್ ವೆಬ್ಸೈಟ್ಸ್ ಆ್ಯಕ್ಚುಲಿ ದೇ ಸ್ಟಾರ್ಟೆಡ್ ಇನ್ ಪಿ ಎಚ್ ಪಿ. ಬಟ್ ಈಗ ಎಲ್ಲರೂ ಇದಕ್ಕೆ ಮೂವ್ ಆಗ್ತಾರೆ, ಇದಕ್ಕೆ ರಿಯಾಕ್ಟ್ ಜಾಂಗೋಗೆ ಮೂವ್ ಆಗ್ತಾರೆ. ಸೊ at this point in industry, PHP is not growing. PHP is little getting stagnant or saturated. ಆಮೇಲೆ ನಿಮಗೆ ವೀರೇಶ್ ಅವ್ರು ಅಟ್ ದ ಬಿಗಿನಿಂಗ್ ಈ ಲೈವ್ದಾಗ ಹೇಳೇನ್ರಿ, ಈ ಥರ ಟೆಕ್ನಾಲಜಿ ಪ್ರೋಗ್ರಾಮಿಂಗ್ ಮ್ಯಾಗ ನಿಮ್ಮ ಕ್ಯಾರಿಯರ್ ಬೆಟ್ ಮಾಡಬೇಡ್ರಿ ಅಂತ. ಆ ಸೆಕ್ಷನ್ ನೀವು ಇನ್ನೊಂದ್ಸರಿ ವಾಚ್ ಮಾಡಿರಿ. ಡೋಂಟ್ ಟ್ರೈ ಟು ಲಿಮಿಟ್ ಯುವರ್ ಕ್ಯಾರಿಯರ್ ಆಪ್ಷನ್ ಟು ಒನ್ ಫ್ರೇಮ್ವರ್ಕ್ ಆರ್ ಒನ್ ಟೂಲ್. ಬಸವರಾಜ್ ಅವ್ರು ಕೇಳ್ತಿದ್ದಾರೆ, ಐ ಹ್ಯಾವ್ 3 year ಗ್ಯಾಪ್ ಆಫ್ಟರ್ ಇಂಜಿನಿಯರಿಂಗ್, ಡು ಐ ಗೆಟ್ ಅ ಜಾಬ್ ನೌ? ಇದು ಆನ್ಸರ್ ಮಾಡೀನಿ. ನೆಕ್ಸ್ಟ್ ಕ್ವಶನ್, ವಿ ಕೆ ಕ್ರಿಯೇಷನ್ ಸರ್, ಪೈಥಾನ್ ಫುಲ್ ಸ್ಟ್ಯಾಕ್ ಚಲೋ ಐತಿ ಇಲ್ಲೋ ಸರ್? ಆಲ್ ಅದರ್ ಯೂಟ್ಯೂಬ್ ಟ್ರೈನರ್ಸ್ ಅದಾರಲ್ಲ ಅವರೆಲ್ಲ ಹೇಳ್ತಾರೆ ವೆಬ್ ಡೆವಲಪ್ಮೆಂಟ್ ಈಸ್ ಸ್ಯಾಚುರೇಟೆಡ್ ಆಗೈತಿ ಅಂತಾರೆ. ಸಿ ನಾವೆಲ್ಲರೂ ಏನು ಮಾಡಾಕ್ತೇವೆ ಅಂದ್ರೆ, ಯಾವುದೋ ಒಂದು 2 ತಿಂಗಳು ಕೋರ್ಸ್ ಮಾಡ್ತೀನಿ, ಅದರಿಂದ ಪಟ್ನ ಜಾಬ್ ಹಿಡಿಬೇಕಂತ ಟ್ರೈ ಮಾಡತ್ತೀವಿ. ಆ ಥರ ಮಾಡಿದ್ರೆ ಅಂದ್ರೆ ಏನಾಗ್ತೈತಿ, ಮಾರ್ಕೆಟ್ ಫ್ಲಕ್ಚುಯೇಟ್ ಹಾಕೊಂತಿರ್ತೈತಿ, ನಿಮ್ಗೆ ಗೊತ್ತಿರಲ್ಲ. ಈಗ ನೀವು ಕೋರ್ಸ್ ಮಾಡಿ ಮುಗಿಸೋಗುಡ್ದು ಅಲ್ಲಿ ಚೇಂಜ್ ಆದ್ರೆ ಏನು ಮಾಡ್ತೀರಿ? ಸೊ ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ್ರಿ. ಈಗ ನೀವು ಪೈಥಾನ್ ಫುಲ್ ಸ್ಟ್ಯಾಕ್ ಮಾಡ್ತೀರಿಲ್ಲೋ, ಮಾಡಿರಿ. ಪೈಥಾನ್ ಚಲೋ ಕೋಡಿಂಗ್ ಕಲೀರಿ, ಪೈಥಾನ್ ಫುಲ್ ಸ್ಟ್ಯಾಕ್ ಮಾಡಿರಿ. ಅದಾದ್ಮೇಲೆ ನೀವು ಬ್ಯಾಕ್ ಎಂಡ್ದಾಗಾರ ಅಪ್ಲೈ ಮಾಡಿರಿ, ಫ್ರಂಟ್ ಎಂಡ್ನಾಗಾರ ಮಾಡಿರಿ, ಇಲ್ಲ ಡೇಟಾ ಅನಲಿಟಿಕ್ಸ್ ಮಾಡಿರಿ. ಯು ಕ್ಯಾನ್ ಸ್ವಿಚ್ ಟು ಡಿಫ್ರೆಂಟ್ ಥಿಂಗ್ಸ್. ಶಶಾಂಕ್ ಅವ್ರು ಕೇಳ್ತಿದ್ದಾರೆ, ಐ ನೀಡ್ ಟು ಮೇಕ್ ಜರ್ನಿ ಇನ್ ಟು ಪ್ರಾಡಕ್ಟ್ ಬೇಸ್ಡ್ ಕಂಪನೀಸ್. ಸೊ ಅವ್ರೇನು ಕೇಳ್ತಿದ್ದಾರೆ ಅಂದ್ರೆ, ಐ ಆಮ್ ಕರೆಂಟ್ಲಿ ವರ್ಕಿಂಗ್ ಇನ್ ಸಮ್ ಕಂಪನಿ ಬ್ಯಾಂಕಿಂಗ್ ಸೆಕ್ಟರ್, ಸೊ ಐ ನೀಡ್ ಟು ಸ್ವಿಚ್. ಓಕೆ, ಸಿ ಪ್ರಾಡಕ್ಟ್ ಬೇಸ್ಡ್ ಕಂಪನಿಗೆ ಹೋಗಬೇಕು ಅಂದರೆ, ಪ್ರಾಡಕ್ಟ್ ಬೇಸ್ಡ್ ಕಂಪನಿಗೆ ಹೋಗ್ಬೇಕಂದ್ರೆ ನೀವು ನಿಮ್ದು ಫಂಡಮೆಂಟಲ್ಸ್ ಎಲ್ಲ ಕ್ಲಿಯರ್ ಆಗಬೇಕು, ಕೋಡಿಂಗ್ ಚಲೋ ಬರಬೇಕು, ಡೇಟಾ ಸ್ಟ್ರಕ್ಚರ್ಸ್ ಆ್ಯಂಡ್ ಅಲ್ಗೋರಿದಮ್ಸ್ ಬರಬೇಕು, ನಮ್ದು ಅದ್ರ ಬಗ್ಗೆ ಒಂದು ಪ್ರೋಗ್ರಾಮ್ ಬರಾಗ್ತೈತಿ. ದಟ್ ಟ್ರಾನ್ಸಿಷನ್ ಕ್ಯಾನ್ ಬಿ ಡನ್. ನಾ ಭಾಳ ಜನ ನೋಡೇನ್ರಿ ಆ ಥರ, ಅಂದ್ರೆ ಸರ್ವಿಸಸ್ ಕಂಪ್ನಿಯಿಂದ ಪ್ರಾಡಕ್ಟ್ ಕಂಪ್ನಿಗೆ ಸ್ವಿಚ್ ಆಗಿದ್ದು ನೋಡೇನಿ. ಯು ಕ್ಯಾನ್ ಡೆಫಿನೆಟ್ಲಿ ಡೂ ಇಟ್. ಸೊ ಮಿಸ್ಟರ್ RCB, ಐ ಆಮ್ ಆಲ್ಸೋ ಫ್ರಮ್ BKIT. ನೈಸ್ ಟು ನೋ, ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್. ಸರ್, ಕುಡಂಟ್ ಬಿ ಏಬಲ್ ಟು ಬಿಲ್ಡ್ ಲಾಜಿಕ್ ಇನ್ ಪ್ರೋಗ್ರಾಮಿಂಗ್ ಫ್ರಮ್ ಲಾಸ್ಟ್ 6 months. ಸೊ ವಿಕಿ ನೋಡ್ರಿ, ನಮ್ಮ ಸ್ಟೈಲ್ ಒಳಗೆ ಹೇಳಕ್ಕೆ ಟ್ರೈ ಮಾಡ್ತೀನಿ, ನೀವು ನೋಡ್ರಿ, ನಿಮ್ಗೆ ಅದರಿಂದ ಹೆಲ್ಪ್ ಆಗುತ್ತೇನ, ವಿ ವಿಲ್ ಸಿ. Okay, sir, Python, Java, C++, which one is best for first priority? So ನೀವು ಫಸ್ಟ್ ಟೈಮ್ ಪ್ರೋಗ್ರಾಮಿಂಗ್ ಕಲಿಯಾಗ್ತಿದ್ರಿ ಅಂದರೆ ಪೈಥಾನ್ದಿಂದ ಸ್ಟಾರ್ಟ್ ಮಾಡಿರಿ. ಆ್ಯಂಡ್ ದೆನ್ ಬೇಸಿಕ್ಸ್ ನಿಮ್ಗೆ ಕ್ಲಿಯರ್ ಆಗಬೇಕಂದ್ರೆ C++. ಇದ್ರ ಬಗ್ಗೆ ನಾನು ಡೀಟೇಲಾಗಿ ಹೇಳ್ತೀನಿ ಸೆಷನ್ ಒಳಗೆ. ನೀವು ಪ್ಲೀಸ್ ಸ್ಟೇ ವಾಚ್ ಅವರ್ ಲೈವ್ ಸೆಷನ್ ಆ್ಯಂಡ್ ಐ ವಿಲ್ ಎಕ್ಸ್ಪ್ಲೇನ್. ಸಿದ್ದು ಅವ್ರು ಕೇಳ್ತಿದ್ದಾರೆ, ಐ ಆಮ್ ವರ್ಕಿಂಗ್ ಇನ್ ಆಂಡ್ರಾಯ್ಡ್ ಡೆವಲಪ್ಮೆಂಟ್, ಡೂ ಯು ಹ್ಯಾವ್ ಪ್ಲಾನ್ ಟು ಸ್ಟಾರ್ಟ್ ಕೊಟ್ಲಿನ್? ಈಗ ಸದ್ಯ ಇಲ್ರಿ ಸಿದ್ದು ಅವರು, ವಿ ಆರ್ ಫೋಕಸಿಂಗ್ ಆನ್ ದ ಬಿಗಿನರ್ಸ್ ಫಸ್ಟ್. C++, ಪೈಥಾನ್, ಜಾವಾ, ವಿ ಆರ್ ಫೋಕಸಿಂಗ್ ಆನ್ ದೀಸ್ ನೌ. ಓಕೆ, ಸೊ ಐ ಥಿಂಕ್ ಆಲ್ ಕ್ವಶನ್ಸ್ ಆರ್ ಡನ್. ನೀವು ಕಮೆಂಟ್ಸ್ ಒಳಗೆ ಇನ್ನೂ ಕ್ವಶನ್ಸ್ ಹಾಕಿರಿ, ಅಟ್ ದ ಎಂಡ್ ಆನ್ಸರ್ ಮಾಡ್ತೀನಿ. ಲವ್ ಲೆಟ್ ಸ್ವಿಚ್ ಬ್ಯಾಕ್ ಟು ಅವರ್ ಕೋರ್ಸ್ ಡೀಟೇಲ್. ಸೊ ಯಾರ್ಯಾರು ರೀಸೆಂಟಾಗಿ ಜಾಯ್ನ್ ಆಗಿರಲ್ಲ, ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ ಐತಿ ಅಲ್ಗೋರಿದಮ್ಸ್ 365 ಅಂತ, ಅದ್ರ ಬಯೋ ಒಳಗೆ ವಾಟ್ಸಾಪ್ ಲಿಂಕ್ ಐತಿ, ಅದು ಜಾಯ್ನ್ ಆಗಿರಿ. ಅಲ್ಲೊಂದು ರಿಜಿಸ್ಟ್ರೇಷನ್ ಲಿಂಕ್ ಐತಿ, ರಿಜಿಸ್ಟ್ರೇಷನ್ ಫಾರ್ಮ್ ಫಿಲ್ ಮಾಡಿರಿ. ಓಕೆ, ಸೊ ನಾವು ಹೇಳ್ದಂಗೆ ನಿಮಗೆಲ್ಲ ಡೀಟೇಲಾಗಿ ಹೇಳಿದ್ನಿ. ವಿ ಆರ್ ಟ್ರೈಂಗ್ ಟು ಸ್ಕಿಲ್ ಕೋಡಿಂಗ್ ಆಸ್ ಅ ಕೋರ್ಸ್ ಅಂತ. ಇದು ಹೆಂಗೆ ನಮ್ದು ಯೋಜನೆ ಏನೈತಿ, ಏನು ಪ್ಲ್ಯಾನ್ ಐತಿ? ಓಕೆ, ಸಿ ದ ಫಸ್ಟ್ ಥಿಂಗ್ ದಟ್ ವಿ ವಿಲ್ ಡೂ ಅಂದ್ರೆ ಬೇಸಿಕ್ಸ್ ಆ್ಯಂಡ್ ಫಂಡಮೆಂಟಲ್ಸ್. ಇದ್ರೊಳಗೆ ಏನಂದ್ರೆ ಆಪ್ರೇಟಿಂಗ್ ಸಿಸ್ಟಮ್, ಕಂಪೈಲರ್, ಇಂಟರ್ಪ್ರಿಟರ್, ಮೆಮೊರಿ, ಒಂದು ಕಂಪ್ಯೂಟರ್ ಆರ್ಕಿಟೆಕ್ಚರ್ ಏನಿರ್ತೈತಿ, ಕಂಪ್ಯೂಟರ್ ಇಂಟರ್ನಲ್ಲಿ ಹೆಂಗೆ ವರ್ಕ್ ಆಗುತ್ತೆ, ಕಂಪೈಲರ್ಸ್ ಹೆಂಗೆ ವರ್ಕ್ ಆಗ್ತೈತಿ, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ಗಳು ಹೆಂಗೆ ವರ್ಕ್ ಆಗ್ತಾವೆ, ಅದರೊಳಗೆ ಟೈಪ್ಸ್ ಏನದಾವ. ಸೊ ವಿ ವಿಲ್ ಡೂ ಆಲ್ ಆಫ್ ದಿಸ್ ಇನ್ ದಿಸ್ ಸಬ್ಜೆಕ್ಟ್. ದೆನ್ ಸೆಕೆಂಡ್ ಒನ್,
ಹೌ ಟು ಲರ್ನ್ ಕೋಡಿಂಗ್. ಬಹಳಷ್ಟು ಜನರಿಗೆ ಈ ಇದಿದೆ, ಸಮಸ್ಯೆ ಇದೆ. ಒಂದೇ ನಿಮಿಷ. ಓಕೆ, ಸಾರಿ ಫಾರ್ ದ ಇಂಟರಪ್ಷನ್. ಸೊ ಸೆಕೆಂಡ್ ಪಾರ್ಟ್ ಈಸ್ ಹೌ ಟು ಲರ್ನ್ ಕೋಡಿಂಗ್. ಎಷ್ಟೋ ಜನರಿಗೆ ಏನಾಗ್ತೈತೆ ಅಂದರೆ ಕೋರ್ಸ್ ಮಾಡ್ತಾರೆ, ಬುಕ್ ಓದ್ತಾರೆ, ಬಟ್ ಫೈನಲಿ ಅವ್ರಿಗೆ ಏನಾಗ್ತೈತೆ ಅದು ಕೋಡಿಂಗ್ ಬರ್ತಿಲ್ಲ. ಸೊ ವಿ ವಿಲ್ ಕವರ್ ದಿಸ್ ಪಾರ್ಟ್. ಓಕೆ, ಹೌ ಟು ಲರ್ನ್ ಕೋಡಿಂಗ್. ಥರ್ಡ್ ಥಿಂಗ್, ವಿ ವಿಲ್ ಸ್ಟಾರ್ಟ್ ಟೀಚಿಂಗ್ ಕೋಡಿಂಗ್ ದ ಕಾನ್ಸೆಪ್ಟ್ಸ್. ಕೋಡಿಂಗ್ ಅಟ್ ದ ಸೇಮ್ ಟೈಮ್ ವಿ ವಿಲ್ ಆಲ್ಸೋ ಟೀಚ್ ಡಿಬಗ್ಗಿಂಗ್. ನಾವು ಈ ಕೋಡಿಂಗ್ ಕಲಿಸ್ಬೇಕಂದ್ರೆ ನಾವು ಏನೊಂದು ಪ್ಲ್ಯಾನ್ ಮಾಡಿದ್ದೀವಿ ಅಂದ್ರೆ, ನಾವು ನಿಮಗೆ ಕಾನ್ಸೆಪ್ಟ್ಸ್ ಹೇಳ್ಕೊಡ್ತೀವಿ. ಫಾರ್ ಎಕ್ಸಾಂಪಲ್, ಈಗ ಉದಾಹರಣೆಗೆ ಇಫ್ ಎಲ್ಸ್ ಅನ್ಕೋರಿ, ಇಫ್ ಎಲ್ಸ್ ಸ್ಟೇಟ್ಮೆಂಟ್ಸ್. ಓಕೆ, ಸೊ ಇಫ್ ಎಲ್ಸ್ ಸ್ಟೇಟ್ಮೆಂಟ್ ಅಂದ್ರೆ ಏನು, ಅದು ಹೆಂಗೆ ವರ್ಕ್ ಆಗ್ತೈತಿ, ಅದನ್ನು ಎಲ್ಲಿ ಯೂಸ್ ಮಾಡ್ತಾರೆ, ಯಾಕೆ ಯೂಸ್ ಮಾಡ್ತಾರೆ, ಅದೆಲ್ಲ ಕಾನ್ಸೆಪ್ಟ್ಸ್ ಹೇಳ್ತೀವಿ. ಅದನ್ನು ಹೇಳಿದಾದ್ಮೇಲೆ ನೆಕ್ಸ್ಟ್ ಏನು ಮಾಡ್ತೀವಿ ಅಂದ್ರೆ, ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ಸನ್ನು ನಿಮಗೆ ಸಿ ಒಳಗೆ, ಆಮೇಲೆ ಪೈಥಾನ್ ಒಳಗೆ, ಆಮೇಲೆ ಜಾವಾ ಒಳಗೆ. ಸೊ ಫಸ್ಟ್ ಇದ್ರದ್ದೊಂದು ವಿಡಿಯೋ ಇರುತ್ತೆ, ಅದಾದಮೇಲೆ ಇದು ವಿಡಿಯೋ ಸಪ್ರೇಟ್ ಇರ್ತಾವೆ. ಸೊ ನೀವು ಯಾರು ಸಿ ಫಸ್ಟ್ ಕಲಿಬೇಕನ್ನಾಗ್ತೀರಿ, ಕಾಲೇಜ್ನಾಗ ಅದೀರಿ, ನಿಮ್ಗೆ ಆಲ್ರೆಡಿ ಸಿ ಪ್ರೋಗ್ರಾಮಿಂಗ್ ಐತೆ ಸಿಲೆಬಸ್ಸಿಗೆ, ಸೊ ನೀವು ಸಿನೂ ಕಲಿಬೋದು. ಇಲ್ಲ ನೀವು ಏನಾರ ಪೈಥಾನ್ ಕಲಿಯೋಕೆ ಇಷ್ಟಪಡಾಕ್ತಿದ್ರಿ ಅಂದ್ರೆ ಪೈಥಾನ್ ಕಲೀರಿ. ಇಲ್ಲ ನಿಮಗೆ ಈಗ ಜಾವಾ ಇದ್ದರೆ ಜಾವಾ ಕಲೀರಿ. ಇಲ್ಲ ನಾ ಎರಡೂ ಕಲಿತೀನಿ ಅಂದ್ರೆ ಎರಡೂ ಕಲೀರಿ. ಸೊ ನಾವು ಅಟ್ ಎ ಟೈಮ್ ಇವು ನಿಮಗೆ 4 ವಿಡಿಯೋ ಫಾರ್ ಈಚ್ ಟಾಪಿಕ್ ಅವೈಲೇಬಲ್ ಇರುತ್ತೆ. ಯಾಕಂದ್ರೆ ಕಾನ್ಸೆಪ್ಟ್ಸ್ ಐತಲ್ಲ, ಕಾನ್ಸೆಪ್ಟ್ಸ್ ಏನದ ಅಂದ್ರೆ ಅವೇನು ಲ್ಯಾಂಗ್ವೇಜ್ ಸ್ಪೆಸಿಫಿಕ್ ಅನ್ನೋದಂತಿಲ್ಲ. ಕಾನ್ಸೆಪ್ಟ್ಸ್ ಆರ್ ಸೇಮ್ ಓನ್ಲಿ. ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್ಸ್, ಕಾನ್ಸೆಪ್ಟ್, ಅಪ್ಲಿಕೇಶನ್ ಅಂದರೆ ಯಾವುದು ಎಲ್ಲಿ ಯೂಸ್ ಮಾಡಬೇಕು, ಮುಂದೆ ಟ್ರೇಡ್ ಆಫ್ಸ್, ಆಮೇಲೆ ಎಕ್ಸಾಂಪಲ್ಸ್ ಏನಿಲ್ಲ. one second. Okay, so ಓಕೆ, ಇಲ್ಲಿ ನೋಡ್ರಿ, ಈಗ ಏನಂದ್ರೆ ನಿಮಗೆ ಈ ಥರ ಕಾನ್ಸೆಪ್ಟ್ಸ್ ಗೊತ್ತಾಯ್ತು ಅಂತ ತಿಳ್ಕೊರಿ. ಕಾನ್ಸೆಪ್ಟ್ಸ್, ಅಪ್ಲಿಕೇಶನ್ಸ್ ಆ್ಯಂಡ್ ಟ್ರೇಡ್ ಆಫ್ಸ್ ಫಾರ್ ಈಚ್ ಆಫ್ ದ ಥಿಂಗ್. ಸೇ ಫಾರ್ ಎಕ್ಸಾಂಪಲ್ ನೀವು ಫಂಕ್ಷನ್ಸ್ ತಗೋರಿ, ದೆನ್ ಇಫ್ ಎಲ್ಸ್, ದೆನ್ ಲೂಪ್ಸ್, ದೆನ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್. ಸೊ ಈ ಥರ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ದು ಏನೇನು ಕೆಪಾಸಿಟಿ ಅಥವಾ ಇರ್ತೈತಲ್ಲ ಅದ್ರದ್ದು ಎಲ್ಲ ಥರದ್ದು ನಿಮಗೆ ವಿ ವಿಲ್ ಎಕ್ಸ್ಪ್ಲೇನ್. ಅದ್ರ ಕಾನ್ಸೆಪ್ಟ್ ಏನು, ಅದ್ರ ಅಪ್ಲಿಕೇಶನ್ ಏನು, ಟ್ರೇಡ್ ಆಫ್ಸ್ ಏನು, ಆ್ಯಂಡ್ ದೆನ್ ವಿ ವಿಲ್ ಎಕ್ಸ್ಪ್ಲೇನ್ ದ ಎಕ್ಸಾಂಪಲ್ಸ್ ಆಲ್ಸೋ. ಸೊ ಪ್ರತಿಯೊಂದು ಪ್ರೋಗ್ರಾಮಿಂಗ್ದು ಏನು ಕನ್ಸ್ಟ್ರಕ್ಟ್ ಇರುತ್ತೆ ಅಥವಾ ಅದ್ರದ್ದು ಏನು ನಿಮಗೆ ಟೂಲ್ ಇರುತ್ತಲ್ಲ ಅದ್ರ ಬಗ್ಗೆ ವಿ ವಿಲ್ ಎಕ್ಸ್ಪ್ಲೇನ್ ಆಲ್ ದಿಸ್, ಆ್ಯಂಡ್ ದೆನ್ ವಿ ವಿಲ್ ಹ್ಯಾವ್ ಅ ಸಪ್ರೇಟ್ ವಿಡಿಯೋ ವೇರ್ ಅದನ್ನು ಹ್ಯಾಂಡ್ಸ್ ಆನ್ ಕೋಡಿಂಗ್ ಮಾಡೋಣ್ರಿ. ಕೋಡಿಂಗ್ ಮಾಡಿ ನಿಮ್ಗೆ ಅವು ಎಲ್ಲಿ ಮಟ್ಟ ಕಾನ್ಸೆಪ್ಟ್ ಕ್ಲಿಯರ್ ಆಗಲ್ಲ ಅಲ್ಲಿ ಮಟ್ಟ ವಿ ವಿಲ್ ಸಾಲ್ವ್ ಮೋರ್ ಎಕ್ಸಾಂಪಲ್ಸ್ ಟು ಗೆಟ್ ದಟ್ ಕಾನ್ಸೆಪ್ಟ್ಸ್ ಕ್ಲಿಯರ್. ಇನ್ನೊಂದು ಇಂಪಾರ್ಟೆಂಟ್ ನಾವು ಏನು ಮಾಡ್ಬೇಕನ್ನತ್ತೀವಿ ಅಂದರೆ, ಏನೇನು ನಾವು ಎಕ್ಸಾಂಪಲ್ಸ್ ಮಾಡ್ತೀವಲ್ಲ ವಿಲ್ ಮೇಕ್ ಶೂರ್ ದಟ್ ನಾವು ಅದನ್ನು ಹೆಂಗೆ ಡಿಬಗ್ ಮಾಡಬೇಕು ಅದನ್ನು ಕಲಿಸ್ತೀವಿ. ನಿಮ್ಗೆ ಯಾವಾಗ ಕೋಡ್ ಡಿಬಗ್ ಮಾಡ್ತೀರಲ್ಲ ಆ ಕಾನ್ಸೆಪ್ಟ್ಸ್ ಏನಾಗ್ತಾವೆ ನೆನಪು ಉಳಿತಾವೆ. ಆಮೇಲೆ ನಿಮ್ಗೆ ಕ್ಲಾರಿಟಿ ಬರ್ತೈತಿ, ಈ ಥರ ಪ್ರೋಗ್ರಾಮ್ ಬರೋದ್ರೆ ಕಂಪ್ಯೂಟರ್ ಅದನ್ನು ಹೆಂಗೆ ರನ್ ಮಾಡುತ್ತೆ ಅಂತ ನಿಮ್ಗೆ ಗೊತ್ತಾಗಕ್ಕೆ ಶುರು ಆಗುತ್ತೆ. ಸೊ ದಿಸ್ ಇಸ್ ಒನ್ ಥಿಂಗ್ ವಿ ವಿಲ್ ಡೂ, ಕೋಡಿಂಗ್ ಆ್ಯಂಡ್ ಡಿಬಗ್ಗಿಂಗ್. ದೆನ್ ನೆಕ್ಸ್ಟ್ ಥಿಂಗ್ ವಿ ವಿಲ್ ಡೂ ಈಸ್
ಕೋಡಿಂಗ್ ಲೈಕ್ ಪ್ರೊಫೆಷನಲ್. ಇದರ ಅರ್ಥ ಏನು? ಭಾಳಷ್ಟು ಜನ ಈ ಕೋಡ್ ಹೆಂಗೆ ಬರೀತಾರೆ ರೀ ಕಾಲೇಜ್ನಾಗ, ನಾನು ನೋಡೇನಿ ಸುಮಾರು ಜನ ಸ್ಟೂಡೆಂಟ್ಸ್ ಬರ್ತಾರಲ್ಲ, ಅವ್ರ ವೇರಿಯಬಲ್ ಏನಂದ್ರೆ ಟೆಂಪ್, ಐ, ಜೆ, ಕೆ, ಆಮೇಲೆ ಸಿ ಸಿ, ಎ ಎಮ್ ಪಿ, ಈ ಥರ ಕೋಡ್ ಬರೀತಾರೆ. ಆಮೇಲೆ ಬರ್ದಿದ್ದು ಕೋಡು ಹೆಂಗೆ ಇರ್ತೈತೆ ಅಂದ್ರೆ, ನೀವು ಓದಿದ್ರಿ ಅಂತ ತಿಳ್ಕೊರಿ, ಆ ಕೋಡ್ ನೋಡಿ ಅನ್ಸುತ್ತೆ ಇದೇನಪ್ಪ ಎಷ್ಟು ಕಾಂಪ್ಲಿಕೇಟೆಡ್ ಐತಿ ಅಂತ ಅನಿಸ್ತೈತಿ. ಆದರೆ ಆ್ಯಕ್ಚುಲ್ ಪ್ರೋಗ್ರಾಮ್ ಹೆಂಗೆ ಬರಿಬೇಕಂದ್ರೆ ಅದನ್ನ ನೋಡಿದ್ರೆ ಅನಿಸ್ಬೇಕು ಏನಪ್ಪ ಪ್ರೋಗ್ರಾಮ್ ಎಷ್ಟು ಈಸಿ ಐತೆ ಅಂತಂದು. ನಿಮಗೊಂದು ಸಣ್ಣದ ಉದಾಹರಣೆ ಕೊಡ್ತೇನೆ. ಇದೊಂದು ಕೋಡ್ ಬರ್ದೆ ನೋಡ್ರಿ. ನಾ ಇಲ್ಲೇನು ಮಾಡಾಕ್ತೇವೆ ಅಂದ್ರೆ, ನೀವು ಈ ಕೋಡ್ ಓದಿದ್ರಿ ಅಂದ್ರೆ ನಿಮ್ಗೇನು ಅನ್ಸುತ್ತ? ಇದೊಂಥರ ಇದನ್ನು ಓದಿ ನೋಡ್ರಿ ನೀವು. ಟೇಕ್ 1 minute ಟು ರೀಡ್ ದಿಸ್ ಕೋಡ್. ಸೊ ಡೆಫಿನಿಷನ್, ಗೆಟ್ ಸಮ್ ಆಫ್ ಎಲಿಮೆಂಟ್ಸ್ ಆ್ಯಂಡ್ ನಂಬರ್ಸ್. If length of numbers is 0, then return 0. If length of numbers is equal to 1, then return numbers of 0. ಅಂದ್ರೆ ಫಸ್ಟ್ ಎಲಿಮೆಂಟ್. ಇಫ್ ನಂಬರ್ಸ್ ಇಸ್ ನನ್, ದೆನ್ ರಿಟರ್ನ್ 0. ಈ ಕೋಡ್ ಐತಲ್ಲ, ನಿಮಗೆ ಈ ಕೋಡ್ ನೋಡಿದಾಗ ಏನು ಅನ್ಸಾಕ್ತೈತಿ? ಇದು ಟಫ್ ಅನ್ಸಾಕ್ತೈತಿ ಅಥವಾ ಇಂಗ್ಲೀಷ್ ಥರ ಐತೆ ಅಂತ ಅನ್ಸಾತೈತಿ? ಒಂದೇ ನಿಮಿಷ. ಓಕೆ, ನಾನು ನಿಮಗೆ ಈ ಕೋಡ್ ಕ್ಲೀನಾಗಿ ಕಾಣ್ತಿದೆ ಅನ್ಕೋತೀನಿ. ಸೊ ಗೆಟ್ ಸಮ್ ಆಫ್ ಎಲಿಮೆಂಟ್ಸ್. ಓಕೆ, ಗೆಟ್ ಸಮ್ ಆಫ್ ಎಲಿಮೆಂಟ್ಸ್ ಇದೇನು? ಇದು ಒಂದು ಫಂಕ್ಷನ್. ಇದ್ರೊಳಗೆ ಇದನ್ನು ಬರೆಯುವಂಥ ಸ್ಟೈಲ್ ನೋಡ್ರಿ. ಇದ್ರ ಹೆಸರು ಯಾವ ಥರ ಬರೆದಿದ್ದೀವಿ, ಹೆಸರು ಹೆಂಗೆ ಬರೆದಿದ್ದೀವಿ ಅಂದರೆ ನಿಮ್ಗೆ ನೋಡಿದ್ರೇ ಅರ್ಥ ಆಗಬೇಕು. ಆಮೇಲೆ ವೇರಿಯೇಬಲ್ ಹೆಸರು ನೋಡ್ರಿ ಇಲ್ಲಿ, ನಂಬರ್ಸ್. ಅದಾದಮೇಲೆ ಇದು ಸ್ಟಾರ್ಟಿಂಗ್ ಏನಂತಾರ, ಇದಕ್ಕೆ ಕಂಡೀಷನಲ್ ಬೌಂಡ್ರಿ ಕಂಡೀಷನ್ಸ್ ಚೆಕ್ ಮಾಡೋದು ಅಥವಾ ಇನ್ಪುಟ್ ವ್ಯಾಲಿಡೇಷನ್ ಅಂತಾರೆ. ಇದಕ್ಕೆ ಏನಂತಾರೆ ಅಂದ್ರೆ ಇನ್ಪುಟ್ ವ್ಯಾಲಿಡೇಷನ್. ಬಹಳಷ್ಟು ಜನ ಪ್ರೋಗ್ರಾಮ್ ಹೆಂಗೆ ಬರೀತಾರೆ ಅಂದ್ರೆ, ಅದು ಬರೀ ಪಾಸಿಟಿವ್ ಇನ್ಪುಟ್ ಕೊಟ್ಟರೆ ವರ್ಕ್ ಆಗುತ್ತೆ, ಏನಾದ್ರು ನೆಗೆಟಿವ್ ಇನ್ಪುಟ್ ಕೊಟ್ಟರೆ ಅಂದ್ರೆ ಕ್ರಾಶ್ ಆಗುತ್ತೆ, ಇಲ್ಲಾಂದ್ರೆ ವರ್ಕ್ ಆಗಲ್ಲ. ಆದರೆ ಇಂಡಸ್ಟ್ರಿ ಒಳಗೆ ನೀವು ಪ್ರೋಗ್ರಾಮ್ ಮಾಡಬೇಕಾದ್ರೆ ನಿಮಗೆ ಈ ಥರ ಮಾಡಬೇಕಾಗ್ತೈತೆ. ಮತ್ತು ಎಷ್ಟೋ ಪ್ರಾಡಕ್ಟ್ ಕಂಪ್ನಿ ಒಳಗೆ ನೀವು ಇಂಟರ್ವ್ಯೂ ಕೊಟ್ಟಾಗ ನೀವು ಕೋಡ್ ಬರಿತೀರಲ್ಲ, ಅಲ್ಲಿ ನೋಡ್ತಾರೆ ನೀವು ಈ ಥರ ಕೋಡ್ ಬರಿತೀರ ಇಲ್ಲ ಅಂತ ನೋಡ್ತಾರೆ. ನೀವು ಬರೆದಿರೋ ಕೋಡ್ಗೆ ನಿಮ್ಮ ಹತ್ರನ ಟೆಸ್ಟ್ ಕೇಸಸ್ ಬರೆಸಿ ಈ ಕೋಡ್ ಟೆಸ್ಟ್ ಮಾಡಿರಿ, ನೋಡೋಣ ಹೇಳ್ರಿ ಎಲ್ಲಿ ಫೇಲ್ ಆಗುತ್ತೆ ಅಂತ ಕೇಳ್ತಾರೆ. ಸೊ ಯು ಹ್ಯಾವ್ ಟು ನೋ ಹೌ ಟು ರೈಟ್ ದಿಸ್ ಕೋಡ್. ಅಂದರೆ ಒಂದು ಫಂಕ್ಷನ್ಗೆ ಏನೇನು ರಾಂಗ್ ಇನ್ಪುಟ್ ಕೊಡ್ಬೋದು, ರಾಂಗ್ ಇನ್ಪುಟ್ ಕೊಟ್ಟಾಗ ಏನಾಗುತ್ತೆ ಅನ್ನೋದು ನಿಮಗೆ ನಾಲೆಜ್ ಬೇಕು. ಸೊ ಒಂದು ಗೆಟ್ ಸಮ್ ಆಫ್ ಎಲಿಮೆಂಟ್ಸ್ ಇದು ಫಂಕ್ಷನ್ ಇದೆಯಲ್ಲ, ಇದೇನಾಗ್ತೈತಿ, ಒಂದು ಲಿಸ್ಟನ್ನು ಇನ್ಪುಟ್ ತೊಗೊಳತೈತಿ. ಈ ಲಿಸ್ಟ್ ಇನ್ಪುಟ್ ತೊಗೊಂಡಾಗ ಲಿಸ್ಟ್ ಒಳಗೆ ಏನು ಯಾವುದೂ ಎಲಿಮೆಂಟ್ ಇರದೇ ಇರಲಿಕ್ಕಿಲ್ಲ. ಅಲ್ಲಿ ಲಿಸ್ಟ್ ಏನಿರ್ಬೋದು, ಎಂಟಿ ಇರ್ಬೋದು. ಸೊ ಲಿಸ್ಟ್ ಏನಿರ್ಬೋದು, ಎಂಟಿ ಇರ್ಬೋದು. ಇಲ್ಲ ಅಂದ್ರೆ ಅದರೊಳಗೆ ಯಾವುದೇ ನಂಬರ್ಸ್ ಇರಲಿಕ್ಕಿಲ್ಲ. ಸೊ ಇದು ನನ್ ಅಂತಾರಲ್ಲ, ನಲ್ ಅನ್ನೋದೇನು, ಇದೊಂಥರ ನಲ್ ಪಾಯಿಂಟರ್ ಇದ್ದಂಗೆ. ಇದರೊಳಗೆ ಜಾವಾ ಮತ್ತು ಸಿ++ ಒಳಗೆ ನಲ್ ಅಂತಾರೆ, ಇದ್ರೊಳಗೆ ಪೈಥಾನ್ ಒಳಗೆ ನನ್ ಅಂತಾರೆ. ಸೊ ಇದು ಎಂಟಿ ಇರ್ಬೋದು. ಇಲ್ಲಿ 0 ಎಲಿಮೆಂಟ್ಸ್ ಅದಾವೆ, ಅಲ್ಲಿ ಯಾವುದೂ ಎಲಿಮೆಂಟ್ ಇಲ್ಲ. ಇಲ್ಲೇನಂದ್ರೆ ಒಂದೇ ಎಲಿಮೆಂಟ್ ಅದಾವೆ. ಸೊ ಇವು 3 ಕಂಡೀಷನ್, ಇದನ್ನು ಚೆಕ್ ಮಾಡಬೇಕು. ಅದಾದ್ಮೇಲೆ ಈ ಕೋಡ್ ನೋಡ್ರಿ, ಇಲ್ಲೇನೈತಿ ವೇರಿಯೇಬಲ್ ಹೆಸರು ಏನೈತಿ, ಸಮ್ ಇಸ್ ಈಕ್ವಲ್ ಟು 0. ದೆನ್ ಫಾರ್ ಲೂಪ್ ನೋಡ್ರಿ, ಫಾರ್ ನಂಬರ್ ಇನ್ ನಂಬರ್ಸ್ ಸಮ್ ಇಸ್ ಈಕ್ವಲ್ ಟು ಸಮ್ ಪ್ಲಸ್ ನಂಬರ್ಸ್. ಈಗ ಈ ಕೋಡ್ ಓದಿದಾಗ ನಿಮ್ಗೆ ಏನು ಅನ್ಸುತ್ತೆ, ಆಲ್ಮೋಸ್ಟ್ ಇಂಗ್ಲೀಷ್ ಥರ ಅನ್ಸುತ್ತೆ. ಅದು ಎದಕ್ಕೆ ಹಂಗೆ ಅನ್ಸುತ್ತೆ ಅಂದ್ರೆ, ನಾ ಅದನ್ನು ಹೆಂಗೆ ವೇರಿಯೇಬಲ್ಸ್ ಅದನ್ನು ಸೆಟ್ ಮಾಡೀನಿ, ಅದನ್ನು ಹೆಂಗೆ ಬರ್ದೇನಿ, ಆಮೇಲೆ ಈ ಥರ ಸ್ಪೇಸ್ ಬಿಟ್ಟಿರೋದು. ಸೊ ಈ ಕೋಡಿಂಗ್ ಸ್ಟೈಲ್ಗೆ ಏನಂತಾರಂದ್ರೆ, ದಿಸ್ ಇಸ್ ಪ್ರೊಫೆಷ್ನಲ್ ಸ್ಟೈಲ್. ಪ್ರೊಫೆಷ್ನಲ್ ಸ್ಟೈಲ್ ಅನ್ಬೋದು ಅಥವಾ ಇಂಡಸ್ಟ್ರಿಯಲ್ ಸ್ಟೈಲ್. ನಾವು ಇನ್ನೊಂದು ಏನಂತೀವಿ ಅಂದರೆ, ಇದಕ್ಕೆ ಕೋಡ್ ಶುಡ್ ಬಿ ಪ್ರೊಡಕ್ಷನ್ ರೆಡಿ. ಪ್ರೊಡಕ್ಷನ್ ರೆಡಿ ಅಂದರೆ ಅದು ಬರೆದಿರೋ ಕೋಡು ಡಿಪ್ಲಾಯ್ ಮಾಡಬೇಕು ಅಂತಂದು. ಸೊ ನಾವು ಕೋಡ್ ಕಲಿಸ್ಬೇಕಾದ್ರೆ ನಿಮಗೆ ಬಿಗಿನಿಂಗ್ದಿಂದನೇ ಈ ಥರ ಕಲಿಸ್ತೀವಿ. ಈಗ ಸುಮಾರು ಮಂದಿ ನೋಡ್ರಿ, ನಾವು ಸಣ್ಣಾಗಿದ್ದಾಗ ಹ್ಯಾಂಡ್ ರೈಟಿಂಗ್ ನಮ್ಮದು ಸರಿ ಇರಲ್ಲ. ಮನ್ಯಾಗ ಹೇಳ್ತಾರೆ ಹ್ಯಾಂಡ್ ರೈಟಿಂಗ್ ಸರಿ ಮಾಡ್ಕೋರಿ ಅಂತ ಹೇಳ್ತಾರೆ. ನಾವೇನಂತೀವಿ ಆಮೇಲೆ ಮಾಡ್ಕೋತೀವಿ ಅಂತೀವಿ. ಆಮೇಲೆ ಎಷ್ಟೋ ಮಂದಿಗೆ ಅದನ್ನು ಸರಿ ಮಾಡ್ಕೊಳಕ್ಕಾಗಲ್ಲ, ನಮ್ಮ ಹ್ಯಾಂಡ್ ರೈಟಿಂಗ್ ಹಂಗೆ ಉಳಿತೈತಿ. ಈಗ ನಂದು ಹ್ಯಾಂಡ್ ರೈಟಿಂಗ್ ನೋಡ್ರಿ ಹೆಂಗೈತಿ. ಸೊ ಹಂಗೆ ವೆನ್ ಯು ಆರ್ ಲರ್ನಿಂಗ್ ಕೋಡಿಂಗ್ ಅಲ್ಲ, ಸ್ಟಾರ್ಟಿಂಗ್ದಿಂದನೇ ಕೋಡ್ ನೀವು ಚಂದ ಬರೆಯೋಕೆ ಕಲಿಬೇಕು. ನೀವು ಮೊದಲು ಬರೀ ಹಿಂಗೆ ಟೆಂಪ್, ಐ, ಸಿ, ಜೆ ಅಂತ ಬರೆದ್ರಿ, ಆಮೇಲೆ ನಿಮ್ಗೆ ಅದ ರೂಢ ಆಗತ್ತೆ.
ನೀವು ಆಮೇಲೆ ಅದನ್ನು ನೀಟಾಗಿ ಬರೆಯೋಕೆ ಬರೋಂಗಿಲ್ಲ. ಸೊ ಕೋಡಿಂಗ್ ನೀಟಾಗಿ ಬರೆಯೋದೈತಿರಲ್ಲ, ದಟ್ ಈಸ್ ಅ ಸ್ಕಿಲ್ ಆ್ಯಂಡ್ ದಟ್ ಸ್ಕಿಲ್ ಹ್ಯಾಸ್ ಟು ಬಿ ಲರ್ನ್ಡ್. ನೀವು ಬರೆದಿದ್ದ ಕೋಡ್ ಏನಾರ ಗಿಟ್ಹಬ್ ಅಂತ ಓಪನ್ ಸೋರ್ಸ್ ರಿಪಾಸಿಟ್ರಿ ಇರುತ್ತಲ್ಲ ಅಲ್ಲಿ ಹಾಕಿದ್ರಿ, ಆಮೇಲೆ ನೀವು ಇಂಟರ್ವ್ಯೂದಾಗ ಈ ಥರ ಕೋಡ್ ಬರೆದ್ರಿ ಅಂದ್ರೆ ನಿಮ್ಮ ಇಂಟರ್ವ್ಯೂವರ್ ಸಡನ್ಲಿ ಅಬ್ಸರ್ವ್ ಮಾಡ್ತಾರೆ, ಇವ್ರು ಅದಾರಲ್ಲ ಇವ್ರು ಕೋಡ್ ಏನೋ ಬೇರೆ ಬೇರೆ ಆಗ್ತಾರೆ, ಕೋಡ್ ಎಷ್ಟು ನೀಟಾಗಿ ಬರ್ದಾರೆ, ಎಷ್ಟು ಅಂಡರ್ಸ್ಟ್ಯಾಂಡಬಲ್ ಲೆವೆಲ್ನಾಗ ಬರ್ದಾರೆ. ಸೊ ಆಟೋಮೆಟಿಕ್ಲಿ ನಿಮ್ಮದು ರಿಸ್ಯೂಮೆ ಆಗಲಿ, ನಿಮ್ಮದು ಆನ್ಸರ್ ಶೀಟ್ ಆಗಲಿ ಏನಾಗುತ್ತೆ, ಟಾಪ್ನಾಗ ಬರುತ್ತೆ. ಸೊ ದಿಸ್ ಈಸ್ ಅನ್ ಇಂಪಾರ್ಟೆಂಟ್ ಸ್ಕಿಲ್. ಆ್ಯಂಡ್ ನಿಮಗೊಂದು ಡೇಟಾ ಹೇಳ್ತೀನಿ ಏನಂದ್ರೆ, ಕೋಡಿಂಗ್ ಐತಲ್ಲ, ಕೋಡಿಂಗ್ ಹೆಂಗೈತಂದ್ರೆ ಒಂದು ಕೋಡ್ ಬರ್ದಿರಿ ಅಂತ ತಿಳ್ಕೊರಿ, ಅದರದ್ದು ಲೈಫ್ ಟೈಮ್ನಾಗ ಈಗ ಒಂದು ನೀವು ಪ್ರೋಗ್ರಾಮ್ ಬರೆಯಾಕ್ತೀರಿ ಅಂತ ತಿಳ್ಕೊರಿ, ಆ ಪ್ರೋಗ್ರಾಮದ್ದು ಲೈಫ್ ಟೈಮ್ ಇರುತ್ತೆ, ಜರ್ನಿ ಇರ್ತೀವಿ. ಪ್ರೋಗ್ರಾಮ್ ಒಂದು ಬರೆದ್ರಿ, ಅದು ಸೇವ್ ಆ ಸಾಫ್ಟ್ವೇರ್ ಒಂದು 10 ವರ್ಷ ಯೂಸ್ ಆಗುತ್ತೆ ಅಂತ ತಿಳ್ಕೊರಿ. ಅದು ಡೆವಲಪ್ಮೆಂಟ್, ಕಂಟಿನ್ಯೂಸ್ ಡೆವಲಪ್ಮೆಂಟ್, ಮೇಂಟೆನೆನ್ಸ್ ಇರುತ್ತೆ. ಹಂಗಿದ್ದಾಗ ಎಷ್ಟು ಟೈಮು ಬರೆಯೋದ್ರ ಖರ್ಚಾಗುತ್ತೆ, ಎಷ್ಟು ಟೈಮ್ ಅದನ್ನು ಓದೋಕೆ ಖರ್ಚಾಗತ್ತೆ, ಗೆಸ್ ಮಾಡ್ರಿ. ಸೊ 20% ಟೈಮ್ ಅದನ್ನು ಕೋಡ್ ಮಾಡೋಕ್ಕೆ ಹೋಗುತ್ತೆ, 80% ಟೈಮ್ ರೀಡ್ ಮಾಡೋಕ್ಕೆ ಹೋಗುತ್ತೆ. ಯಾಕೆ ಹಿಂಗಾಗತ್ತಂದ್ರೆ ನೀವು ಬರೆದಿರೋ ಕೋಡು ನೀವೇನೋ ಬರೆದು ಚೆಕ್-ಇನ್ ಮಾಡಿ ಟೆಸ್ಟ್ ಮಾಡಿ ಹಾಕಿದ್ರಿ, ಆಮೇಲೆ ಅದನ್ನು ಅಪ್ಡೇಟ್ ಮಾಡ್ತಿರ್ತಾರೆ, ಅದಕ್ಕೆ ಮತ್ತು ಫೀಚರ್ಸ್ ಆ್ಯಡ್ ಮಾಡ್ತಿರ್ತಾರೆ, ಕೋಡ್ ಮಾಡ್ಯುಲರೈಸ್ ಆಗ್ತಿರ್ತೈತಿ. ಸೊ ಬೇರೆ ಮುಂದೆ ಬರುವಂಥ ಇಂಜಿನಿಯರ್ಸ್ ಆ ಕೋಡನ್ನು ಮತ್ತೆ ಓದ್ತಿರ್ತಾರೆ. ಮತ್ತೆ ಓದ್ತಿರೋದ್ರಿಂದ ಏನಾಗುತ್ತೆ, 80% ಆಫ್ ದ ಟೈಮ್ ಈಸ್ ಸ್ಪೆಂಟ್ ಇನ್ ರೀಡಿಂಗ್ ದ ಕೋಡ್ ಅಗೇನ್ ಆ್ಯಂಡ್ ಅಗೇನ್ ಬೈ ಡಿಫ್ರೆಂಟ್ ಇಂಜಿನಿಯರ್ಸ್ ಇನ್ ದ ಕಂಪನಿ. ಮತ್ತು ನೀವು ಬರೆದಿದ್ದು ಕೋಡ್ ಅರ್ಥ ಆಗಿಲ್ಲ ಅಂದ್ರೆ ಮತ್ತೆ ನಿಮ್ಗೆ ಹೊಳ್ಳಿ ಅವ್ರಿಗೆ ಕಾಲ್ ಮಾಡ್ತಾರೆ, ಏನು ಕೋಡ್ ಬರ್ದಿಪ್ಪ, ಏನು ಬರ್ದೀನಿ, ಇದು ಅರ್ಥನ ಆಗ್ತಿಲ್ಲ ಅಂತಾರೆ. ಸೊ ನೀವು ಕೋಡಿಂಗ್ ಬರೆಯುವಾಗನೇ ಅದನ್ನು ನೀಟಾಗಿ ಬರೋದು, ಡಾಕ್ಯುಮೆಂಟೇಶನ್ ಕರೆಕ್ಟ್ ಮಾಡಿ, ಕರೆಕ್ಟ್ ವೇರಿಯೇಬಲ್ ಹೆಸರು ಯೂಸ್ ಮಾಡಿ ಬರೆದ್ರಿ ಅಂದ್ರೆ ಅವಾಗ ನಿಮ್ಗೆ ಯು ವಿಲ್ ಬಿ ಅಪ್ರಿಷಿಯೇಟೆಡ್ ಬೈ ಪೀಪಲ್, ಪ್ಲಸ್ ಯಾರು ಅದನ್ನು ರೀಡ್ ಮಾಡ್ತಾರಲ್ಲ ಅವ್ರಿಗೂ ಟೈಮ್ ಸೇವ್ ಆಗುತ್ತೆ. ಸೊ ದಿಸ್ ಇಸ್ ದ ನೆಕ್ಸ್ಟ್ ಥಿಂಗ್. ಸೊ ಫಸ್ಟ್ ಬೇಸಿಕ್ಸ್ ಕಾನ್ಸೆಪ್ಟ್ಸ್ ಆಯಿತಾ. ಸೊ ಐ ವಿಲ್ ಜಸ್ಟ್ ರಿಪೀಟ್ ವಾಟ್ ಎವರ್ ಅಂಡ್ ಆಲ್ ವಿ ವಿಲ್ ಡೂ. ಬೇಸಿಕ್ಸ್ ಆ್ಯಂಡ್ ಫಂಡಮೆಂಟಲ್ಸ್, ಹೌ ಟು ಲರ್ನ್ ಕೋಡಿಂಗ್. ಹೌ ಟು ಲರ್ನ್ ಕೋಡಿಂಗ್ದೊಳಗೆ ದೇರ್ ಈಸ್ ಅ ಟೆಕ್ನಿಕ್, ಅಂದರೆ ನೀವು ಅಲ್ಗೋರಿದಮ್ ಹೆಂಗೆ ಬರಿತೀರಿ, ಅದರಿಂದ ಸೂಡೋ ಕೋಡ್ ಹೆಂಗೆ ಬರಿತೀರಿ, ಅದರಿಂದ ಕೋಡ್ ಹೆಂಗೆ ಬರಿತೀರಿ, ದೇರ್ ಈಸ್ ಅ ವೆರಿ ಸಿಸ್ಟಮ್ಯಾಟಿಕ್ ಪ್ರಾಸೆಸ್. ಸೊ ಅದನ್ನು ಕಲಿಸ್ತೀವಿ ನಾವು, ಹೌ ಟು ಲರ್ನ್ ಕೋಡಿಂಗದ್ದು. ಅದಾದಮೇಲೆ ಕೋಡಿಂಗ್ ಆ್ಯಂಡ್ ಡಿಬಗ್ಗಿಂಗ್ದು, ಇದ್ರೊಳಗೆ ಒಂದು ಲ್ಯಾಂಗ್ವೇಜ್ ಹೇಳ್ತೀವಿ, ಲ್ಯಾಂಗ್ವೇಜ್ ಹೇಳಿ 3 ಲ್ಯಾಂಗ್ವೇಜ್ ನಿಮ್ಗೆ ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡ್ತೀವಿ. ಇಟ್ಸ್ ಅಪ್ ಟು ಯು, ಸೇಮ್ ಕೋರ್ಸ್ನಾಗ ಇರ್ತೈತಿ, ನೀವು ಎಷ್ಟು ಲ್ಯಾಂಗ್ವೇಜ್ ಕಲಿತೀರಿ ನಿಮಗೆ ಬಿಟ್ಟಿದ್ದು. ಅದಾದ್ಮೇಲೆ ಕೋಡಿಂಗ್ ಪ್ರೊಫೆಷ್ನಲಿ. ನೆಕ್ಸ್ಟ್ ಬರೋದು ಪ್ರಾಜೆಕ್ಟ್ಸ್. ಓಕೆ, ಬಿಫೋರ್ ಪ್ರಾಜೆಕ್ಟ್ಸ್ ವಿ ಶುಡ್ ಡೂ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್. ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಈಗ ಮಾಡರ್ನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಏನದಾವಲ್ಲ ಎಲ್ಲದರೊಳಗೂ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಐತಿ. ಮತ್ತು ಇಂಡಸ್ಟ್ರಿದಾಗ ಈಗ ಆಬ್ಜೆಕ್ಟ್ ಓರಿಯೆಂಟೆಡ್ ಬಿಟ್ಟು ಬೇರೆದು ಬರಂಗೇನೆ ಇಲ್ಲ, ಎಲ್ಲರೂ ಆಬ್ಜೆಕ್ಟ್ ಓರಿಯೆಂಟೆಡ್ ಬರೆಯತ್ತಾರೆ ಈಗ. ಸೊ ಆಬ್ಜೆಕ್ಟ್ ಓರಿಯೆಂಟೆಡ್ ಒಳಗೆ ಬೇಸಿಕ್ಲಿ ನಿಮಗೆಲ್ಲ ಕ್ಲಾಸಸ್, ಇನ್ಹೆರಿಟನ್ಸ್, ಆಮೇಲೆ ಇಂಟರ್ಫೇಸ್ ಡಿಸೈನ್ ಪ್ಯಾಟರ್ನ್, ಇನ್ಹೆರಿಟನ್ಸ್, ಆಮೇಲೆ ಇಂಟರ್ಫೇಸ್ ಪ್ಯಾಟರ್ನ್. ಸೊ ಇದ್ರೊಳಗೆ ಭಾಳಷ್ಟು ಪ್ಯಾಟರ್ನ್ ಅದ. ಒನ್ ಆಫ್ ದ ಫೇಮಸ್ ಪ್ಯಾಟರ್ನ್ ಇನ್ ದ ಇಂಡಸ್ಟ್ರೀಸ್ ಇಂಟರ್ಫೇಸ್ ಪ್ಯಾಟರ್ನ್. ಇದು ಅರ್ಥ ಆಗದಿರಿ ಮಾಡ್ಕೊಂಡ್ರಿ ಅಂದ್ರೆ ನಿಮ್ಗೆ ಬೇರೆ ಎಲ್ಲ ಪ್ಯಾಟರ್ನ್ಸು ಅರ್ಥ ಆಗ್ತವೆ. ಸೊ ವಿಲ್ ಹ್ಯಾವ್ ದ ಇಂಟರ್ಫೇಸ್ ಪ್ಯಾಟರ್ನ್. ಆ್ಯಂಡ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ದೊಳಗೆ ವಿಲ್ ಸಾಲ್ವ್ ಲಾಟ್ ಆಫ್ ಎಕ್ಸಾಂಪಲ್ಸ್. ಅಂದ್ರೆ ಸ್ವಿಗ್ಗಿ, ಝೊಮ್ಯಾಟೊ, ಇನ್ಸ್ಟಾ, ಇದು ಏನಂತಾರೆ ಟ್ವಿಟರ್, ಈ ಥರ ಬೇರೆ ಬೇರೆ ಎಕ್ಸಿಸ್ಟಿಂಗ್ ಪ್ರಾಡಕ್ಟ್ ವಿ ವಿಲ್ ಡಿಸೈನ್ ದ ಕ್ಲಾಸಸ್ ಆ್ಯಂಡ್ ಆಬ್ಜೆಕ್ಟ್ಸ್ ಆ್ಯಂಡ್ ದೆನ್ ವಿಲ್ ಇದು ಡೂ ಸಮ್ ಸ್ಮಾಲರ್ ಪ್ರಾಜೆಕ್ಟ್ಸ್ ಯೂಸಿಂಗ್ ದೀಸ್ ಕಾನ್ಸೆಪ್ಟ್ಸ್. ಸೊ ಇದಾದಮೇಲೆ ನೆಕ್ಸ್ಟ್ ಬರುವುದನ್ನು ಪ್ರಾಜೆಕ್ಟ್ಸ್. ಸೊ ಪ್ರಾಜೆಕ್ಟ್ಸ್ ಒಳಗೆ ಯು ವಿಲ್ ಡೂ ಸಮ್ ರಿಯಲ್ ಲೈವ್ ಪ್ರಾಜೆಕ್ಟ್ಸ್ ಆ್ಯಂಡ್ ಸಣ್ಣದ ಅಂದರೆ ಬೇಸಿಕ್ಲಿ ಕಮಾಂಡ್ ಲೈನಿಂದ ಶುರು ಮಾಡಿ, ಡೇಟಾ ಅನಲೈಸಿಸ್ನಿಂದ ಶುರು ಮಾಡಿ, ದೆನ್ ಯು ವಿಲ್ ಬಿಲ್ಡ್ ಸ್ಮಾಲರ್ ಥಿಂಗ್ಸ್. ಆ್ಯಂಡ್ ನೀವು ಬರೀ ಕಮಾಂಡ್ ಲೈನ್ ಅಷ್ಟೇ ಮಾಡಿದ್ರಾಗಲ್ಲ, ಕಮಾಂಡ್ ಲೈನು ಮಾಡಬೇಕಾಗತ್ತೆ, ಅಥವಾ ಒಂದು ಸ್ವಲ್ಪ ವೆಬ್ ಸರ್ವಿಸ್, ಸಣ್ಣ ವೆಬ್ ಸರ್ವಿಸ್ ಡೆವಲಪ್ ಮಾಡಬೇಕು. ಅದಾದಮೇಲೆ ಒಂದು ಅಪ್ಲಿಕೇಶನ್ ಡೆವಲಪ್ ಮಾಡಬೇಕು, ಅದಾದಮೇಲೆ ಒಂದು ವೆಬ್ ಅಪ್ಲಿಕೇಶನ್ ಮಾಡಬೇಕು. ಈ ಥರ ಸಣ್ಣ ನೀವು ಪ್ರಾಜೆಕ್ಟ್ಸ್ ಮಾಡಿ, ಕೋಡ್ ಮಾಡಿ, ಅದನ್ನು ರನ್ ಮಾಡಿದಾಗನೇ ನಿಮ್ಗೆ ಕಾನ್ಫಿಡೆನ್ಸ್ ಬರುತ್ತೆ, ಯಾವ ಥರ ನಾವು ಕಲ್ತಿದ್ದು ಕೋಡಿಂಗ್ ಹೆಂಗೆ ಯೂಸ್ ಆಗುತ್ತೆ. ಸೊ ಇದಕ್ಕೆಲ್ಲ ನಿಮ್ಗೆ ಅದು ಪ್ಯಾಕೇಜಿಂಗ್, ಬಿಲ್ಡಿಂಗ್ ಅದೆಲ್ಲ ಬರಬೇಕಾಗತ್ತೆ. ಪ್ಯಾಕೇಜಿಂಗ್ ಹೆಂಗೆ ಮಾಡೋದು, ಬಿಲ್ಡ್ ಹೆಂಗೆ ಮಾಡೋದು, ಲೋಕಲಿ ಅದನ್ನು ರನ್ ಹೆಂಗೆ ಮಾಡೋದು, ಡಿಬಗ್ ಹೆಂಗೆ ಮಾಡೋದು, ಇದಿಷ್ಟು ಮಾಡಿದಾಗ ನಿಮಗೆ ಫೈನಲಿ ಓಕೆ ಒಂದು ಸಣ್ಣದ ಸಾಫ್ಟ್ವೇರ್ ಕೊಟ್ಟರೆ ಅದನ್ನು ಬರೆಯುವಂಥ ಧೈರ್ಯ ಅಥವಾ ಕಾನ್ಫಿಡೆನ್ಸ್ ಅಥವಾ ಆ ಸ್ಕಿಲ್ ನಿಮ್ಮ ಹತ್ರ ಬರುತ್ತೆ.
ಸೊ ಇದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಬರೋದು ಇಂಟರ್ವ್ಯೂ ಪ್ರಿಪ್ರೇಷನ್ ಅಥವಾ ಇಂಟರ್ವ್ಯೂ ಅಸಿಸ್ಟೆನ್ಸ್ ಅಂತೀವಿ ನಾವು. ಸೊ ಇಂಟರ್ವ್ಯೂ ಪ್ರೆಪ್ ಒಳಗೆ ನಿಮ್ದು ರಿಸ್ಯೂಮೆ ಹೆಂಗೆ ಮಾಡಬೇಕು, ನಿಮ್ದು ಲಿಂಕ್ಡ್ಇನ್ ಪ್ರೊಫೈಲ್ ಯಾವ ಥರ ಇರಬೇಕು, ಯಾವ ಥರ ಸ್ಕಿಲ್ಸ್ ಹೈಲೈಟ್ ಮಾಡಬೇಕು, ಇಂಟರ್ವ್ಯೂ ಒಳಗೆ ಯಾವ ಥರ ಕ್ವಶನ್ ಕೇಳಿದಾಗ ನೀವು ಹೆಂಗೆ ಆನ್ಸರ್ ಮಾಡಬೇಕು, ಹೆಂಗೆ ನಿಮ್ಮನ್ನು ನೀವು ಪ್ರೆಸೆಂಟ್ ಮಾಡಬೇಕು. ಸೊ ದಿಸ್ ಇಸ್ ಆಲ್ ಪಾರ್ಟ್ ಆಫ್ ಇಂಟರ್ವ್ಯೂ ಪ್ರೆಪ್ ಆ್ಯಂಡ್ ಇಂಟರ್ವ್ಯೂ ಅಸಿಸ್ಟೆನ್ಸ್. ಆಮೇಲೆ ಇನ್ನು ಕೆಲವೊಂದು ಕಂಪ್ನಿ ಒಳಗೆ ಅಲಾಂಗ್ ವಿತ್ ಕೋಡಿಂಗ್ ಸ್ಕಿಲ್ ಮತ್ತು ಬೇಸಿಕ್ ಸ್ಕಿಲ್ ನಿಮಗೆ ಆಲ್ಸೋ ದೇ ಆಸ್ಕ್ ಫಾರ್ ಆಪ್ಟಿಟ್ಯೂಡ್, ಆಮೇಲೆ ವರ್ಬಲ್ದು ಬೇರೆ ಬೇರೆ ಟೈಪ್ ಆಫ್ ಟೆಸ್ಟ್ಸ್ ಅದಾವೆ. ಸೊ ವಿ ವಿಲ್ ಆಲ್ಸೋ ಹ್ಯಾವ್ ಕಂಟೆಂಟ್ ಫಾರ್ ದ್ಯಾಟ್ ಆಲ್ಸೋ. ಅಂದ್ರೆ ನಮ್ದು ಏನು ಪ್ಲ್ಯಾನ್ ಐತೆ ಅಂದ್ರೆ, ನೀವು ನಮ್ಮ ಹತ್ರ ಬಂದ್ರಿ ಅಂದ್ರೆ, ನೀವು ನಿಮ್ಮ ಹತ್ರ ಜಾಬ್ ಇಲ್ಲ ಅಥವಾ ನೀವು ಸ್ಟೂಡೆಂಟ್ ಅದಿರಿ, ಸೊ ನಿಮಗೆ ಇಂಡಸ್ಟ್ರಿಗೆ ರೆಡಿ ಆಗೋಕೆ ಯಾವ್ಯಾವ ಸ್ಕಿಲ್ ಬೇಕಲ್ಲ ಆ ಎಲ್ಲ ಸ್ಕಿಲ್ಲನ್ನು ನಮ್ಮ ಪ್ಲ್ಯಾಟ್ಫಾರ್ಮ್ ಒಳಗೆ ಕೊಡೋದು ಪ್ಲ್ಯಾನ್ ಐತಿ. ಕೋಡಿಂಗ್ ಸ್ಕಿಲ್ ಈಗ ನಮ್ಮದು ಫಸ್ಟ್ ಪ್ರೋಗ್ರಾಮ್, ಸೆಕೆಂಡ್ ಪ್ರೋಗ್ರಾಮ್ ಇಸ್ DSA, ಥರ್ಡ್ ಪ್ರೋಗ್ರಾಮ್ ವಿಲ್ ಬಿ ಇದು ಆಪ್ಟಿಟ್ಯೂಡ್, ದೆನ್ ಗ್ರೂಪ್ ಡಿಸ್ಕಷನ್. ಈ ಥರ ಎಲ್ಲ ಸ್ಕಿಲ್ಸದ್ದು ವಿ ವಿಲ್ ಹ್ಯಾವ್ ಪ್ರೋಗ್ರಾಮ್ಸ್, ಸ್ಕಿಲ್ ಬೇಸ್ಡ್ ಪ್ರೋಗ್ರಾಮ್ಸ್ ಆನ್ ಆರ್ ಪ್ಲ್ಯಾಟ್ಫಾರ್ಮ್. ಈಗ ನಾವು ಫಸ್ಟ್ ಇವತ್ತು ಸ್ಟಾರ್ಟ್ ಮಾಡತ್ತಿದ್ದು ಕೋಡಿಂಗ್ ಮಾತ್ರ. ಆದರೆ ನಮ್ಮದು ಉದ್ದೇಶ ಅಥವಾ ವಿಷನ್ ಏನೈತಂದ್ರೆ, ನೀವು ನಮ್ಮ ಹತ್ರ ಬಂದ್ರಿ ಅಂದರೆ ನಿಮ್ಗೆ ಇಂಡಸ್ಟ್ರಿಗೆ ಬೇಕಾದಂಥ ಎಲ್ಲ ಸ್ಕಿಲ್ಲು ನಮ್ಮ ಪ್ಲ್ಯಾಟ್ಫಾರ್ಮ್ದಾಗ ಸಿಗುವಂಥ ಪ್ಲ್ಯಾನ್ ಐತಿ. ಸೊ ಹಂಗಿದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಎಷ್ಟು ಡ್ಯೂರೇಷನ್, ಹೆಂಗಿರುತ್ತೆ ಫಾರ್ಮ್ಯಾಟ್, ಆಮೇಲೆ ಫೀಸ್ ಎಷ್ಟು ತೊಗೊಳ್ತೀರಿ, ಆಲ್ ಆಫ್ ದಿಸ್. ಬಟ್ ಬಿಫೋರ್ ಐ ಗೋ ಪ್ರೊಸೀಡ್ ಅಲ್ಲ, ನಿಮಗೆ ಎನಿ ಕ್ವಶನ್ಸ್ ಆನ್ ದ ಪ್ರೋಗ್ರಾಮ್, ಆಸ್ಕ್ ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್ on syllabus or program. ಸೊ ನಾನು ನೆಕ್ಸ್ಟ್ ಏನಂದ್ರೆ ಐ ವಿಲ್ ಕವರ್, ನಾನು ನೆಕ್ಸ್ಟ್ ಟಾಪಿಕ್ ಏನು ಡ್ಯೂರೇಷನ್, ಫೀಸ್, ಆಮೇಲೆ ಹೆಂಗೆ ಇದನ್ನ ಕಂಟೆಂಟ್ ನಾವು ಡೆಲಿವರ್ ಮಾಡ್ತೀವಿ. ಸೊ ಆಲ್ ಆಫ್ ದಿಸ್ ಐ ವಿಲ್ ಕವರ್. So I'll take 2 minutes break and wait for the questions. So ಅಲ್ಲಿ ಮಟ್ಟ think ಮಾಡ್ರಿ, you ask the questions. ಸೊ ನಿಮ್ಮದು ಕ್ವಶನ್ಸ್ ಕೇಳ್ರಿ, ಐ ವಿಲ್ ಆನ್ಸರ್ ದೀಸ್ ಕ್ವಶನ್ಸ್ ಆ್ಯಂಡ್ ದೆನ್ ವಿಲ್ ಮೂವ್ ಬೇಸಿಕ್ಸ್ ಬಗ್ಗೆ. ಸ್ಟಾರ್ಟ್. ನೋಡ್ತೀನಿ ನಾ ಯಾರು ಏನೇನು ಕ್ವಶನ್ಸ್ ಕೇಳಿರಿ ಅಂತ. ಆ್ಯಂಡ್ ಅದೊಂದು 5 ನಿಮಿಷ ಕ್ವಶನ್ಸ್ ತೊಗೊಂಡು ದೆನ್ ಐ ವಿಲ್ ಕವರ್ ಅಬೌಟ್ ಇದ್ರದ್ದು ಡ್ಯೂರೇಷನ್, ಫೀಸ್ ಆ್ಯಂಡ್ ಹೌ ವಿಲ್ ಡೆಲಿವರ್ ದಿಸ್ ಕಂಟೆಂಟ್ ಅಂತ.
ಡಿ ಎಸ್ ಎ ಇಸ್ ಗುಡ್ ಆರ್ ಬ್ಯಾಡ್? ಸೊ ಪ್ರಾಡಕ್ಟ್ ಕಂಪ್ನೀಸಿಗೆ ಡಿ ಎಸ್ ಎ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಡಿ ಎಸ್ ಎ ಕಲಿತ್ರನ ಪ್ರಾಡಕ್ಟ್ ಕಂಪ್ನೀಸ್ ಒಳಗೆ ಹೋಗಕ್ಕೆ ಸಾಧ್ಯ. ಸೊ ವಿತೌಟ್ ಡಿ ಎಸ್ ಎ ಪ್ರಾಡಕ್ಟ್ ಕಂಪ್ನೀಸ್ ಒಳಗೆ ಹೋಗೋದು ಭಾಳ ಕಠಿಣ ಅದ. ನೆಕ್ಸ್ಟ್ ಕ್ವಶನ್ ಯಾರು ಸಿದ್ದು ಅವರು ಕೇಳ್ತಿದ್ದಾರೆ ಆ್ಯಂಡ್ರಾಯ್ಡ್ ಬಗ್ಗೆ. ಹಾಂ, ಆ್ಯಂಡ್ರಾಯ್ಡ್ ಬಗ್ಗೆ ಆಲ್ರೆಡಿ ವಿ ಡಿಸ್ಕಸ್ಡ್. ನೆಕ್ಸ್ಟ್ ಕ್ವಶನ್ ಕನ್ನಡಿಗ ಹನುಮಂತ್ ಅವರು. ಸರ್, ಐ ಆಮ್ ಇನ್ ಸೆಕೆಂಡ್ ಸೆಮಿಸ್ಟರ್, ಐ ವುಡ್ ಲೈಕ್ ಟು ಲರ್ನ್ ಕೋಡಿಂಗ್. ನೀವು ನಮ್ಮ ಚಾನಲ್ ಫಾಲೋ ಮಾಡಿರಿ, ಕೋರ್ಸ್ ಲಾಂಚ್ ಮಾಡ್ತಿದ್ದೀವಿ, ರಿಜಿಸ್ಟರ್ ಮಾಡಿರಿ, ಡೆಫಿನೆಟ್ಲಿ ವಿಲ್ ಟೀಚ್ ಕೋಡಿಂಗ್. ಸರ್, ಫ್ರಂಟ್ ಎಂಡ್ ಆ್ಯಂಡ್ ಬ್ಯಾಕ್ ಎಂಡ್, ಚಂದನ ಅವರು ಈ ಪ್ರಶ್ನೆನ ಆಲ್ರೆಡಿ ಉತ್ತರಿಸಿದ್ದೀನಿ. ನೀವು ಫಸ್ಟ್ ಪಾರ್ಟ್ ಆಫ್ ದ ಲೈವ್ ವಿಡಿಯೋ ನೋಡಿರಿ, ಅದರೊಳಗೆ ಈ ಪ್ರಶ್ನೆಗೆ ನಾನು ಆಲ್ರೆಡಿ ಉತ್ತರ ಕೊಟ್ಟಿದ್ದೀನಿ. ಅನಿಲ್ ಕುಮಾರ್ ಅವರು. ಸರ್, ಜಾವಾ ಫುಲ್ ಸ್ಟ್ಯಾಕ್ ಡೆವಲಪರ್ ಹ್ಯಾಸ್ ಫ್ಯೂಚರ್ ಇನ್ ಅಪ್ಕಮಿಂಗ್ ಡೇಸ್ ಆ್ಯಸ್ ಎ ಐ ಇಸ್ ಗಿವಿಂಗ್ ಮೋರ್ ಪ್ರಿಯಾರಿಟಿ ನಾವು. ಸೊ ಅನಿಲ್ ಅವ್ರು ಏನಂದ್ರೆ ಎ ಐ ಒಂದು ಸೆಗ್ಮೆಂಟ್ ನಮಗೆ ಸಾಫ್ಟ್ವೇರ್ ಡೆವಲಪ್ ಏನಂದ್ರೆ ಓಕೆ. ಸೊ ಕ್ವಶನ್ ಈಸ್ ಜಾವಾ ಕಲಿಬೇಕಾ, ಯಾಕಂದರೆ ಆಲ್ರೆಡಿ ಎ ಐ ಬಂದುಬಿಟ್ಟಿದೆ ಅಂತ, ಆಯಿತಾ? ಸೊ ಸುಮಾರು ಜನರಿಗೆ ಇದು ಕ್ವಶನ್ ಇದೆ, ಎ ಐ ಬಂದಿದೆ, ಚಾಟ್ ಜಿ ಪಿ ಟಿ ಬಂದಿದೆ, ಮತ್ತು ಹಾಗಿದ್ರೆ ಮತ್ತು ನಾವು ಕೋಡಿಂಗ್ ಎದಕ್ಕೆ ಕಲಿಬೇಕು ಅಂತ. ಏನು ನೆನ್ಪಿಟ್ಕೋರಿ ಅಂದ್ರೆ ಎ ಐ ಮತ್ತು ಚಾಟ್ ಜಿ ಪಿ ಟಿ ಕೆಲವೊಂದು ಸಿನಾರಿಯೋ ಮಾತ್ರ ಸಾಲ್ವ್ ಮಾಡೋಕ್ಕೆ ಸಾಧ್ಯ ಇದೆ. ಈಗ ಫಾರ್ ಎಕ್ಸಾಂಪಲ್ ನೀವು ಅಮೆಝಾನ್ಗೆ ಹೋಗ್ತೀರಿ, ಅಮೆಝಾನ್ದ ಅಪ್ಲಿಕೇಶನ್ ಓಪನ್ ಮಾಡ್ತೀರಿ. ಮೊದಲಲ್ಲಿ ನೀವು ಯಾವುದೋ ಒಂದು ಪ್ರಾಡಕ್ಟ್ ಸರ್ಚ್ ಮಾಡ್ತಿದ್ರಲ್ಲ, ಅದನ್ನೇನು ಮಾಡ್ತಿದ್ರಿ, ರಿವ್ಯೂಸ್ ಒಂದೊಂದು ಓದ್ಕೊಂತ ಹೋಗಿ ನಿಮ್ಮ ಮೈಂಡ್ದೊಳಗೆ ಒಂದು ಕ್ಲಾರಿಟಿ ಬರ್ತಿತ್ತು. ಓಕೆ, ಈ ಥರ ರಿವ್ಯೂಸ್ ಐತಿ ಪ್ರಾಡಕ್ಟ್ ಬಗ್ಗೆ ಅಂತ. ಎ ಐಯಿಂದ ಏನಾಗ್ತಿದೆ ಅಂದ್ರೆ, ಎ ಐಯಿಂದ ಈಗ ಡೈರೆಕ್ಟ್ ಅದು ಎ ಐನ ಏನು ಮಾಡ್ತಿದೆ, ಎಲ್ಲ ಕಮೆಂಟ್ಸ್ ರೀಡ್ ಮಾಡಿ ನಿಮಗೆ ಡೈರೆಕ್ಟ್ ಹೇಳಾಗ್ತೈತಿ. ಏನಂತ ಹೇಳಾಗ್ತೈತಿ, ಈ ಥರ ರಿವ್ಯೂಸ್ ಐತಿ ಈ ಪ್ರಾಡಕ್ಟ್ ಬಗ್ಗೆ, ಇದ್ರದ್ದು ಪ್ರೋಸ್ ಇದೈತಿ, ಕಾನ್ಸ್ ಇದೈತಿ ಅಂತ ನಿಮ್ಗೆ ಹೇಳಾಗ್ತೈತಿ. ಅದು ನಿಮ್ದು ಯೂಸ್ ಆಗುತ್ತೆ. ಬಟ್ ಅದ್ರದ್ದು ಎಲ್ಲ ಬ್ಯಾಕ್ ಎಂಡ್ ಏನೈತಿಲ್ಲ ಅಮೆಝಾನ್ದು, ಅದನ್ನೆಲ್ಲ ನಾವು ಕೋಡಿಂಗ್ ಮಾಡಬೇಕಾಗತ್ತೆ. ಸೊ ಎ ಐ ಬಂದೈತಿ, ಅದರಿಂದ ಕೋಡಿಂಗ್ ಇರಲ್ಲ ಅಂತಿಲ್ಲ, ಕೋಡಿಂಗ್ ವಿಲ್ ಆಲ್ವೇಸ್ ಬಿ ದೇರ್. ಆಮೇಲೆ ಎ ಐಗೆ ಏನು ಮಾಡ್ತೈತೆ ಅಂದ್ರೆ, ನೀವು ಹೋಗ್ಬೇಕಿದ್ರೆ ಟ್ರೈ ಮಾಡಿ ನೋಡ್ರಿ, ಚಾಟ್ ಜಿ ಪಿ ಟಿಗೆ ಹೇಳ್ರಿ ಡೆವಲಪ್ ಅನ್ ಅಪ್ಲಿಕೇಶನ್ ಲೈಕ್ ಸ್ವಿಗ್ಗಿ ಅಂತ ಹೇಳ್ರಿ, ನೋಡ್ರಿ ಅದು ಡೆವಲಪ್ ಮಾಡಿ ಕೊಡ್ತೈತೆ ನಿಮಗಂತ. ಸಾಧ್ಯನೇ ಇಲ್ಲ. ಯಾಕಂದ್ರೆ ಯಾವುದೇ ಒಂದು ಆ್ಯಪ್, ಸಣ್ಣ ಆ್ಯಪ್ಸ್ ನೀವು ಅಂದ್ರೆ ಸಣ್ಣದಲ್ಲ, ಸಾರಿ, ಸ್ವಿಗ್ಗಿ ಆ್ಯಪ್ ಇರ್ಬೋದು, ಅಮೆಝಾನ್ ಇರ್ಬೋದು, ಅಥವಾ ಗೂಗಲ್ ಇರ್ಬೋದು, ಇವೆಲ್ಲ ಪ್ರಾಡಕ್ಟ್ಸ್ ಒಳಗೆ ಮಿಲಿಯನ್ಸ್ ಆಫ್ ಲೈನ್ಸ್ ಆಫ್ ಕೋಡ್ ಇರ್ತಾವೆ. ಇವೆಲ್ಲ ಹೆಂಗೆ ಅಂದ್ರೆ ಒಂದು ದೊಡ್ಡದು ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ಅಥವಾ ಶಾಪಿಂಗ್ ಕಾಂಪ್ಲೆಕ್ಸ್ ಇದ್ದಂಗೆ, ಅಥವಾ ದೊಡ್ಡದೊಂದು ಬ್ರಿಡ್ಜ್ ಇದ್ದಂಗೆ, ಅದರೊಳಗೆ ಹೆಂಗೆ ಭಾಳಷ್ಟು ವರ್ಕ್, ಭಾಳಷ್ಟು ಇಂಜಿನಿಯರ್ಸ್, ಭಾಳ ಕಾಂಪೋನೆಂಟ್ಸ್ ಆಗುತ್ತಲ್ಲ, ಆ ಥರ ಇರುತ್ತೆ. ಎ ಐಗೆ ನೀವು ಭಾಳ ಅಂದ್ರೆ ಒಂದು ಕ್ಲಾಸ್ ಬರಿ ಅಂತ ಹೇಳ್ಬೋದು, ಒಂದು ಫಂಕ್ಷನ್ ಬರಿ ಅಂತ ಹೇಳ್ಬೋದು, ಅಥವಾ ಒಂದು ಮಾಡ್ಯೂಲ್ ಬರೆಯೋಕೆ, ಅದು ಮಾಡ್ಯೂಲ್ದೊಳಗೂ ಹೆಂಗೆ ನೀವು ಎಲ್ಲ ಡೀಟೇಲ್ಸ್ ಕೊಡಬೇಕು. ನನಗೆ ಈ ಥರ ಕ್ಲಾಸಸ್ ಬೇಕು, ಆ ಕ್ಲಾಸ್ನಾಗ ಈ ಥರ ಫಂಕ್ಷನ್ ಬೇಕು, ಅದರೊಳಗೆ ಈ ಥರ ಲಾಜಿಕ್ ಇರಬೇಕು, ಇಷ್ಟೆಲ್ಲ ನೀವು ಹೇಳಿದಾಗ ಅದು ಬರಿತೈತಿ. ಆದ್ರೆ ಅದನ್ನು ಒಂದು ಯಾವ ಥರ ಒಂದು ಪ್ರಾಬ್ಲಮನ್ನು ಬ್ರೇಕ್ ಡೌನ್ ಮಾಡಿ ಮಾಡ್ಯೂಲ್ಸ್ ಆಗಿ ಮಾಡೋದು, ಕ್ಲಾಸ್ ಆಗಿ ಮಾಡೋದು, ಫಂಕ್ಷನ್ ಮಾಡೋದು, ಅದಕ್ಕೆ ಇಂಜಿನಿಯರಿಂಗ್ ಮೈಂಡ್ ಬೇಕಾಗುತ್ತೆ. ಸೊ ಎ ಐ ವಿಲ್ ವರ್ಕ್ ಲೈಕ್ ಯುವರ್ ಸೆಕ್ರೆಟರಿ ಅಥವಾ ಅಸಿಸ್ಟೆನ್ಸ್. ದ ಎಲ್ ಎಲ್ ಎಮ್ ಫಾರ್ ಅ ಪ್ರೋಗ್ರಾಮರ್ ಈಸ್ ಲೈಕ್ ಆನ್ ಅಸಿಸ್ಟೆನ್ಸ್ ಥರ, ಅಥವಾ ನಿಮ್ಮ ಸೆಕ್ರೆಟರಿ ಥರ ವರ್ಕ್ ಮಾಡುತ್ತೆ. ಆದರೆ ಅದು ನಿಮ್ಮ ಕೋಡಿಂಗ್ ಜಾಬನ್ನು ಎತ್ಕೊಂಡು ಹೋಗಲ್ಲ. ಎರಡನೇದು, ಎ ಐ ಬಂದಿರೋದ್ರಿಂದ ವರ್ಲ್ಡ್ದು ಎಲ್ಲ ಸಾಫ್ಟ್ವೇರ್ ಇತ್ತಲ್ಲ, ಅಲ್ಲಿ ಎಷ್ಟೊಂದು ಸಿನಾರಿಯೋಸ್ ಇದ್ದವು, ಸಾಲ್ವ್ ಆಗಿರಲಿಲ್ಲ. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ, ಈಗ ಎಲ್ಲ ಸಿಟಿ ಒಳಗೆ ಮೊದಲು ಟ್ರಾಫಿಕ್ ಪೊಲೀಸರು ಅಲ್ಲಿ ಸಿಗ್ನಲ್ದಾಗ ನಿಂತು ಇದು ಮಾಡ್ತಿದ್ರು, ಫೈನ್ ಹಾಕ್ತಿದ್ರು. ಅಲ್ಲಿಂದ ಏನು ಮಾಡಿದ್ರು, ಕ್ಯಾಮ್ರಾ ಇಟ್ಟರು, ಒಂದು ಕಂಟ್ರೋಲ್ ರೂಮ್ ಮಾಡಿದ್ರು. ಆ ಕಂಟ್ರೋಲ್ ರೂಮ್ನಾಗ ಕ್ಯಾಮ್ರಾದೊಳಗೆ ಮಾನಿಟರ್ ಮಾಡಿ ಯಾರು ವೈಲೇಟ್ ಮಾಡ್ತಾರೋ ಅವ್ರ ನಂಬರ್ ಪ್ಲೇಟ್ ನೋಡಿ ಅಲ್ಲಿಂದ ಕಂಟ್ರೋಲ್ ರೂಮ್ದಾಗಿಂದ ಫೈನ್ ಹಾಕಿದ್ರು. ವಿತ್ ಎ ಐ ನಾವು ವಿ ಆರ್ ಎಟ್ ದ ನೆಕ್ಸ್ಟ್ ಸ್ಟೇಜ್, ವಿಚ್ ಇಸ್ ಅದನ್ನ ಕುಂತು ಅವ್ರು ಮಾನಿಟರ್ ಮಾಡೋ ಅವಶ್ಯಕತೆ ಇಲ್ಲ. ಎ ಐ ವಿಲ್ ಲುಕ್ ಎಟ್ ದ ಪೀಪಲ್ ಹೂ ಬ್ರೋಕ್ ದ ಲಾ, ಯಾರು ಲಾ ಬ್ರೇಕ್ ಮಾಡಿದ್ರಲ್ಲ ಅವ್ರು ನೋಡಿ ಅವ್ರ ನಂಬರ್ ಪ್ಲೇಟ್ ಐಡೆಂಟಿಫೈ ಮಾಡಿ ಆಟೋಮೆಟಿಕ್ಲಿ ಅದು ಫೈನ್ ಹಾಕುತ್ತೆ. ಸೊ ಎ ಐ ಏನು ಮಾಡತ್ತೈತೆ ಅಂದ್ರೆ, ನಾವು ಮೊದಲು ಯಾವುದು ಪ್ರೋಗ್ರಾಮಿಂಗ್ದೊಳಗೆ ಸಿನಾರಿಯೋ ಸಾಲ್ವ್ ಮಾಡೋಕೆ ಆಗಿರಲಿಲ್ಲಲ್ಲ, ಅದನ್ನು ಸಾಲ್ವ್ ಮಾಡುವಂಥ ಒಂದು ಇದನ್ನು ಕೊಡಾಕ್ತೈತೆ, ಅಪಾರ್ಚುನಿಟಿ. ನಾವು ಆ ಎ ಐ ಯೂಸ್ ಮಾಡಿ ಅದು ಆಟೋಮೆಟಿಕ್ಲಿ ಟಿಕೆಟ್ ಅದನ್ನು ಓಪನ್ ಮಾಡೋಕೆ ಮತ್ತೊಬ್ಬ ಸಾಫ್ಟ್ವೇರ್ ಇಂಜಿನಿಯರ್ನ ಅವಶ್ಯಕತೆ ಇರ್ತೈತಿ. ಆ ಸಾಫ್ಟ್ವೇರ್ ಇಂಜಿನಿಯರ್ ಅದ್ರ ಪ್ರೋಗ್ರಾಮ್ ಬರೆದಾಗನ ಆ ಸಿನಾರಿಯೋ ವರ್ಕ್ ಆಗುತ್ತೆ. ಈ ಥರ ಪ್ರತಿಯೊಂದು ಕ್ಷೇತ್ರದೊಳಗೆ ಎಲ್ಲೆಲ್ಲಿ ಮೊದಲು ಪ್ರಾಬ್ಲಮ್ ಅದು ನಮಗೆ ಸಾಲ್ವ್ ಮಾಡೋಕೆ ಆಗ್ತಿರ್ಲಿಲ್ಲ, ಅದು ಈಗ ಎ ಐದಿಂದ ಸಾಲ್ವ್ ಆಗಾಗ್ತೈತೆ. ಅದರ ಅರ್ಥ ಎಲ್ಲ ಎಕ್ಸಿಸ್ಟಿಂಗ್ ಸಾಫ್ಟ್ವೇರ್ ಅಪ್ಗ್ರೇಡ್ ಮಾಡ್ಬೇಕು ನಾವು ಈ ಕೆಪಾಸಿಟಿ ಯೂಸ್ ಮಾಡೋಕೆ. ಹೀಗಾಗಿ ನನ್ನ ಪ್ರಕಾರ ಇದೊಂದು ಸ್ವಲ್ಪ ರಿಸೆಷನ್ ಕಡಿಮೆ ಆಯ್ತಂದ್ರೆ
ದೇರ್ ವಿಲ್ ಬಿ ಹ್ಯೂಜ್ ನಂಬರ್ ಆಫ್ ಜಾಬ್ ಓಪನಿಂಗ್ಸ್ ದಟ್ ವಿಲ್ ಕಮ್ ಫಾರ್ ಪ್ರೋಗ್ರಾಮರ್ಸ್ ಇರ್ಬೋದು, AI ಇಂಜಿನಿಯರ್ಸ್ ಇರ್ಬೋದು, ಡೇಟಾ ಇಂಜಿನಿಯರ್ಸ್, ಫ್ರಂಟ್ ಆ್ಯಂಡ್ ಬ್ಯಾಕ್ ಆ್ಯಂಡ್ ಎಲ್ಲ ಸೆಕ್ಟರ್ಗೆ ಓಪನ್ ಆಗುತ್ತೆ. ನೀವು ಸ್ಕಿಲ್ ಕಲ್ತ್ ರೆಡಿ ಆದರೆ ಅಂದರೆ ಯು ವಿಲ್ ಬಿ ಏಬಲ್ ಟು ಗ್ರ್ಯಾಬ್ ದೋಸ್ ಅಪರ್ಚುನಿಟೀಸ್. ನೆಕ್ಸ್ಟ್ ಕ್ವಶನ್, ವಂದನಾ ಅವ್ರು ಕೇಳ್ತಿದ್ದಾರೆ, ಹೌ ಆರ್ ಯು ಗೋಯಿಂಗ್ ಟು ಕವರ್ ಸಿಸ್ಟಮ್ ಡಿಸೈನ್? ಸೊ 1 ಅವರ್ ಸಿಸ್ಟಮ್ ಡಿಸೈನ್ ಏನಂದ್ರೆ ಒನ್ ಆಫ್ ದ ಬೇಸಿಕ್ ಸಬ್ಜೆಕ್ಟ್. ಅದು ಅರ್ಥ ಆಗಿಲ್ಲ ಅಂದರೆ ಸಾಫ್ಟ್ವೇರ್ ಡೆವಲಪ್ಮೆಂಟನ್ನು ಅರ್ಥ ಆಗಲ್ಲ. ಸೊ ವಿ ವಿಲ್ ಹ್ಯಾವ್ ಅ ಚಾಪ್ಟರ್ ಆನ್ ಸಿಸ್ಟಮ್ ಡಿಸೈನ್ ಓನ್ಲಿ. ವಿಲ್ ಎಕ್ಸ್ಪ್ಲೇನ್ ಆಲ್ 1 tier ಆರ್ಕಿಟೆಕ್ಚರ್, 2 tier ಆರ್ಕಿಟೆಕ್ಚರ್, 3 tier ಆರ್ಕಿಟೆಕ್ಚರ್, ಪಿಯರ್ ಟು ಪಿಯರ್ ಆರ್ಕಿಟೆಕ್ಚರ್, ಆಮೇಲೆ ಲೋಡ್ ಬ್ಯಾಲೆನ್ಸರು, ಕ್ಯಾಶಿಂಗು, ಅಂದರೆ ಮಾಡರ್ನ್ ಡೇ ಸಾಫ್ಟ್ವೇರ್ ಡೆವಲಪ್ಮೆಂಟ್ನಾಗ ಏನು ಸಿಸ್ಟಮ್ ಆರ್ಕಿಟೆಕ್ಚರ್ ಯೂಸ್ ಆಗುತ್ತಲ್ಲ, ವಿಲ್ ಕವರ್ ಆಲ್ ಆಫ್ ದ್ಯಾಟ್. And also we'll give examples. Twitter ಹೆಂಗೆ ಮಾಡ್ತಾರ, ಫೇಸ್ಬುಕ್ದವ್ರು ಹೆಂಗೆ ಮಾಡ್ಯಾರ, ಯೂಟ್ಯೂಬ್ ಹೆಂಗೆ ಮಾಡ್ಯಾರ. ವಿಲ್ ಆಲ್ಸೋ ಗಿವ್ ಲಾಟ್ ಆಫ್ ಲೈವ್ ಎಕ್ಸಾಂಪಲ್ಸ್. ನೆಕ್ಸ್ಟ್ ಕ್ವಶನ್, ವರ್ಲ್ಡ್ ವೈಡ್ ಅವ್ರು ಕೇಳಿದ್ದಾರೆ, ಐ ಹ್ಯಾವ್ ಲರ್ನ್ಟ್ ಆಲ್ ಬೇಸಿಕ್ ಥಿಂಗ್ಸ್ ಇನ್ ಪೈಥಾನ್ ಪ್ರೋಗ್ರಾಮಿಂಗ್, ವಾಟ್ ಶುಡ್ ಐ ಡೂ ನೆಕ್ಸ್ಟ್ ಸರ್? ಹೌ ಕ್ಯಾನ್ ಐ ಇಂಪ್ರೂವ್ ಮೋರ್? ಐ ಡೋಂಟ್ ನೋ ಹೌ ಟು ಇಂಪ್ಲಿಮೆಂಟ್. ನೀವು ಪ್ರಾಜೆಕ್ಟ್ಸ್ ಮಾಡೋಕ್ಕೆ ಶುರು ಮಾಡ್ಬೇಕು. ಒಂದ್ಸರಿ ನೀವು ಪ್ರೋಗ್ರಾಮಿಂಗ್ ಕಲ್ತ್ರಿ, ನೆಕ್ಸ್ಟ್ ಸ್ಟೆಪ್ ಇಸ್ ಲರ್ನ್ ಟು ಬಿಲ್ಡ್ ಸ್ಮಾಲ್ ಪ್ರಾಜೆಕ್ಟ್ಸ್. ಒಂದು CSV ಫೈಲ್ ತೊಗೋರಿ, ಅದರೊಳಗೆ ಡೇಟಾ ತೊಗೋರಿ, ಆ ಡೇಟಾ ಪಾರ್ಸ್ ಮಾಡಿ ಒಂದು ಅದ್ರದ್ದು ಏನೋ ಅನಲೈಟಿಕ್ಸ್ ಬರುತ್ತಾರ, ಸಮರಿ ಬರುತ್ತಾರ ಮಾಡಿರಿ. ಅದಾದಮೇಲೆ ಏನು ಮಾಡಿರಿ, ಪೈಥಾನ್ ಕಲ್ತಿದ್ರಿ ಅಂದರೆ ಜಾಂಗೋ ಒಂದು ಫ್ರೇಮ್ವರ್ಕ್ ಐತಿ, ಅದನ್ನು ಯೂಸ್ ಮಾಡಿ ಸಣ್ಣ ವೆಬ್ಸೈಟ್ ಬ್ಯಾಕ್ ಎಂಡ್ ಬಿಲ್ಡ್ ಮಾಡೋಕ್ಕೆ ಶುರು ಮಾಡಿರಿ. ನೀವು ಸಣ್ಣ ಸಾಫ್ಟ್ವೇರ್ ಡೆವಲಪ್ ಮಾಡಿದಾಗನ ನಿಮಗೆ ಆ ಸ್ಕಿಲ್ ಬರುತ್ತೆ. ನೆಕ್ಸ್ಟ್ ಕ್ವಶನ್, ಸರ್ ಸಾಗರ್ ಅವ್ರು ಕೇಳ್ತಿದ್ದಾರೆ, ಸರ್ DSA ಇಂಟರ್ವ್ಯೂ ಪ್ರೆಪ್ ಆರ್ ಸಪ್ರೇಟ್ ಕೋರ್ಸ್ ಆರ್ ದೇ ಆರ್ ಇನ್ ದ ಸೇಮ್ ಕೋಡಿಂಗ್ ಕೋರ್ಸ್? ಸೊ ಸಾಗರ್ ಏನಂದರೆ ಕೋಡಿಂಗ್ ಕೋರ್ಸ್ ವಿತ್ ಸಿಸ್ಟಮ್ ಡಿಸೈನ್, ಕಂಪ್ಯೂಟರ್ ಬೇಸಿಕ್ಸ್, ಸ್ಮಾಲ್ ಪ್ರಾಜೆಕ್ಟ್ಸ್, ಡಿಬಗ್ಗಿಂಗ್, ಪ್ಯಾಕೇಜಿಂಗ್, ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಇಸ್ ಒನ್ ಕೋರ್ಸ್. ಓಕೆ, ಅಥವಾ ಒನ್ ಪ್ರೋಗ್ರಾಮ್. ವಿ ಆರ್ ಕಾಲಿಂಗ್ ಇಟ್ ಪ್ರೋಗ್ರಾಮ್ ಇಂಟೆನ್ಷನಲಿ, ನಾಟ್ ಬಿಕಾಸ್ ವಿ ಡೋಂಟ್ ವಾಂಟ್ ಟು ಕಾಲ್ ಇಟ್ ಕೋರ್ಸ್. ಯಾಕಂದ್ರೆ ವಿ ಆರ್ ನಾಟ್ ಹಿಯರ್ ಫಾರ್ ಗಿವಿಂಗ್ ಯು ಸರ್ಟಿಫಿಕೇಶನ್, ರೈಟ್? ಸೊ ಇಟ್ಸ್ ಅ ಸ್ಕಿಲ್ ಪ್ರೋಗ್ರಾಮ್. ಅದಾದಮೇಲೆ DSAದು ಒಂದು ಇರ್ತೈತಿ. ಆ DSAದು ನಾವು ಮೋಸ್ಟ್ಲಿ ಇನ್ನೊಂದು 3-4 ವೀಕ್ಸ್ನಾಗ ಸ್ಟಾರ್ಟ್ ಮಾಡ್ತೀವಿ. ಬಟ್ ಅದನ್ನು ಸ್ಟಾರ್ಟ್ ಮಾಡೋರಿಗೆ ಒಂದು ರಿಟರ್ನ್ ಟೆಸ್ಟ್ ಇರುತ್ತೆ. ಆ ರಿಟರ್ನ್ ಟೆಸ್ಟ್ ನೀವು ಕ್ಲಿಯರ್ ಮಾಡಿದ್ರೆ ಅಷ್ಟೇ ಜಾಯ್ನ್ ಆಗಬೇಕು. ಯಾಕಂದ್ರೆ ನಿಮಗೆ ಕೋಡಿಂಗ್ ಬರಲಿಲ್ಲ ಅಂದ್ರೆ ನಾವು ಸುಮ್ಮನೆ ನಿಮ್ಮ DSA ಕೋರ್ಸ್ನಾಗ ತೊಗೊಂಡಿವಿ ಅಂದ್ರೆ ಏನಾಗುತ್ತೆ, ಮತ್ತು ವಿ ಹ್ಯಾವ್ ಟು ಸ್ಟಾರ್ಟ್ ಟೀಚಿಂಗ್ ಕೋಡಿಂಗ್ ಟು ಯು. ಸೊ DSA ಕೋರ್ಸ್ ವಿಲ್ ಬಿ ಸಪ್ರೇಟ್. ಅಗೇನ್ ಐ ಸೆಡ್ ಕೋರ್ಸ್, ಇಟ್ಸ್ ನಾಟ್ ಕೋರ್ಸ್, ಇಟ್ಸ್ ಅ ಪ್ರೋಗ್ರಾಮ್. I am already completed source code of HTML and mini project. Okay, very good. I am an entry level programmer working as a web developer in a small product company. I was waiting to learn DSA and system design from you, sir. So Dilip, we are definitely starting it because there is a huge demand for idu DSA ಮತ್ತು algorithms. ಈ ಕೋಡಿಂಗ್ ಕೋರ್ಸ್ ಸ್ಟಾರ್ಟ್ ಆಗುತ್ತೆ, ಪ್ಯಾರಲಲಿ ವಿಲ್ ಸ್ಟಾರ್ಟ್ ಇಟ್. ಜಸ್ಟ್ 2-3 ವೀಕ್ಸ್ನಾಗ ವಿಲ್ ಸ್ಟಾರ್ಟ್ ದ DSA ಆಲ್ಸೋ. ಅದು ಪ್ಯಾರಲಲ್ ಆಗಿ ಮೂವ್ ಆಗುತ್ತೆ. ಸೊ ನೀವು ರಿಜಿಸ್ಟರ್ ಮಾಡಿರಿ ಆ್ಯಂಡ್ ಯು ಕ್ಯಾನ್ ಲರ್ನ್. ನಮ್ಮ ರಿಜಿಸ್ಟ್ರೇಷನ್ ಫಾರ್ಮ್ ಒಳಗೆ ವಾಟ್ ಆರ್ ಯು ಎಕ್ಸ್ಪೆಕ್ಟಿಂಗ್ ಫ್ರಮ್ ಅಲ್ಗೋರಿದಮ್ಸ್ ಅಂತ ಐತಲ್ಲ, ಅಲ್ಲಿ ಬರೀರಿ ಎಕ್ಸ್ಪ್ಲಿಸಿಟ್ ಆಗಿ, ಐ ವಾಂಟ್ ಟು ಲರ್ನ್ DSA, ನಂಗೆ ಕೋಡಿಂಗ್ ಬರ್ತೈತಿ ಅಂತ ಹೇಳ್ರಿ. ದರ್ಶನ್ ಗೌಡ್ ಅವರು, ಎನಿ ಪ್ರೀ ರಿಕ್ವೆಸಿಟ್ ರಿಕ್ವೈರ್ಡ್ ಆ್ಯಂಡ್ ಇನ್ ವಿಚ್ ಲ್ಯಾಂಗ್ವೇಜ್ ವಿಲ್ ಯು ಟೀಚ್? ಸೊ ದರ್ಶನ್ ಅವ್ರು ಆ ಕ್ವಶನ್ ಆನ್ಸರ್ ಮಾಡಿದ್ದೀನಿ ಆಲ್ರೆಡಿ, ಇಲ್ಲೇ ಹಿಂದೆ ಐತಿ, ನೀವು ರಿವೈಂಡ್ ಮಾಡಿ ನೋಡ್ಬೋದು. ನೋ ಪ್ರೀ ರಿಕ್ವೆಸಿಟ್ಸ್, ಬೈ ದ ವೇ ದೆರ್ ಇಸ್ ನೋ ಪ್ರೀ ರಿಕ್ವೆಸಿಟ್. ವಿಲ್ ಸ್ಟಾರ್ಟ್ ಫ್ರಮ್ ಬೇಸಿಕ್ and we will teach in C, Python and Java. Next question, ಯಾರು ವಿಶಾಲ್ ಅವ್ರು ಕೇಳ್ತಿದ್ದಾರೆ, ವಾಟ್ ಆರ್ ದ ಟಾಪಿಕ್ಸ್ ಕವರ್ಡ್ ಇನ್ ಪೈಥಾನ್ ಫುಲ್ ಸ್ಟ್ಯಾಕ್? ನಾವು ಪೈಥಾನ್ ಫುಲ್ ಸ್ಟ್ಯಾಕ್ ಅಂತ ಹೇಳಾಕ್ತಿಲ್ರಿ. ವಿ ಆರ್ ನಾಟ್ ಫೋಕಸ್ಡ್ ಆನ್ ದ ಫ್ರಂಟ್ ಎಂಡ್ ಬ್ಯಾಕ್ ಎಂಡ್ ಈ ಥರ ಅಲ್ಲ. ವಿ ಆರ್ ಫೋಕಸ್ಡ್ ಆನ್ ದ ಸ್ಕಿಲ್. ನಿಮಗೆ ಕೋಡಿಂಗ್ ಸ್ಕಿಲ್ ಬರಬೇಕು ಆ್ಯಂಡ್ ಯು ಶುಡ್ ನೋ ಹೌ ಟು ಡೂ ಪ್ರಾಜೆಕ್ಟ್ಸ್. ವಿ ವಿಲ್ ನಾಟ್ ಗೋ ವೆರಿ ಡೀಪ್ ಇನ್ ಟು ಫುಲ್ ಸ್ಟ್ಯಾಕ್. ಬಟ್ ನಿಮಗೊಂದು ಫುಲ್ ಸ್ಟ್ಯಾಕ್ ಅಂದರೆ ಅದು ಫ್ರಂಟ್ ಎಂಡ್ ಹೆಂಗೆ ಮಾಡ್ತಾರೆ, ಬ್ಯಾಕ್ ಎಂಡ್ ಹೆಂಗೆ ಮಾಡ್ತಾರೆ, ವಿಲ್ ಗೋ ಟು ದ್ಯಾಟ್ ಲೆವೆಲ್ ಆ್ಯಂಡ್ ವಿಲ್ ಡೂ ಸ್ಮಾಲರ್ ಪ್ರಾಜೆಕ್ಟ್ಸ್. ಸಿಸ್ಟಮ್ ಡಿಸೈನ್, ಸೊ ಅನಿಲ್ ಅವರು, ಎಸ್ ವಿ ವಿಲ್ ಕವರ್ ಸಿಸ್ಟಮ್ ಡಿಸೈನ್ ಕಾನ್ಸೆಪ್ಟ್ಸ್ ಬಿಕಾಸ್ ವಿತೌಟ್ ಲರ್ನಿಂಗ್ ಸಿಸ್ಟಮ್ ಡಿಸೈನ್ ಯು ಕೆನ್ ನಾಟ್ ಬಿಕಮ್ ಅ ಗುಡ್ ಸಾಫ್ಟ್ವೇರ್ ಇಂಜಿನಿಯರ್. ನೆಕ್ಸ್ಟ್ ಒನ್, I have a career gap in my job. How is your course help me to start my career? I want to switch my job into product based company. What are the fee structure? So ತ್ರಿವೇಣಿ ಅವರನ್ನ ಐ ವಿಲ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಫ್ರೀ ಸ್ಟ್ರಕ್ಚರ್ ಅದೆಲ್ಲ ಹೇಳ್ತೀನಿ. ನಮ್ಮದು ಕೋರ್ಸ್ ಅಥವಾ ನಮ್ಮ ಪ್ರೋಗ್ರಾಮ್ದು ಇಂಟೆಂಟ್ ಏನೈತೆ ಅಂದ್ರೆ ಗಿವ್ ಯು ದ ಸ್ಕಿಲ್ಸ್. ನಿಮಗೆ ಬೇಸಿಕ್ಸ್, ಸಿಸ್ಟಮ್ ಡಿಸೈನ್, ಕೋಡಿಂಗ್, ಪ್ರಾಜೆಕ್ಟ್ ಯಾವ ಥರ ಮಾಡ್ತಾರೆ, ಡಿಪ್ಲಾಯ್ ಮಾಡ್ತಾರೆ, ವಿಲ್ ಟೀಚ್ ಯು ದೋ ಸ್ಕಿಲ್ಸ್. ಸೊ ಬೇಸ್ಡ್ ಆನ್ ದ್ಯಾಟ್ ಸ್ಕಿಲ್ ಯು ಕ್ಯಾನ್ ಸ್ಟಾರ್ಟ್ ಡೂಯಿಂಗ್ ಇದು ಏನಂತಾರೆ ಫ್ರೀಲಾನ್ಸಿಂಗ್ ಮಾಡ್ಬೋದು, ಸಣ್ಣ ಕಂಪ್ನಿ ವರ್ಕ್ ಮಾಡೋಕ್ಕೆ ಶುರು ಮಾಡ್ಬೋದು. ಇವೆಂಚುಲಿ 1-2 years ಯು ಟೇಕ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ದೆನ್ ಯು ಅಪ್ಲೈ ಫಾರ್ ಅ ಬಿಗರ್ ಕಂಪನೀಸ್. ಕಸ್ತೂರಿ ಅವ್ರು ಕೇಳ್ತಿದ್ದಾರೆ, DSA ಟೀಚ್ ಮಾಡ್ತೀರಾ? ಎಸ್, 100%. ಫೀಸ್ ಎಷ್ಟು? ಸೊ ಮಂಜು ಅವರೇ, ಐ ವಿಲ್ ಆನ್ಸರ್ ದ ಫೀಸ್ ಆ್ಯಂಡ್ ಡೀಟೇಲ್ಸ್.
ಫೀಸ್ ಸುಮಾರು ಜನ ಫೀಸ್ ಕೇಳ್ತಿದ್ದೀರಾ, ಅಲ್ಲ ಆನ್ಸರ್ ದ ಫೀಸ್. ಅಣ್ಣ ನಿಮ್ಮದು ಬ್ರ್ಯಾಂಚಲ್ಲಿ ಇದೆ ಬೆಂಗಳೂರಲ್ಲಿ. ದಯಾನಂದ್ ಅವರೇ, ನಮ್ಮದು ಬ್ರಾಂಚ್ ಇಲ್ಲ, ಇಟ್ಸ್ ಏನಂತಾರೆ ಹೋಮ್ ಆಫೀಸ್, ಮನೆಯಿಂದನೇ ಕಲಿಸ್ತಿದ್ದೀವಿ. ವಿ ಡೋಂಟ್ ವಾಂಟ್ ಟು ಡೂ ಇದು ಆಫ್ಲೈನ್ ಕೋಚಿಂಗ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಲಾಜಿಸ್ಟಿಕಲಿ ಈಸ್ ವೆರಿ ಟಫ್. ಸೊ ಆಫ್ಲೈನ್ ಕೋಚಿಂಗ್ ನಮ್ಮದು ಪ್ಲ್ಯಾನ್ ಇಲ್ಲ. ವಿ ಡೋಂಟ್ ಹ್ಯಾವ್ ಅ ಬ್ರಾಂಚ್, ಇಟ್ಸ್ ಅ ಹೋಮ್ ಆಫೀಸ್. I need your assistance now. Making career in DevOps is good, or leading web technologies is good. Making foundation strong with DSR, start looking. ಸೊ ಶಶಾಂಕ್ ಅವರು ಸುಮಾರು ಪ್ಲ್ಯಾಟ್ಫಾರ್ಮ್ ಬಗ್ಗೆ ಕೇಳಾಕ್ತಾರೆ, ಡೆವಾಪ್ಸ್ ಮಾಡಲಿ, ಅದು ಮಾಡಲಿ, ಇದು ಮಾಡಲಿ. ಶಶಾಂಕ್ ಅವರೇ, ನಾನು ನಿಮ್ಗೆ ವಿಡಿಯೋದ ಲೈವ್ ಒಳಗೆ ಫಸ್ಟ್ 15 minutes ಒಳಗೆ ಒಂದು ಹೇಳೇನು ರೀ, ಈ ಕ್ವಶನ್ ಆನ್ಸರ್ ಮಾಡೇನಿ, ನೀವು ಅಬ್ಸರ್ವ್ ಇಟ್. ನಿಮ್ಮ ಕ್ಯಾರಿಯರನ್ನು ಪರ್ಟಿಕ್ಯುಲರ್ ಸ್ಟ್ರೀಮಿಗೆ ಬೆಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಇಫ್ ಯು ಆರ್ ಅ ಫ್ರೆಷರ್ ಆರ್ ಯು ಆರ್ ವಾಂಟ್ ಟು ಸ್ಟಾರ್ಟ್ ಯುವರ್ ಕೆರಿಯರ್ ಅಲ್ಲ, ನಾ ಇದನ್ನು ಮಾಡ್ತೀನಿ ಅಂತ ಹಿಡಿಬೇಡ್ರಿ. Learn coding and things really well, then you have broad set of opportunities open up for you. Sir, some CEOs ತರ some CEOs ಹೇಳ್ತಾರೆ in future AI will eat jobs of junior software engineer or developer. Is it true? VK Creations. Just na answer ಮಾಡಿನ್ರಿ ಈ ಕ್ವಶನ್. AI will not eat the jobs. AI will improve the productivity. ಈಗ ನೋಡ್ರಿ, ಈಗ ಸಣ್ಣ ವೆಬ್ಸೈಟ್ ಅಥವಾ ಸಣ್ಣದು ಏನು ಮಾಡ್ತಿದ್ರಲ್ಲ ಅಂಥವೆಲ್ಲ ಹೋಗ್ತಾವೆ. ಫ್ರೀಲಾನ್ಸಿಂಗ್ ಒಳಗೆ ಜಾಬ್ ಸ್ವಲ್ಪ ಕಡಿಮೆ ಆಗ್ಬೋದು. ಆದ್ರೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಇಂಡಸ್ಟ್ರಿದೊಳಗಿನ ಜಾಬ್ಸ್ ಹೋಗೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನೀವು ಟ್ರೈ ಮಾಡಿ ನೋಡಿರಿ, ಇವತ್ತು ಹೋಗ್ರಿ ಚಾಟ್ GPT-ಗೆ, ಅದಕ್ಕೆ ಹೋಗಿ ಏನಂತ ಹೇಳ್ರಿ, ಡೆವಲಪ್ ಅ ವೆಬ್ಸೈಟ್ ಫಾರ್ ಸ್ವಿಗ್ಗಿ ಅಂತ ಕೇಳ್ರಿ, ಉದಾಹರಣೆಗೆ ಕೇಳ್ರಿ, ಮಾಡಿ ನೋಡ್ರಿ, ಕೊಡ್ತೈತೆ ನೋಡ್ರಿ ಆನ್ಸರ್. ಅದು ಸಾಧ್ಯನೇ ಇಲ್ಲ. ಅದ ನೀವೇನು ಹೇಳ್ರಿ, ರೈಟ್ ಅ ಫಂಕ್ಷನ್ ವಿಚ್ ಟೇಕ್ಸ್ ನಮ್ಮ ಆರ್ಡರ್ಸ್ ಆಸ್ ಇನ್ಪುಟ್ ಅಲಾಂಗ್ ವಿತ್ ದ ಪ್ರೈಸ್ ಆ್ಯಂಡ್ ಕ್ಯಾಲ್ಕುಲೇಟ್ ದ ಟೋಟಲ್ ಆ್ಯಂಡ್ ರಿಟರ್ನ್ ದ ಸಮ್ ಅಂತ, ಆ್ಯಂಡ್ ಇಟ್ ವಿಲ್ ಗಿವ್ ಯು ದಟ್ ಫಂಕ್ಷನ್. ಇದರ ಅರ್ಥ ಏನು, AI-ಗೆ ನೀವು ಸಣ್ಣ ಪಾರ್ಟಾಗಿ ಕ್ವಶನ್ ಕೇಳಿದಾಗ ಸಣ್ಣ ಪಾರ್ಟದ ಕೋಡ್ ಬರೋದು ಕೊಡುತ್ತೆ ನಿಮಗೆ. ಅದರ ಒಂದು ನನಗೆ ಸಾಫ್ಟ್ವೇರ್ ಡೆವಲಪ್ ಮಾಡ್ಕೊಡಂದ್ರೆ ಇನ್ನೂ ಮಟ್ಟ ಅದೇನು ಮಾಡ್ಕೊಡೋಕ್ಕೆ ಸಾಧ್ಯ ಇಲ್ಲ. ಒಬ್ರು ಯಾರೋ ಮೊನ್ನೆ ಕೂಲ್ ಡೆಮೋ ಮಾಡಿ ತೋರ್ಸಾರ, ಆ ಥರ ಈ ಥರ ಮಾಡ್ಬೋದು ಅಂತ ತೋರ್ಸಾರ ಕಾನ್ಸೆಪ್ಚುಲಿ, ಬಟ್ ಇಟ್ ಈಸ್ ವೆರಿ ಹಾರ್ಡ್. ಆಮೇಲೆ ಏನಾಗುತ್ತೆ, ನೀವು ಒಂದು ಕಾಂಪ್ಲೆಕ್ಸ್ ಸಿಸ್ಟಮ್ ಬಿಲ್ಡ್ ಮಾಡುವಾಗ ಅದ್ರದ್ದು ಡಿಸೈನ್, ಆರ್ಕಿಟೆಕ್ಚರ್, ಅದ್ರ ಸಿಸ್ಟಮ್ ಅಂಡರ್ಸ್ಟ್ಯಾಂಡಿಂಗ್ ಒಬ್ಬ ಹ್ಯೂಮನ್ ಬೇಕಾಗ್ತಾನೆ, ಒಬ್ಬ ಇಂಜಿನಿಯರ ಬೇಕಾಗ್ತಾನೆ. ಆಮೇಲೆ AI-ದು ಒಂದು ವೆರಿ ಬ್ಯೂಟಿಫುಲ್ ಪಾಯಿಂಟ್ ಐತೆ, ನೆನಪಿಟ್ಕೋರಿ, ಇದು ಯಾರೂ ಮರಿಬೇಡ್ರಿ. AI ಏನು ಡಿಸೈನ್ ಆ್ಯಂಡ್ ಡೆವಲಪ್ ಮಾಡ್ತಾರಲ್ಲ, ಅದನ್ನು ಮಾಡಬೇಕಾದ್ರೆ ಅದಕ್ಕೊಂದು ಟ್ರೈನಿಂಗ್ ಡೇಟಾ ಬೇಕಾಗಿರ್ತೈತಿ. ಆ ಟ್ರೈನಿಂಗ್ ಡೇಟಾ ಯಾರಂದ್ರೆ ಹ್ಯೂಮನ್ಸ್ ಅಥವಾ ಮನುಷ್ಯರು ಆಲ್ರೆಡಿ ಏನು ಥಿಂಕ್ ಮಾಡ್ಯಾರ ಅಥವಾ ಆಲ್ರೆಡಿ ಅವ್ರು ಏನು ವರ್ಕ್ ಮಾಡ್ಯಾರಲ್ಲ, ಅದು ಇನ್ಪುಟ್ ಇರುತ್ತೆ. ಸೊ AI ಯಾವಾಗಲೂ ಏನಂದ್ರೆ ನಾವು ಆಲ್ರೆಡಿ ಏನು ಥಿಂಕ್ ಮಾಡೇವಿ, ಆಲ್ರೆಡಿ ನಾವು ಏನು ರೆಡಿ ಮಾಡೇವಲ್ಲ ಅದನ್ನು ಮಾತ್ರ ಮಾಡೋಕ್ಕೆ ಸಾಧ್ಯ ಐತಿ. ನಾವು ಯಾವ್ದು ಇನ್ನೂ ಮಾಡಿಲ್ಲಲ್ಲ ಅದನ್ನು AI ಮಾಡೋಕ್ಕೂ ಸಾಧ್ಯ ಇಲ್ಲ. ಉದಾಹರಣೆಗೆ ನಾವು ಆ ಥರ ಒಂದು ಫಂಕ್ಷನ್ ಬರೆದಿದ್ವಿ, ಈಗ ಸಮ್ ಆಫ್ ನಂಬರ್ಸಿಂದ ಅರೆ, ಈ ಫಂಕ್ಷನ್ ಅದು ಬರೆದು ಇಟ್ಟಿದ್ವಿ ಎಲ್ಲೋ ಅಂದ್ರೆ ಅದು ಅದನ್ನು ಮಾಡೋಕ್ಕೆ ಸಾಧ್ಯ ಐತಿ. ತಂತಾನ ಆ ಥರ ಹೊಸದು ಮಾಡೋಕ್ಕೆ ಭಾಳ ಕಠಿಣ ಐತಿ, ಆ ಥರ ಸಾಧ್ಯ ಇಲ್ಲ. AI-ದು ಒಂದು ಫಂಡಮೆಂಟಲ್ ಫ್ಲಾ ಅಂದರೆ ವಾಟ್ ಎವರ್ ದಟ್ ಹ್ಯೂಮನ್ಸ್ ಹ್ಯಾವ್ ನಾಟ್ ಎಟ್ ಇಮ್ಯಾಜಿನ್ಡ್, ವಾಟ್ ಎವರ್ ದೇ ಹ್ಯಾವ್ ನಾಟ್ ಎಟ್ ಕ್ರಿಯೇಟೆಡ್, ದಟ್ ಕೆನಾಟ್ ಬಿ ಆಲ್ಸೋ ಕ್ರಿಯೇಟೆಡ್ ಬೈ AI. ಇಟ್ ಕೆನ್ ಅಲ್ಲಿಂದ ಇಲ್ಲಿಂದ ಬಿಟ್ಸ್ ಆ್ಯಂಡ್ ಪೀಸಸ್ ತೊಗೊಂಡು ಜಾಯಿನ್ ಮಾಡಿ ಏನೋ ಒಂದು ನಿಮಗೆ ಮಾಡ್ಬೋದು, ಆದರೆ ಒಂದು ಕಂಪ್ಲೀಟ್ ಸಿಸ್ಟಮ್ ಮಾಡೋಕ್ಕೆ ಇನ್ನೂ AI ರೆಡಿ ಆಗಿಲ್ಲ. ಸೊ ನೀವು ಯಾರೂ ಅಂಜಬೇಡ್ರಿ ಏನಂದ್ರೆ AI ಬಂದು ಜಾಬ್ ಹೋಗುತ್ತಂತ. ಆದ್ರೆ ನಿಮಗೆ ಕಾನ್ಸೆಪ್ಟ್ಸ್ ಬೇಸಿಕ್ಸ್ ಎಲ್ಲ ಕ್ಲಿಯರ್ ಇದ್ದು ಅಂದ್ರೆ AI ಸಿಸ್ಟಮ್ನ ಹೆಂಗೆ ಯೂಸ್ ಮಾಡಬೇಕು ಅಂತ ಗೊತ್ತಾಗುತ್ತೆ. ಸೊ ಅದಕ್ಕೆ ನಿಮಗೆ ಏನಂದ್ರೆ ನಮ್ಮದು ಸ್ಕಿಲ್ ಪ್ರೋಗ್ರಾಮಿಂಗ್ದೊಳಗೆ ಆ ಥರ ಕಲಿಸ್ತಿದ್ದೀವಿ ನಾವು, ಹೌ ಟು ಅದರೊಳಗೆ AI ಹೆಂಗೆ ಯೂಸ್ ಮಾಡೋದು ಅದನ್ನು ನೋಡೋನು. ಸರ್, ಫಂಕ್ಷನ್ಸ್ ಆ್ಯಂಡ್ ಕ್ಲಾಸಸ್ ಆರ್ ಡಿಫಿಕಲ್ಟ್ ಫಾರ್ ಮೀ, ಬಟ್ ಡೂ ಯು ಮೇಕ್ ಈಸಿ ಲರ್ನಿಂಗ್ ಫಾರ್ ದಿಸ್? ಎಸ್, ಫಂಕ್ಷನ್ಸ್ ಆ್ಯಂಡ್ ಕ್ಲಾಸಸ್, ಫಂಕ್ಷನ್ಸ್ ಮ್ಯಾಗನ ವಿಲ್ ಗೋ ವೆರಿ ಡೀಪ್ ಬಿಕಾಸ್ ಫಂಕ್ಷನ್ಸ್ ಆರ್ ಬಿಲ್ಡಿಂಗ್ ಬ್ಲಾಕ್ ಆಫ್ ಎನಿ ಸಾಫ್ಟ್ವೇರ್. And lot of people have lot of confusion in functions. So functions cover ಮಾಡ್ತೀವಿ ಡೆಫಿನೆಟ್ ಆಗಿ. Sir, I know C++ and Python, C programming. What are the courses that I should take like DSA? So ನಮ್ದು ಸಿಲೆಬಸ್ ಎಕ್ಸ್ಪ್ಲೇನ್ ಮಾಡೇನ್ರಿ ನಾ ವಿಡಿಯೋ ಒಳಗೆ. You go through that, it has lot of details. Start Java. So Java cover ಮಾಡಾಕ್ತೇವ್ರಿ, we'll start Java. ಅಮಿತ್ ಅವ್ರು ಕೇಳ್ತಿದ್ದಾರೆ. Then next ರಾಘವೇಂದ್ರ, how to manage the time for coding along with college. ಸೊ ರಾಘವೇಂದ್ರ ಅವ್ರು, ಅದಕ್ಕೆ ನಾವು ನಮ್ಮ ಕೋರ್ಸ್ ಲೈವ್ ಕ್ಲಾಸ್ ಮಾಡ್ತಿಲ್ಲ, ಅದನ್ನು ಮಿಕ್ಸ್ ಆಫ್ ಆಫ್ಲೈನ್ ಆನ್ಲೈನ್ ಮಾಡತ್ತೀವಿ, ಸಾರಿ ಮಿಕ್ಸ್ ಆಫ್ ಲೈವ್ ಆ್ಯಂಡ್ ಆನ್ಲೈನ್ ಮಾಡತ್ತೀವಿ, ಸೊ ದ್ಯಾಟ್ ಇಟ್ ಅಡ್ಜಸ್ಟ್ ವಿತ್ ಸ್ಟೂಡೆಂಟ್ಸ್ ಹು ಆರ್ ಸ್ಟಡಿಂಗ್ ಇನ್ ಕಾಲೇಜ್. ಮುಖ್ಯವಾಗಿ ನಿಮ್ಮ ಸಂಬಂಧನ ಅದನ್ನು ಆ ಥರ ಡಿಸೈನ್ ಮಾಡೇವಿ. ನಾ ಎಕ್ಸ್ಪ್ಲೇನ್ ಮಾಡ್ತೀನಿ ಇನ್ನು 3-4 minutesನಾಗ. Sir, please reply for all the queries at the end of the video. Are waiting for the syllabus and fee structure. Okay, definitely. Let's do one thing. Questions handle ಮಾಡೋಣ, fee structure ಮತ್ತು time frame. This is the most important question. So first thing ಏನಂದ್ರೆ we will come about the course duration, fees and how we deliver.
ಕೋರ್ಸ್ ಡ್ಯೂರೇಷನ್ ನಮ್ಮ ಪ್ರಕಾರ ಪ್ರೊಫೆಷ್ನಲ್ ಕೋಡಿಂಗಿಗೆ ವಿ ಆರ್ ಥಿಂಕಿಂಗ್ ಇಟ್ ವಿಲ್ ಟೇಕ್ ಎನಿವೇರ್ ಬಿಟ್ವೀನ್ 3 to 4 months. ಓಕೆ, ರಿಗಾರ್ಡಿಂಗ್ ಫೀಸ್ ನಾವೇನು ಅನ್ಕೊಳ್ತಾ ಇದೀವಿ ಅಂದರೆ, ಈಗ ನಾವು ಇದನ್ನೇನು ಟೀಚ್ ಮಾಡ್ತಿದ್ದೀವಲ್ಲ, ಈಗ ನಿಮ್ಮ ಜೊತೆನೇ ನಮ್ಮ ಕೋರ್ಸು ಇವಾಲ್ವ್ ಆಗ್ತೈತಿ. ಸೊ ಅದಕ್ಕೆ ನಮ್ದು ಕಂಪ್ಲೀಟ್ ರಿಕಾರ್ಡಿಂಗ್ ಈಸ್ ಆಲ್ಸೋ ಹ್ಯಾಪ್ನಿಂಗ್ ಇನ್ ಪ್ಯಾರಲಲ್. ಅದಕ್ಕೆ ನಾವು ಏನು ಅನ್ಕೊಳಾಗ್ತೇವೆ ಅಂದ್ರೆ, ವಿ ವಿಲ್ ಟೇಕ್ ಇನಿಷಿಯಲಿ ದ advance fees which is going to be only 1000 rupees. So this is taken as advance. But ಇದರೊಳಗೂ ಡಿಫ್ರೆನ್ಸ್ ಐತ್ರಿ. ಏನಂದ್ರೆ ಸೇ ನಮ್ದು ಇದು ಎಂಟೈರ್ ಕೋರ್ಸ್ ಐತೆ ಅಂತ ತಿಳ್ಕೋರಿ ಇಷ್ಟು. ಓಕೆ, ಸೊ ಇಲ್ಲಿದು ಸ್ಟಾರ್ಟ್ ಆ್ಯಂಡ್ ದಿಸ್ ಇಸ್ ಎಂಡ್. ಸೊ ಇನಿಷಿಯಲಿ ಫಸ್ಟ್ ಅಬೌಟ್ ಒಂದು ವಾರ ಅಥವಾ ಲೆಟ್ಸ್ ಸೇ 5 classes, ರೈಟ್? 5 classes ಮಟ್ಟ ದೇರ್ ಈಸ್ ನೋ ಫ್ರೀ. ಸೊ ದಿಸ್ ಹೋಲ್ ಥಿಂಗ್ ಈಸ್ ಫ್ರೀ. ನೀವು ಬರ್ರಿ, ಕೋರ್ಸ್ ಜಾಯ್ನ್ ಆಗ್ರಿ, ನಾವು ಕಲಿಸೋ ಮೆಥಡ್ ನೋಡ್ರಿ, ನಾವು ಹೇಳೋ ಸ್ಟೈಲ್ ನಿಮಗೆ ಸೂಟ್ ಆಗ್ಬೋದು, ಸೂಟ್ ಆಗಲಿಕ್ಕಿಲ್ಲ. ನಿಮಗೆ ಸೂಟ್ ಆಗಿಲ್ಲ ಅಂದರೆ ಇಟ್ಸ್ ಓಕೆ, ಯು ಟ್ರೈ ಟು ಫೈಂಡ್ ಅನದರ್ ಟೀಚರ್. ಬಿಕಾಸ್ ಏನಾಗುತ್ತೆ, ಪ್ರತಿಯೊಬ್ಬರು ಹೇಳೋ ಸ್ಟೈಲ್ ಬೇರೆ ಬೇರೆ ಇರುತ್ತೆ. ಈಗ ನಾ ಹೇಳೋ ಸ್ಟೈಲ್ ನಿಮಗೆ ಲೈಕ್ ಆಗದೆ ಇರ್ಬೋದು, ನಿಮಗೆ ಕೆಲವೊಬ್ರಿಗೆ ಸ್ಲೋ ಅನ್ನಿಸ್ಬೋದು, ಕೆಲವೊಬ್ರಿಗೆ ಫಾಸ್ಟ್ ಅನ್ನಿಸ್ಬೋದು. ಸೊ ದಿಸ್ ಈಸ್ ದ ಟ್ರಯಲ್ ಪೀರಿಯಡ್. ಇದೇನಿದೆಯಲ್ಲ, ದಿಸ್ ಈಸ್ ದ ಟ್ರಯಲ್ ಪೀರಿಯಡ್. ಓಕೆ, ಆ್ಯಂಡ್ ದಿಸ್ ವಿಲ್ ಬಿ ಫ್ರೀ. ನೋಡೋಣ್ರಿ, ಅದು 5 ಕ್ಲಾಸ್ ಆದ್ರೆ 5 classes, 7 class ಆದ್ರೆ 7 class, 5 to 7 class ವಿಲ್ ಗಿವ್ ಇಟ್ ಫಾರ್ ಫ್ರೀ. ಅದಾದಮೇಲೆ ನೆಕ್ಸ್ಟ್ ಯು ವಿಲ್ ಹ್ಯಾವ್ ಟು ಪೇ ದ ಅಡ್ವಾನ್ಸ್ ಆ್ಯಂಡ್ ಡೂ ದ ರಿಜಿಸ್ಟ್ರೇಷನ್ ವಿಚ್ ವಿಲ್ ಬಿ 1000 rupees. Okay, and in fact our marketing team said it should be 999, not 1000. Na Martin avaru heliddu we'll charge 999 and you pay the advance. Okay, idu ಎಲ್ಲಿ ಮಟ್ಟ ಅಂದ್ರೆ ನಮ್ದು ಎಲ್ಲಿ ಮಟ್ಟ 100% ಕಂಟೆಂಟ್ ರಿಕಾರ್ಡಿಂಗ್ ಅಂದ್ರೆ ಕಂಟೆಂಟ್ ರಿಕಾರ್ಡಿಂಗ್ ವಿಲ್ ಬಿ ಮೂವಿಂಗ್ ಎಟ್ ಫಾಸ್ಟರ್ ಫೇಸ್ ದೆನ್ ದ ಕ್ಲಾಸ್. ಓಕೆ, ನಮ್ದು ಕಂಟೆಂಟ್ ರಿಕಾರ್ಡಿಂಗ್ ಎಲ್ಲಿ ಮಟ್ಟ ಆಗಲ್ಲ ಅಲ್ಲಿ ಮಟ್ಟ. ಸೊ ಮೋಸ್ಟ್ಲಿ ನನಗೇನು ಅನ್ಸುತ್ತೆ, ಇದು ಅರೌಂಡ್ 1 to 1.5 months ಆಗುತ್ತಿದ್ದು. ಸೊ ಅಲ್ಲಿ ಮಟ್ಟ ಯು ಓನ್ಲಿ ಪೇ ದ ಅಡ್ವಾನ್ಸ್. ನಮ್ದು ಯಾವಾಗ ಫುಲ್ ಕಂಟೆಂಟ್ ರಿಕಾರ್ಡಿಂಗ್ ಕಂಪ್ಲೀಟ್ ಆಗುತ್ತಲ್ಲ, ದೆನ್ ಯು ಪೇ ದ ರಿಮೈನಿಂಗ್ ಫೀಸ್. ಸೊ ನಾವು ರಿಮೈನಿಂಗ್ ಫೀಸ್ ಏನೈತಲ್ಲ, ವಿ ಆರ್ ಥಿಂಕಿಂಗ್ 499. ಸೊ ದಿಸ್ ಈಸ್ ಫಾರ್ ದ ರಿಮೈನಿಂಗ್ ಪೀರಿಯಡ್. ನಾವು ಯಾಕೆ ಈ ಥರ ಮಾಡ್ತಿದ್ವಿ ಅಂದರೆ, ಸಿನ್ಸ್ ಇಟ್ ಈಸ್ ಆರ್ ಫಸ್ಟ್ ಬ್ಯಾಚ್ ಇದೆ, ನಮಗೆ ಗೊತ್ತಿಲ್ಲ ಎಕ್ಸಾಕ್ಟಾಗಿ ನಮಗೆ ಕಂಟೆಂಟ್ 1 ತಿಂಗಳದ ರಿಕಾರ್ಡಿಂಗ್ ಆಗೋದು ಅಥವಾ 2 months ಆಗುತ್ತೆ. ವಿ ಆರ್ ನಾಟ್ ವರಿಡ್ ಅಬೌಟ್ ದ ಟೋಟಲ್ ಅವರ್ಸ್ ಎಷ್ಟಾಗುತ್ತೆ ಅಂತ. ಟೋಟಲ್ ಅವರ್ಸ್ ರಫ್ಲಿ ವಿ ಆರ್ ಥಿಂಕಿಂಗ್ ಅಟ್ಲೀಸ್ಟ್ 80 to 100 hours ಆಗ್ಬೋದು ಅಂತ ಐತೆ ನಮ್ಮ ಅಂದಾಜು. ಬಟ್ ಇಟ್ ಕ್ಯಾನ್ ಇವನ್ ಕ್ರಾಸ್ ಮೋರ್ ಇಫ್ ದೇರ್ ಆರ್ ಮೋರ್ ಕ್ವಶನ್ಸ್, ಮೋರ್ ಎಕ್ಸಾಂಪಲ್ಸ್ ಮಾಡೋದಾಯಿತು ಅಥವಾ ಮೋರ್ ಪ್ರಾಜೆಕ್ಟ್ಸ್ ಮಾಡೋದಾಯ್ತು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಆಗ್ಬೋದು. So total fees advance is this much and this will run for 1 to 1.5 months at least, and then ನಮ್ಮ content fully ready ಆದ್ಮೇಲೆ we will take the remaining fees. Okay, next coming to the delivery mechanism. So ಹೆಂಗ್ ಡೆಲಿವರ್ ಮಾಡ್ತಿದೀವಿ ಕಂಟೆಂಟ್ ಅಂದ್ರೆ, so every week 2 to 3 hours of ರಿಕಾರ್ಡೆಡ್ ಕಂಟೆಂಟ್ ನಾವು ರಿಲೀಸ್ ಮಾಡ್ತೀವಿ. ಆಮೇಲೆ ಏನಂದರೆ ನಮ್ದು LMS ಸಾಫ್ಟ್ವೇರ್ ರೆಡಿ ಆಗ್ತಿದೆ. ಸೊ ಯಾರ್ಯಾರು ನೀವು ಟ್ರಯಲ್ ಕ್ಲಾಸಿಗೆ ಅಟೆಂಡ್ ಆಗ್ತಿರಲ್ಲ, ನಿಮಗೆಲ್ಲ ನಾವು ವಿಲ್ ಮೂವ್ ಇಂಟು LMS ಸಾಫ್ಟ್ವೇರ್. ನಮ್ದೊಂದು ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಸಾಫ್ಟ್ವೇರ್ ಐತಿ. ಅಲ್ಲಿ ಮೂವ್ ಆದಮೇಲೆ ಪ್ರತಿ ಈ ಫ್ರೀ ಇರೋದೇನು ಕಂಟೆಂಟ್ ಇತ್ತಲ್ಲ, ಇದು ಅವೈಲೇಬಲ್ ಇರುತ್ತೆ. ನಮ್ದು LMSನಾಗೂ ಅವೈಲೇಬಲ್ ಇರುತ್ತೆ. ನಮ್ದು ಆಮೇಲೆ ಗ್ರೂಪ್ಸ್ನಾಗೂ ನಾನು ನಿಮಗೆ ರಿಕಾರ್ಡ್ ಮಾಡಿ ಲಿಂಕ್ ಕಳಿಸ್ತಿರ್ತೀವಿ. ಈ ಸ್ಟೇಜ್ ಒಳಗೆ ಬಂದಾಗ ವಿಲ್ ಆಲ್ ಮೂವ್ ಟು LMS ಸಾಫ್ಟ್ವೇರ್ ಮೋಸ್ಟ್ಲಿ ಇನ್ 2 weeks ಟೈಮ್ ಫ್ರೇಮ್. ಅಲ್ಲಿ ಏನಂದ್ರೆ ಪ್ರತಿ ವಾರ 2 to 3 hours ಆಫ್ ರಿಕಾರ್ಡೆಡ್ ಕಂಟೆಂಟ್ ರಿಲೀಸ್ ಆಗುತ್ತೆ ವಿತ್ ನೋಟ್ಸ್ ಆ್ಯಂಡ್ ಅಸೈನ್ಮೆಂಟ್ಸ್. ಇದ್ರ ಜೊತೆಗೆ 2 hours ಆಫ್ ಲೈವ್ ಇರುತ್ತೆ. 2 hours ಆಫ್ ಲೈವ್ Q&A ಎವ್ರಿ ವೀಕ್. ಒಂದು ವೀಕೆಂಡ್ ಇರುತ್ತೆ, ಒಂದು ವೀಕ್ ನಡು ಇರುತ್ತೆ. ಟೈಮಿಂಗ್ ಅದನ್ನು ವಿ ವಿಲ್ ಡೂ ಅ ಪೋಲ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್. ನಮಗೆ ಯಾರ್ಯಾರು ನಮ್ಮ ಬ್ಯಾಚ್ನಾಗ ಬರ್ತಾರಲ್ಲ, ಒಂದು ಇದನ್ನು ಕಳಿಸ್ತೀವಿ, ಪೋಲ್ ಕಳಿಸಿ ವಿಲ್ ಡಿಸೈಡ್ ದ ಟೈಮ್ ಸೊ ದ್ಯಾಟ್ ಇಟ್ ವರ್ಕ್ಸ್ ಫಾರ್ ಮ್ಯಾಕ್ಸಿಮಮ್ ಪೀಪಲ್. ಮತ್ತು ಆ Q&A ಆಗಿರ್ತೈತಲ್ಲ, ಆ ವಿಡಿಯೋನು ಮತ್ತು ನಾವು ಏನು ಮಾಡ್ತೀವಿ, ಅಪ್ಲೋಡ್ ಮಾಡ್ತೀವಿ. ಸೊ ಅಟ್ಲೀಸ್ಟ್ 2 hours ಆಫ್ ಲೈವ್ Q&A ಎವ್ರಿ ವೀಕ್ ಆ್ಯಂಡ್ 2 to 3 hours ಆಫ್ ಕ್ಲಾಸ್, ರಿಕಾರ್ಡೆಡ್ ಕ್ಲಾಸ್ ರಿಲೀಸ್ ಮಾಡ್ತೀವಿ. 2 hours ಆಫ್ ಲೈವ್.
ಅಸೈನ್ಮೆಂಟ್ಸ್ ಇರುತ್ತೆ, ಆಮೇಲೆ ಅಸೈನ್ಮೆಂಟ್ಸ್ದು Q&A ಬರುತ್ತೆ. ಸೊ ಈ ಥರ ಎವ್ರಿ ವೀಕ್ 2 to 3 hours we will release, and this whole thing we are thinking this will take anywhere between 3 to 4 months. ಐ ವಿಲ್ ರಿಪೀಟ್ ಅಗೇನ್, ಅಥವಾ ಇದ್ರ ಬಗ್ಗೆ ಏನಾದರೂ ಕ್ವಶನ್ ಇದ್ರೆ ಕಮೆಂಟ್ಸ್ ಒಳಗೆ ಕೇಳ್ರಿ. ಸೊ ಟೋಟಲ್ ಡ್ಯೂರೇಷನ್ 3 to 4 months. ಅಡ್ವಾನ್ಸ್ ಫೀಸ್ $999. ಟೋಟಲ್ ಕಂಟೆಂಟ್ 80 to 100. ಡೆಲಿವರಿ ವಿಲ್ ಬಿ ಥ್ರೂ ಅವರ್ LMS ಸಾಫ್ಟ್ವೇರ್. ನಮ್ದು LMS ಸೆಟಪ್ ಆಗ್ತಿದೆ. LMS ಥ್ರೂ ಡೆಲಿವರಿ ಆಗುತ್ತೆ ಕಂಟೆಂಟ್. 2 to 3 hours ಆಫ್ ರಿಕಾರ್ಡೆಡ್ ಕಂಟೆಂಟ್, ಆ್ಯಂಡ್ ದೆನ್ 2 hours ಆಫ್ Q&A, ಡೌಟ್ ಕ್ಲಿಯರಿಂಗ್ ಸೆಷನ್ಸ್. ಪ್ಲಸ್ ವಿಲ್ ಆಲ್ಸೋ ಹ್ಯಾವ್ ಇದು ಕಮ್ಯುನಿಟಿ ವಾಟ್ಸ್ಆ್ಯಪ್ ಗ್ರೂಪ್ ಇರುತ್ತೆ, ಅಲ್ಲೂ ನೀವು ಕ್ವಶನ್ಸ್ ಕೇಳ್ಬೋದು, ಅಲ್ಲೂ ಆನ್ಸರ್ ಮಾಡ್ತೀವಿ. ಸೊ ವಿಲ್ ಅಸಿಸ್ಟ್ ಯು ದೇರ್ ಆಸ್ ವೆಲ್. ಸೊ ದಿಸ್ ಇಸ್ ದ ಓವರ್ ಆಲ್ ಕೋರ್ಸ್ ಆ್ಯಂಡ್ ಸಿಲೆಬಸ್ ಡೀಟೇಲ್. ಈಗ ನೀವು ಕಮೆಂಟ್ಸ್ನಾಗ ನಿಮ್ಗೆ ಏನಾರು ಡೌಟ್ಸ್ ಇದ್ರೆ ಕೇಳ್ರಿ ಇದ್ರ ಬಗ್ಗೆ, ಐ ವಿಲ್ ಆನ್ಸರ್. So questions on syllabus and program. Okay, one break. ಸೊ ನಿಮ್ಗೆ ಕೋರ್ಸ್ ಬಗ್ಗೆ, ಸಿಲೆಬಸ್ ಬಗ್ಗೆ ದಿಲೀಪ್ ಅವರ DSA ಕೋರ್ಸ್ ಸಪ್ರೇಟ್ ಇರುತ್ತೆ. ಇದರೊಳಗೆ ಇದು ದಿಸ್ ಇಸ್ ಅ ಕೋಡಿಂಗ್ ಕೋರ್ಸ್. DSA ಕೋರ್ಸದ್ದು ವಿಲ್ ಹ್ಯಾವ್ ಅ ಸಪ್ರೇಟ್ ಅನೌನ್ಸ್ಮೆಂಟ್. ಸರ್ ಆಫ್ಟರ್ ಕಂಪ್ಲೀಟಿಂಗ್ ಕೋರ್ಸ್ ನೀವು ಪ್ಲೇಸ್ಮೆಂಟ್ ಪ್ರೊವೈಡ್ ಮಾಡ್ತೀರಾ? ಸೊ ಅಭಿಷೇಕ್ ಅವರೇ, ಪ್ಲೇಸ್ಮೆಂಟ್ ಅಸಿಸ್ಟೆನ್ಸಿಗೆ ಅದಕ್ಕೇನಂದ್ರೆ ಸಾಫ್ಟ್ ಸ್ಕಿಲ್, ರಿಸ್ಯೂಮೆ, ಗ್ರೂಪ್ ಡಿಸ್ಕಷನ್, ಆಮೇಲೆ ನಿಮಗೆ ಇಂಟರ್ವ್ಯೂ ಒಳಗೆ ಹೆಂಗೆ Q&A ಮಾಡ್ತಾರೆ. ಸೊ ದ್ಯಾಟ್ ಪ್ರೋಗ್ರಾಮ್ ಇಸ್ ಸಪ್ರೇಟ್. ಪ್ಲೇಸ್ಮೆಂಟ್ ಅಸಿಸ್ಟೆನ್ಸ್ ಇದೆಯಲ್ಲ, ಅಸಿಸ್ಟೆನ್ಸಿಗೆ ಗೈಡ್ ಮಾಡೋ ಪ್ರೋಗ್ರಾಮ್ ಇಸ್ ಸಪ್ರೇಟ್. ಯಾಕಂದ್ರೆ ಅದರೊಳಗೆ ನಿಮಗೆ ಮತ್ತೆ ಬೇರೆ ಬೇರೆ ಸ್ಕಿಲ್ಸ್ ಹೇಳ್ಕೊಡ್ಬೇಕಾಗತ್ತೆ. ಆ ಪ್ರೋಗ್ರಾಮ್ ನಾವು ಇನ್ನೂ ಲಾಂಚ್ ಮಾಡತ್ತಿಲ್ಲ, ಬಟ್ ಈಗ ಬರೀ ಇದಷ್ಟೇ ಲಾಂಚ್ ಮಾಡತ್ತೀವಿ. ಇದು ನಮಗೆ 2 to 3 months ಆಗುತ್ತೆ. ಯಾಕಂದ್ರೆ ವಿ ಆರ್ ಸ್ಟಾರ್ಟಿಂಗ್ 2 programs, DSA ಪ್ರೋಗ್ರಾಮ್ ಸಪ್ರೇಟಾಗಿ, ಕೋಡಿಂಗ್ ಪ್ರೋಗ್ರಾಮ್ ಸಪ್ರೇಟಾಗಿ. ಇದು ಕಂಪ್ಲೀಟ್ ಆಗಾಕನ ನಮಗೆ 3 months ಆಗುತ್ತೆ. ಸೊ ಆ 3 months ಆದಮೇಲೆ ವಿಲ್ ಸ್ಟಾರ್ಟ್ ದ ಅದರ್ ಪ್ರೋಗ್ರಾಮ್ಸ್. ಸೊ ಧನುಷ್ ಗೌಡ, ಲೈಫ್ ಟೈಮ್ ಆ್ಯಕ್ಸಸ್. ಈಗ ನಾವು ಲೈಫ್ ಟೈಮ್ ಆ್ಯಕ್ಸಸ್ ಕೊಟ್ಟರೆ ಏನಾಗುತ್ತೆ, ಭಾಳ ಮಂದಿ ಕೋರ್ಸ್ ತೊಗೊಂಡು ಆಮೇಲೆ ಮಾಡಂಗೇ ಇಲ್ಲ. ಸೊ ದೇರ್ ಹ್ಯಾಸ್ ಟು ಬಿ ಸಮ್ ಕಟ್ ಆಫ್, ಅಂದರೆ ಅಟ್ಲೀಸ್ಟ್ 1 year ಅಥವಾ 2 years ಸಮ್ ಕಟ್ ಆಫ್ ಹ್ಯಾಸ್ ಟು ಬಿ ದೇರ್. ಸೊ ನೋಡೋಣ್ರಿ, ಮೇ ಬಿ ವಿಲ್ ಡೂ ಅ ಕಟ್ ಆಫ್ 1 year ಆ ಥರ. ಯಾಕಂದ್ರೆ ಹಂಗಿದ್ರೆ ನೀವು ಪ್ರೆಷರ್ನಾಗ ಇರ್ತೀರಿ ಕೋರ್ಸ್ ಜಲ್ದಿ ಮುಗಿಸ್ಬೇಕಂತ. ಆಫ್ಟರ್ ಕಂಪ್ಲೀಟಿಂಗ್ ಕೋರ್ಸ್ ನೀವು ಪ್ಲೇಸ್ಮೆಂಟ್ ಅದು ಆನ್ಸರ್ ಮಾಡಿದೆ. ದೆನ್ ಟೋಟಲ್ ಫೀಸ್ ಇಸ್ ಕರೆಕ್ಟ್ ಫಾರ್ ಕೋಡಿಂಗ್. ಪ್ರಜ್ವಲ್, ಬರೀ ಕೋಡಿಂಗ್ ಅಲ್ಲ. ವಿ ಆರ್ ಟೀಚಿಂಗ್ ಕಂಪ್ಯೂಟರ್ ಸೈನ್ಸ್ ಫಂಡಮೆಂಟಲ್ಸ್, ಡಿಬಗ್ಗಿಂಗ್, ಕೋಡಿಂಗ್, ಪ್ರಾಜೆಕ್ಟ್ಸ್ ಆ್ಯಂಡ್ ಸಿಸ್ಟಮ್ ಡಿಸೈನ್. ಸೊ ವಿ ಆರ್ ಟೀಚಿಂಗ್ ಆಲ್ ದೀಸ್ ಸಬ್ಜೆಕ್ಟ್ಸ್ ಟುಗೆದರ್. ಬರೀ ಕೋಡಿಂಗ್ ಮಾತ್ರ ಅಲ್ಲ, ರೈಟ್? ಸೊ ಇದು ಹೆಂಗಿರುತ್ತಂದ್ರೆ, ನೀವು ಇದನ್ನ ಇಷ್ಟು ಕಲ್ತ್ರಿ ಅಂತ ತಿಳ್ಕೊರಿ, ಫ್ಯಾಂಗ್ ಪ್ರಾಡಕ್ಟ್ ಕಂಪನೀಸ್ ಬಿಟ್ಬಿಡ್ರಿ. ಉಳಿದದ್ದು ಎಲ್ಲ ಕಂಪ್ನಿದು ಇಂಟರ್ವ್ಯೂ ಯು ಶುಡ್ ಬಿ ಏಬಲ್ ಟು ಕ್ರ್ಯಾಕ್, ಟೆಕ್ನಿಕಲ್ ಇಂಟರ್ವ್ಯೂ. ಮತ್ತು ಆ ಕಂಪ್ನಿಗಳು ಏನು ಮಾಡ್ತಾರೆ, ಅದ್ರ ಜೊತೆ ಸಾಫ್ಟ್ ಸ್ಕಿಲ್ಸ್ ಚೆಕ್ ಮಾಡ್ತಾರೆ. ಯಾವುದು ಗ್ರೂಪ್ ಡಿಸ್ಕಷನ್ ಇರ್ಬೋದು, ಆಮೇಲೆ ಆಪ್ಟಿಟ್ಯೂಡ್,
ನ್ಯೂಮರಿಕಲ್ ಅಬಿಲಿಟಿ ಇವೆಲ್ಲ ಮಾಡ್ತಾರೆ. ಮತ್ತು ಅದಕ್ಕೆ ರಿಲೇಟೆಡ್ ಸ್ಕಿಲ್ಸಿಗೂ ವಿಲ್ ಹ್ಯಾವ್ ಅ ಪ್ರೋಗ್ರಾಮ್. ಸೊ ಏನಂದ್ರೆ ನೀವು ಈ ಥರ ಕೋಡಿಂಗ್ ಕಲ್ತ್ರಿ ಅಂದ್ರೆ ಇಂಡಿಯಾದಾಗಿನ 70-80% ಕಂಪ್ನಿ ಇಂಟರ್ವ್ಯೂಸ್ ಯು ಕ್ಯಾನ್ ಕ್ರ್ಯಾಕ್. ದಟ್ ಈಸ್ ವಾಟ್ ವಿ ವಿಲ್ ಪ್ರಿಪೇರ್ ಯು ಫಾರ್ ದ್ಯಾಟ್. ಓಕೆ, ಆ ಸ್ಕಿಲ್ಸ್ ನಿಮ್ಗೆ ಕೊಡ್ತೀವಿ ನಾವು. ಮ್ಯಾಂಗ್ ಫ್ಯಾಂಗ್ ಕಂಪ್ನೀಸ್ಗೆ ಏನೈತಿ DSA ಮತ್ತು ಪ್ರಾಬ್ಲಮ್ ಸಾಲ್ವಿಂಗ್ ಅಂತ ದೇರ್ ಇಸ್ ಸಮ್ ಅಡಿಷನಲ್ ಥಿಂಗ್ ದಟ್ ಯು ಹ್ಯಾವ್ ಟು ಲರ್ನ್. ದಟ್ ಈಸ್ ಅ ಬಂಡಲ್ ಅ ಸಪ್ರೇಟ್ ಕೋರ್ಸ್, ಬಿಕಾಸ್ ಅದನ್ನು 1-2-3 ತಿಂಗಳಾಗತ್ತೆ ರೀ ಅದನ್ನು ಕಂಪ್ಲೀಟ್ ಮಾಡೋಕೆ. ಬಿಕಾಸ್ ದ್ಯಾಟ್ ಈಸ್ ಯು ಹ್ಯಾವ್ ಟು ಗೋ ಟು ದ್ಯಾಟ್ ಡೆಪ್ತ್ ಆಫ್ DSA. ದಟ್ ಈಸ್ ವೈ ವಿ ಆರ್ ಸಪ್ರೇಟಿಂಗ್ ಬೋತ್ ದ ಕೋರ್ಸಸ್. ಮತ್ತು ನಾಟ್ ಎಲ್ಲರೂ ಮ್ಯಾಂಗ್ ಫ್ಯಾಂಗ್ ಅಥವಾ ಎಲ್ಲರೂ DSA ಅಲ್ಗೋರಿದಮ್ ಮಾಡೋಕ್ಕೂ ಅವ್ರಿಗೆ ಇಂಟ್ರೆಸ್ಟ್ ಇರೋಲ್ಲ. ಸೊ ಅದಕ್ಕೆ ಇವೆರಡೂ ನಾವು ಸ್ಪ್ಲಿಟ್ ಮಾಡ್ತಿದ್ದೀವಿ. ಸೊ ವಿಶಾಲ್ ಅವ್ರು ಏನು ಕೇಳ್ತಿದ್ದಾರೆ, ಕಂಪ್ಲೀಷನ್ ಸರ್ಟಿಫಿಕೇಟ್ ಕೊಡ್ತೀರೇನಂತ. ನಾವೇನಂದ್ರೆ ಒಂದು ರಿಟರ್ನ್ ಟೆಸ್ಟ್ ತೊಗೊಳ್ತೀವಿ. ಆ ರಿಟರ್ನ್ ಟೆಸ್ಟ್ ನೀವು ಎಂಡಿಗೆ ಕೋಡಿಂಗದು ಕ್ಲಿಯರ್ ಮಾಡಿದ್ರಿ ಅಂದ್ರೆ ಅಫ್ಕೋರ್ಸ್ ವಿ ಕ್ಯಾನ್ ಗಿವ್ ಯು ಸರ್ಟಿಫಿಕೇಟ್. ಬಟ್ ನೀವು ಸರ್ಟಿಫಿಕೇಟ್ಗಿಂತ ಮೇನ್ ವಿಶಾಲ್ ಏನಂದ್ರೆ ಯು ಹ್ಯಾವ್ ಟು ಕಮ್ ಟು ಅಸ್ ಟು ಲರ್ನ್ ದ ಸ್ಕಿಲ್. ಸರ್ಟಿಫಿಕೇಟ್ ಜನ್ರೇಟ್ ಮಾಡೋದು ಏನಿಲ್ಲ ರೀ, ಸಿಂಪಲ್ ಸಾಫ್ಟ್ವೇರ್ ಇರ್ತೈತಿ, ನಿಮ್ಗೊಂದು ಟೆಸ್ಟ್ ಕೊಟ್ಟು ಜನ್ರೇಟ್ ಮಾಡಿದ್ರೆ ಅದು ಮಾಡಿ ನಿಮ್ಗೆ ಇಮೇಲ್ ಮಾಡಿಬಿಡ್ತೈತಿ. ನೀವು ಸರ್ಟಿಫಿಕೇಷನ್ ಬಗ್ಗೆಕ್ಕಿಂತನೂ ಜಾಸ್ತಿ ಎದಕ್ಕೆ ಬರ್ಬೇಕಂದ್ರೆ ಇವ್ರ ಹತ್ರ ಬಂದರೆ ಈ ಸ್ಕಿಲ್ನ ಕಲಿಬೋದು ಅಂತ ಅನಿಸ್ಬೇಕು ನಿಮಗೆ. ಆ ಒಂದು ವಾರ ಈಗ ಟ್ರಯಲ್ ಕ್ಲಾಸ್ ಇರುತ್ತಲ್ಲ, ಆ ಒಂದು ವಾರನ್ಯಾಗ ನೋಡಿರಿ ನಿಮಗೆ ಆ ಥರ ಸ್ಕಿಲ್ ಕಲಿಬೋದು ಇವ್ರ ಕಡೆ ಅಂದ್ರೆ ದೆನ್ ಯು ಶುಡ್ ಕಮ್. ಶಶಾಂಕ್, ಇನಿಷಿಯಲಿ 2 to 3 hours, ಬಟ್ ನಮ್ಮ ಕಂಟೆಂಟ್ ರಿಕಾರ್ಡಿಂಗ್ ಪ್ಯಾರಲಲಿ ಶುರು ಆಗುತ್ತಲ್ಲ, ವಿ ವಿಲ್ ರಿಲೀಸ್ ಇಟ್ ಆಲ್ಸೋ ಇವನ್ ಮೋರ್. ನಮ್ದು ಏನೈತೆ ರೀ ಟೋಟಲ್ ಡ್ಯೂರೇಷನ್ 3 months ಅನ್ಕೊಳತ್ತೀವಲ್ಲ, 3 to 4 months ಅನ್ಕೊಳತ್ತೀವಿ. 1.5 month ನಮ್ದು ರಿಕಾರ್ಡಿಂಗ್ ಎಲ್ಲ ಮುಗಿತೈತಿ. ನಮ್ದು ರಿಕಾರ್ಡಿಂಗ್ ಹೆಂಗೆ ಕಂಪ್ಲೀಟ್ ಆಗುತ್ತಲ್ಲ ಹಂಗಂಗೆ ನಾವು ರಿಲೀಸ್ ಮಾಡೋಕೆ ಶುರು ಮಾಡಿಬಿಡ್ತೀವಿ. ಸೊ ಇಟ್ ವಿಲ್ ಬಿ ಅವೈಲೇಬಲ್ ಇನ್ ಆರ್ LMS ಸಾಫ್ಟ್ವೇರ್. ಸೊ ನೀವು ಅದನ್ನು ಯಾವ ಸ್ಪೀಡ್ನಾಗ ನೀವು ಮಾಡ್ತೀರಲ್ಲ ಅದು ನಿಮ್ಮ ಮೇಲೆ ಬಿಟ್ಟಿದ್ದು. ನೀವೇನಾರ ಇಲ್ಲ ಐ ವಾಂಟ್ ಟು ಮೂವ್ ಹೆಡ್ ಆ್ಯಂಡ್ ವಾಚ್ ಮೋರ್ ಅಟ್ ಅ ಫಾಸ್ಟರ್ ರೇಟ್, ಕನ್ಸ್ಯೂಮ್ ಮೋರ್ ಫಾಸ್ಟರ್ ರೇಟ್, ಯು ಕ್ಯಾನ್ ಪ್ರೊಸೀಡ್. ಸೊ ಇನಿಷಿಯಲಿ 2 to 3 hours ವಿಲ್ ರಿಲೀಸ್, ಬಟ್ ಅಗೇನ್ ವಿ ಕ್ಯಾನ್ ರಿಲೀಸ್ ಇವನ್ ಅಟ್ ಅ ಫಾಸ್ಟರ್ ರೇಟ್. ಕೋಡಿಂಗ್ ಪ್ರೋಗ್ರಾಮ್ ಮೀನ್ಸ್ ವಿಚ್ ಸಬ್ಜೆಕ್ಟ್ ಇನ್ಕ್ಲೂಡೆಡ್? ರವಿಚಂದ್ರ ಅವರ ಇದು ಸ್ಟಾರ್ಟಿಂಗ್ Q&A ಒಳಗೆ ಸ್ಟಾರ್ಟಿಂಗನ ಎಲ್ಲ ಸಿಲೆಬಸ್ ಎಕ್ಸ್ಪ್ಲೇನ್ ಮಾಡೇನಿ ಯಾವ ಥರ ಇರುತ್ತಂತ. ಸೊ ಅದು ಹೋಗಿ ವಾಪಸ್ ನೀವು ಕ್ವಶನ್ ನೋಡ್ರಿ, ಅದರೊಳಗೆ ಡೀಟೇಲ್ಸ್ ಎಕ್ಸ್ಪ್ಲೇನ್ ಮಾಡೇನಿ. ಸೊ ಇವ್ರು ಕೇಳ್ತಿದ್ದಾರೆ ಏನಂದರೆ ಮದನ್ ಅವರು, ಒಂದು ನಿಮಿಷ, ಮದನ್ ಅವ್ರು ಏನು ಕೇಳ್ತಿದ್ದಾರೆ ಅಂದರೆ, ಸರ್ ನನಗೆ ಬರೀ ಪೈಥಾನ್ ಬೇಕು, ಈಸ್ ಇಟ್ ಸಪ್ರೇಟೆಡ್ ಆರ್ ಇನ್ಕ್ಲೂಡಿಂಗ್ ಇನ್ ಆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್? ನಾನು ನಿಮ್ಗೆ ಹೇಳ್ದಂಗೆ ನಾವು ಕೋಡಿಂಗ್ ಸ್ಕಿಲ್ ಕಲಿಸ್ತಿದ್ದೀವಿ. ಅದರಲ್ಲಿ ಕಾನ್ಸೆಪ್ಟ್ಸ್ ಲಾಜಿಕ್ ಎಲ್ಲ ಸಪ್ರೇಟ್ ಎಕ್ಸ್ಪ್ಲೇನ್ ಮಾಡ್ತೀವಿ. ಪರ್ಟಿಕ್ಯುಲರ್ ಲ್ಯಾಂಗ್ವೇಜ್ನಾಗ ಅದನ್ನು ಹೆಂಗೆ, ಈಗ ಫಾರ್ ಎಕ್ಸಾಂಪಲ್ ಫಾರ್ ಲೂಪ್ ಉದಾಹರಣೆ ತೊಗೊಂಡೆ. ಫಾರ್ ಲೂಪ್ ಅಂದರೆ ಏನು, ಎಲ್ಲಿ ಯೂಸ್ ಮಾಡ್ತಾರೆ, ಅದರೊಳಗೆ ಯಾವ ಥರ ಟೈಪ್ಸ್ ಅದಾವ, ಅದ್ರದ್ದು ಪ್ರೋಸ್ ಆ್ಯಂಡ್ ಕಾನ್ಸ್ ಏನು, ವೈಲ್ ಲೂಪ್ ಕಂಪೇರ್ ಮಾಡಿದಾಗ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಏನು, ಎಲ್ಲಿ ವೈಲ್ ಲೂಪ್ ಫಾರ್ ಲೂಪ್ ಯೂಸ್ ಮಾಡ್ತಾರೆ, ಆಮೇಲೆ ಇಂಡಸ್ಟ್ರಿ ಒಳಗೆ ಹೆಂಗೆ ಇದು ಯೂಸ್ ಆಗುತ್ತೆ, ಇದೆಲ್ಲ ಕವರ್ ಮಾಡ್ತೀವಿ ಆ್ಯಸ್ ಅ ಕಾನ್ಸೆಪ್ಟ್. ಅದಾದ್ಮ್ಯಾಗ ಪೈಥಾನ್ದಾಗ ಫಾರ್ ಲೂಪ್ ಹೆಂಗೆ ಬರೀತಾರೆ, ಸಿದಾಗ ಹೆಂಗೆ ಬರೀತಾರೆ, ಜಾವಾದಾಗ ಹೆಂಗೆ ಬರೀತಾರೆ, ಅದ್ರದ್ದೇನು ಸಿಂಟ್ಯಾಕ್ಸ್ ಒಂದು ಸ್ವಲ್ಪ ಮೇಲೆ ಇಲ್ಲಿ ಅಲ್ಲಿ ಚೇಂಜ್ ಇರುತ್ತೆ. ಸೊ ವಿಲ್ ಶೋ ದಟ್ ಆ್ಯಂಡ್ ವಿಲ್ ಶೋ ದಟ್ ಇನ್ ಸಪ್ರೇಟ್ ವೀಡಿಯೋಸ್. ಸೊ ನೀವು ಯಾರು ಜಾವಾ ಕಲಿಬೇಕನ್ನಾಗ್ತೀರಿ ಜಾವಾ ವಿಡಿಯೋ ನೋಡ್ರಿ, ಯಾರು ಪೈಥಾನ್ ಕಲಿಬೇಕಂತೀರಿ ಪೈಥಾನ್ ನೋಡ್ರಿ, ಯಾರು ಎರಡೂ ಕಲಿಬೇಕಂತೀರಿ ಯು ಕ್ಯಾನ್ ವಾಚ್ ಬೋತ್. ಸೊ ನೀವೇನಂದ್ರೆ ಕೋರ್ಸ್ ಯು ಆರ್ ಪೇಯಿಂಗ್ ಫಾರ್ ಓನ್ಲಿ ಕೋಡಿಂಗ್ ಆ್ಯಸ್ ಅ ಸ್ಕಿಲ್. ಕೋಡಿಂಗ್ ಆ್ಯಸ್ ಅ ಸ್ಕಿಲ್ಗೆ ನೀವು ಫೀಸ್ ಕಲಿಯಾಕ್ತೀರಿ. ಆದರೆ ನೀವು ಏನಾರ ಬೇಕಿದ್ರೆ ನೀವು 3 ಲ್ಯಾಂಗ್ವೇಜ್ ಕಲಿಬೋದು. ಸಿ ಏನೈತಿ ಸಿಸ್ಟಮ್ ಸೈಡ್ ಸಾಫ್ಟ್ವೇರ್ಗೆ ಯೂಸ್ ಆಗುತ್ತೆ, ಪೈಥಾನ ಜಾವಾ ಬೋತ್ ಬ್ಯಾಕ್ ಎಂಡ್ ಫ್ರಂಟ್ ಎಂಡ್ನಾಗ ಯೂಸ್ ಆಗ್ತೈತಿ, ಕರೆಕ್ಟ್? ಸೊ ಜಾವಾ ಜಾಸ್ತಿ ಬ್ಯಾಕ್ ಎಂಡ್ನಾಗ, ಜಾವಾ ಸ್ಕ್ರಿಪ್ಟ್ ಯೂಸ್ ಆಗ್ತೈತಿ ಫ್ರಂಟ್ ಎಂಡ್ನಾಗ. ಪೈಥಾನ್ ಈಸ್ ಅ ಯುನಿಕ್ ಲ್ಯಾಂಗ್ವೇಜ್ ವಿಚ್ ಈಸ್ ಯೂಸ್ಡ್ ಬೋತ್ ಫಾರ್ ಫ್ರಂಟ್ ಎಂಡ್ ಆಸ್ ವೆಲ್ ಆಸ್ ಬ್ಯಾಕ್ ಎಂಡ್, ಆ್ಯಂಡ್ ಬೋತ್ ಪೈಥಾನ್ ಆ್ಯಂಡ್ ಜಾವಾ ದೇ ಆರ್ ಹೈ ಲೆವೆಲ್ ಲ್ಯಾಂಗ್ವೇಜಸ್. ಆದರೆ ಒಂದು ಡಿಫ್ರೆನ್ಸ್ ಏನಂದ್ರೆ ಪೈಥಾನ್ ಈಸ್ ಅ ಇಂಟರ್ಪ್ರಿಟೆಡ್ ಲ್ಯಾಂಗ್ವೇಜ್, ಇಲ್ಲಿ ಇಂಟರ್ಪ್ರಿಟರ್ ಯೂಸ್ ಆಗುತ್ತೆ. ಜಾವಾ ಈಸ್ ಅ ಕಂಪೈಲ್ಡ್ ಲ್ಯಾಂಗ್ವೇಜ್, ಇಲ್ಲಿ ಕಂಪೈಲರ್ ಯೂಸ್ ಆಗುತ್ತೆ. ಸೊ ನಿಮಗೆ ಕೋಡಿಂಗ್ ಆಸ್ ಅ ಸ್ಕಿಲ್, ಪ್ರೊಫೆಷ್ನಲ್ ಸ್ಕಿಲ್ ಏನೈತಲ್ಲ, ದಿಸ್ ಈಸ್ ದ ಪ್ರೋಗ್ರಾಮ್. ನೀವು ಇದನ್ನು ಸೈನ್ ಅಪ್ ಮಾಡಿದ್ರಿ ಅಂದರೆ ಯು ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಕೋಡಿಂಗ್ ಅಷ್ಟೇ ಅಲ್ದನ ಆಪ್ರೇಟಿಂಗ್ ಸಿಸ್ಟಮ್ಸು, ನೆಟ್ವರ್ಕಿಂಗ್ದಾಗಲಿ, ಕಂಪ್ಯೂಟರ್ ಸೈನ್ಸ್ ಫಂಡಮೆಂಟಲ್ಸು, ಬೇಸಿಕ್ಸು, ಆಮೇಲೆ ವೆಬ್ ಸರ್ವಿಸ್ ಹೆಂಗೆ ವರ್ಕ್ ಆಗುತ್ತೆ, ಸಿಂಪಲ್ ಅಪ್ಲಿಕೇಶನ್ ಹೆಂಗೆ ವರ್ಕ್ ಆಗುತ್ತೆ, ಆಮೇಲೆ ಮೆಮೊರಿ, ಆಲ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಬೇಸಿಕ್ ಕಾನ್ಸೆಪ್ಟ್ಸ್ ಅರ್ಥ ಆಗುತ್ತೆ. ಆಮೇಲೆ ಸಣ್ಣ ಪ್ರಾಜೆಕ್ಟ್ಸ್ ಹೆಂಗೆ ಮಾಡ್ಬೇಕಂತ ಅರ್ಥ ಆಗುತ್ತೆ. ಅದಾದಮೇಲೆ ನಿಮಗೆ ಬೇಕಿದ್ರೆ ನಿಮ್ಮ ಹತ್ರ ಟೈಮ್ ಇದ್ದರೆ ಯು ಕ್ಯಾನ್ ಲರ್ನ್ ಆಲ್ 3 ಲ್ಯಾಂಗ್ವೇಜಸ್. ಆಮೇಲೆ ನೀವು ನೋಡಿರಿ ನಾಳೆ ರಿಸ್ಯೂಮೆದಾಗ ಐ ಆಮ್ ಪ್ರೊಫಿಷಿಯಂಟ್ ಇನ್ ಕೋಡಿಂಗ್ ಇನ್ 3 ಲ್ಯಾಂಗ್ವೇಜಸ್ ಆ್ಯಂಡ್ ಐ ಹ್ಯಾವ್ ಡೆವಲಪ್ಡ್ ದಿ ಸ್ಮಾಲ್ ಪ್ರಾಜೆಕ್ಟ್ಸ್, ಗಿಟಬ್ನಾಗ ನನ್ನ ಕೋಡ್ ಐತೆ ಅಲ್ಲಿ ಹೋಗಿ ನೋಡ್ರಿ ಅಂತ ನೀವು ರಿಸ್ಯೂಮೆದಾಗ ಬರೋದ್ರಿ ಅಂದ್ರೆ ಯು ವಿಲ್ ಹ್ಯಾವ್ ಅ ವೆರಿ ಪವರ್ಫುಲ್ ರಿಸ್ಯೂಮೆ ಇನ್ ದ ಮಾರ್ಕೆಟ್. ಸೊ ಅಖಿಲೇಶ್ ಅವ್ರ ಫೀಸ್ ಬರೆದಿದ್ದೀನಿ ನಾ ಇಲ್ಲಿ. ಟೋಟಲ್ ಅದೇ ಇನಿಷಿಯಲಿ ನೀವು 999 ಕೊಡಬೇಕು, ಅದಾದಮೇಲೆ 4999, 4999.
ಸೊ ದೇವರಾಜ್ ಅವ್ರ ನಾನು ನಿಮ್ಗೆ ಹೇಳ್ದಂಗೆ 2-3 ಅವರ್ಸ್ ಇನಿಷಿಯಲಿ ಇರುತ್ತೆ, ಬಟ್ ನಮ್ದು ರೆಕಾರ್ಡಿಂಗ್ ಆದಂಗೆ ವಿಲ್ ಸ್ಟಾರ್ಟ್ ಅಪ್ಲೋಡಿಂಗ್. ಸೊ ನೀವು ಬೇಕಿದ್ರೆ ಇನ್ನೂ 5 hours 6 hours ಆರ್ ಇವನ್ 7 hours ಆಲ್ಸೋ ಯು ಕ್ಯಾನ್ ವಾಚ್. ಸೊ ಇನಿಷಿಯಲಿ ಮಾತ್ರ ನಿಮಗೆ 2-3 ಅವರ್ಸ್ ಸಿಗುತ್ತೆ, ಜಸ್ಟ್ 1-2 weeks ಅಷ್ಟೇ. ಅದಾದ್ಮೇಲೆ ಅವರ್ ರೆಕಾರ್ಡಿಂಗ್ ವಿಲ್ ಗ್ರೋ ಅಟ್ ಅ ಹೈಯರ್ ಸ್ಪೀಡ್ ದೆನ್ ದ ಇದು ಕ್ಲಾಸ್. ಸೊ ನಿಮಗೆ ವಿಡಿಯೋಸ್ ವಿಲ್ ಬಿ ಅವೈಲೇಬಲ್ ಫಾರ್ ಶ್ಯೂರ್. ಓಕೆ, ನೆಕ್ಸ್ಟ್ ಕ್ವಶನ್. ಸೊ ಸುಮಾರು ಜನ ಕೇಳ್ತಿದ್ದಾರೆ 2 to 3 hours ಇಸ್ ಲೆಸ್ ಅಂತ. ಸೊ ಆ ಪ್ರಶ್ನೆ ಆನ್ಸರ್ ಮಾಡಿದ್ದೀನಿ ಆಲ್ರೆಡಿ. ಸೊ ಇನಿಷಿಯಲ್ 1-2 weeks ಅಷ್ಟೇ, ಬಟ್ ಲೇಟರ್ ಆನ್ ಇಟ್ ವಿಲ್ ಬಿ ಮೋರ್. ಐ ಆಲ್ರೆಡಿ ಆನ್ಸರ್ ದಟ್ ಕ್ವಶನ್. ಸರ್ ನಮ್ಮ ಭೇಟಿ ಕೋರ್ಸಲ್ಲಿ ಆಗುತ್ತೆ. ಓಕೆ ಪ್ರಜ್ವಲ್ ಅವರೇ, ಥ್ಯಾಂಕ್ ಯು. ದೆನ್ ಟೋಟಲ್ ಫೀಸ್ ಇಸ್ ದಿಸ್ ಮಚ್ ಫಾರ್ ಕೋಡಿಂಗ್. ಹಾಂ, ಬೇಸಿಕ್ಲಿ ಪ್ರೊಫೆಷ್ನಲ್ ಕೋಡಿಂಗ್ ಕೋರ್ಸಿಗೆ ಟೋಟಲ್ ಫೀಸ್ ನೀವು ಹೇಳ್ದಷ್ಟು ಆಗುತ್ತೆ. ಓಕೆ, C++. ಸೊ ಮಹೇಶ್ ಏನಂದರೆ ನೀವು ಸಿ ಇದ್ದಿರುತ್ತಲ್ಲ, ನೀವು ಅಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ದಾಗ ವಿ ಮೇ ಹ್ಯಾವ್ ಟು ಯೂಸ್ C++ ಓನ್ಲಿ. ಸೊ ವಿಲ್ ಸಿ ದಟ್, ಬೇಕಿದ್ರೆ ಅವಾಗ ವಿ ಕ್ಯಾನ್ ಆಲ್ಸೋ ಆ್ಯಡ್ ಇದು C++. ಸೊ ದಿಲೀಪ್ ಅವರು ಡೇಟಾ ಸ್ಟ್ರಕ್ಚರ್ ಕೋರ್ಸ್ ಸಪ್ರೇಟಾಗಿ ಲಾಂಚ್ ಮಾಡ್ತೀವಿ ಇನ್ನೊಂದು 2-3 weeks. ಇದೊಂದು ಸ್ವಲ್ಪ ವಿ ವಾಂಟ್ ಟು ಹ್ಯಾವ್ ದಿಸ್ ಕಂಟೆಂಟ್ ಆ್ಯಂಡ್ ದೆನ್ ವಿಲ್ ಸ್ಟಾರ್ಟ್ DSA. ಓಕೆ, ಐ ಥಿಂಕ್ ಆಲ್ ಕ್ವಶನ್ಸ್ ಆರ್ ಡನ್. ಐ ಥಿಂಕ್ ನಿಮಗೆ ಮತ್ತೆ ಬೇರೆ ಏನಾರು ಕ್ವಶನ್ ಇದ್ರೆ ಕೇಳ್ರಿ, ಬಟ್ ಅದರ್ವೈಸ್ ವಿ ಕ್ಯಾನ್ ಇದು ವೈಂಡ್ ಅಪ್. ಈಗ ಲಾಸ್ಟ್ ಈ ಕೋರ್ಸಿಗೆ ಹೆಂಗೆ ಸೈನ್ ಅಪ್ ಆಗಬೇಕಂದ್ರೆ ನೀವು ಇನ್ಸ್ಟಾಗ್ರಾಮ್ಗೆ ಹೋಗ್ರಿ. ಇನ್ಸ್ಟಾಗ್ರಾಮ್ ಬಯೋ ಒಳಗೆ ಲಿಂಕ್ ಐತಿ ನಮ್ಮ ಕಮ್ಯುನಿಟಿ ಗ್ರೂಪ್ದು, ಅದು ಕ್ಲಿಕ್ ಮಾಡಿರಿ. ಅಲ್ಲಿಂದ ಹೋಗಿ ರಿಜಿಸ್ಟ್ರೇಷನ್ ಫಾರ್ಮ್ ಫಿಲ್ ಮಾಡಿರಿ. ಅದು ಮಾಡಿ ಆಫ್ಟರ್ ಯು ವಾಚ್ ದ ಕ್ಲಾಸ್ ಫಾರ್ 1-2 weeks, ದೆನ್ ವಿ ವಿಲ್ ಮೂವ್ ಯು ಟು LMS. ಅವಾಗ ನೀವು ಏನಂದ್ರೆ ಯು ಹ್ಯಾವ್ ಟು ಪೇ 999 ಟು ಆ್ಯಸ್ ಅ ಅಡ್ವಾನ್ಸ್. ದೆನ್ 1-1.5 ತಿಂಗಳು ಆದಮೇಲೆ ದೆನ್ ಯು ಪೇ ದ ರಿಮೈನಿಂಗ್ ಫೀಸ್. ಓಕೆ, ಐ ಥಿಂಕ್ ದಿಸ್ ವಾಸ್ ಇದು. ತುಂಬ ಜನ ಜಾಯ್ನ್ ಆದ್ರಿ ಲೈವ್, ಆಮೇಲೆ ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಐ ಆಮ್ ರಿಯಲಿ ಲುಕಿಂಗ್ ಫಾರ್ವರ್ಡ್ ಟು ಬಿಲ್ಡ್ ದಿಸ್ ಕೋರ್ಸ್ ಆ್ಯಂಡ್ ದಿಸ್ ಈಸ್ ಅವರ್ ಫಸ್ಟ್ ಬ್ಯಾಚ್. ಸೊ ಅಫ್ಕೋರ್ಸ್ ನೀವು ಫಸ್ಟ್ ಬ್ಯಾಚ್ದಾಗ ಇದ್ದವ್ರು ನೀವು ಏನೇನು ಪ್ರಶ್ನೆ ಕೇಳ್ತೀರಿ, ಏನೇನು ಡೌಟ್ಸ್ ಕೇಳ್ತೀರಿ, ಆಮೇಲೆ ಯಾವ್ಯಾವುದು ಇಟ್ ವಿಲ್ ಬಿ ಅ ವೆರಿ ಇಂಟ್ರಾಕ್ಟಿವ್ ಸೆಷನ್. ಯಾಕಂದರೆ ಎವ್ರಿ ವೀಕ್ ವಿ ವಿಲ್ ಇಂಟ್ರಾಕ್ಟ್ ವಿತ್ ಯು ಫಾರ್ ಅಟ್ ಲೀಸ್ಟ್ 1 to 2 hours. ಸೊ ಯು ವಿಲ್ ಆಲ್ಸೋ ಹೆಲ್ಪ್ ಅಸ್ ಶೇಪ್ ದ ಇದು ಡೈರೆಕ್ಷನ್ ಹೌ ದಿಸ್ ಕಂಟೆಂಟ್ ಈಸ್ ಕ್ರಿಯೇಟೆಡ್. I am really looking forward to talk to all of you and see you all in the class. Thank you.